ದೇವರ ವಾಕ್ಯದಲ್ಲಿ ನಾವು ವಚನಗಳನ್ನು ನಾವು ಓದಲಿಕ್ಕಾಗಿ ನಾವು ಹೋಗೋಣ. ರೋಮಾಪುರದವರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯದ 11ನೇ ವಚನದಿಂದ ಕೆಲವೊಂದು ಭಾಗಗಳನ್ನು ನಾವು ಓದಿ ನಾವು ಧ್ಯಾನಿಸೋಣ. ವಾಕ್ಯ ಹೇಳುತ್ತದೆ, ಆತನ ಮೇಲೆ ನಂಬಿಕೆ ಇಡುವ ಯಾವನಾದರೂ ಆಶಾಭಂಗ ಪಡುವುದಿಲ್ಲವೆಂದು ಶಾಸ್ತ್ರವು ಹೇಳುತ್ತದಷ್ಟೇ. ಮುಂದಿನ ಪದ ಹೇಳುತ್ತದೆ, 12ನೇ ವಚನ ಹೇಳುತ್ತದೆ. ಬೈಬಲಲ್ಲಿ ಮುಂದಿನ ವಚನದಲ್ಲಿ ನಾವು ಓದಿದಾಗ ಅದರ 12ನೇ ವಚನದ ಮುಂದಿನ ಭಾಗವನ್ನು ಓದಿದಾಗ ಈ ವಿಷಯದಲ್ಲಿ ಯಹೂದ್ಯನಿಗೂ ಗ್ರೀಕನಿಗೂ ಹೆಚ್ಚು ಕಡಿಮೆ ಏನೂ ಇಲ್ಲ, ಎಲ್ಲರಿಗೂ ಒಬ್ಬನೇ ಕರ್ತನು, ಆತನ ನಾಮವನ್ನು ಹೇಳಿಕೊಳ್ಳುವವರಿಗೆಲ್ಲರಿಗೂ ಹೇರಳವಾಗಿ ಕೊಡುವವನಾಗಿದ್ದಾನೆ ಎಂಬುದು ದೇವರ ವಾಕ್ಯ ನಮಗೆ ತಿಳಿಸಿಕೊಡುವಂಥದ್ದಾಗಿರುತ್ತದೆ. ಬೈಬಲಲ್ಲಿ ನಾವು ಓದಿದಾಗ ದೇವರ ವಾಕ್ಯ ನಮಗೆ ಹೇಳುತ್ತದೆ, ಆತನ ಮೇಲೆ ನಂಬಿಕೆ ಇಡುವಂಥ ಒಬ್ಬನಾದರೂ ಸಹ ಆಶಾಭಂಗ ಪಡುವುದಕ್ಕೆ ದೇವರು ಅನುಮತಿ ಕೊಡೋದಿಲ್ಲ. ಹಾಗಾದರೆ ಇವತ್ತು 2 ವಚನದಲ್ಲಿ ನಿಂತುಕೊಂಡು ನಾನು ವಾಕ್ಯದಲ್ಲಿ 1 ಗಂಟೆಗಳ ಕಾಲ ನಿಮ್ಮನ್ನು ವಾಕ್ಯದಲ್ಲಿ ನಾನು ನಡೆಸಲಿಕ್ಕಾಗಿ ಇಷ್ಟಪಡುತ್ತೇನೆ. ಯೇಸುವಿನ ನಾಮವನ್ನು ಹೇಳಿಕೊಳ್ಳುವಂಥ ಒಬ್ಬನಿಗೂ ಸಹ ದೇವರು ಎಂದಿಗೂ ಸಹ ಇಲ್ಲ ಎಂದು ದೇವರು ಹೇಳೋದಿಲ್ಲ. ಕರ್ತನಾದಂಥ ಯೇಸು ಕ್ರಿಸ್ತನ ನಾಮವನ್ನು ಕೂಗಿ ಕರೆಯುವವರಿಗೆ ದೇವರು ಎಲ್ಲವನ್ನ ದೇವರು ಹೇರಳವಾಗಿ ದೇವರು ಕೊಡುವವನಾಗಿದ್ದಾನೆ. ನನ್ನ ದೇವರು ನಿಮಗಾಗಿ ಎಲ್ಲವನ್ನ ಹೇರಳವಾಗಿ ದೇವರು ಕೊಡುವವನಾಗಿದ್ದಾನೆ. ನಿಮ್ಮ ಆತ್ಮಿಕವಾದ ಜೀವಿತದಲ್ಲಿ, ನಿಮ್ಮ ಆರ್ಥಿಕವಾದ ಜೀವಿತದಲ್ಲಿ, ನಿಮ್ಮ ಕುಟುಂಬದ ವಿಷಯಗಳಲ್ಲಿ, ನಿಮ್ಮ ಮಕ್ಕಳ ವಿಷಯಗಳಲ್ಲಿ ದೇವರು ಎಲ್ಲವನ್ನು ಹೇರಳವಾಗಿ ದೇವರು ಆತನು ನಿಮಗೆ ದಯಪಾಲಿಸ್ತಾನೆ. ಎರಡನೇದಾಗಿ, ಆತನಲ್ಲಿ ನಂಬಿಕೆ ಇಡುವಂಥ ಒಬ್ಬನಾದರೂ ಸಹ ಆಶಾಭಂಗ ಪಡುವುದಕ್ಕೆ ನನ್ನ ದೇವರು ಅನುಮತಿ ಕೊಡೋದಿಲ್ಲ. ಇವತ್ತು ನೀವು ನಂಬಿಕೊಂಡು ಬಂದಿರೋದು ಒಂದು ಮನುಷ್ಯನನ್ನಲ್ಲ, ನೀವು ನಂಬಿಕೊಂಡು ಬಂದಿರೋದು ಕರ್ತನಾದ ಯೇಸು ಕ್ರಿಸ್ತನನ್ನಾಗಿರುತ್ತದೆ. ಇವತ್ತು ಕರ್ತನಾದ ಯೇಸು ಕ್ರಿಸ್ತನನ್ನೇ ನಾನು ನಂಬಿ ಬಂದಿದ್ದೇನೆ ಅಂತ ಹೇಳೋರು ಮಾತ್ರ ಗಟ್ಟಿಯಾಗಿ ಒಂದು ಆಮೇನ್ ಹೇಳ್ರಿ. ಇನ್ನೊಂದು ಸಾರಿ ನಾನು ಹೇಳ್ತೇನೆ, ಕರ್ತನಾದ ಯೇಸು ಕ್ರಿಸ್ತನನ್ನು ಮಾತ್ರ ನಾನು ನಂಬಿ ಬಂದಿದ್ದೇನೆ ಅಂತ ಹೇಳುವವರು ಮಾತ್ರ ಗಟ್ಟಿಯಾಗಿ ಒಂದು ಆಮೇನ್ ಹೇಳ್ರಿ. ಹಾಗಾದರೆ ಇವತ್ತು ಕರ್ತನಾದಂಥ ಯೇಸು ಕ್ರಿಸ್ತನನ್ನು ನಂಬಿ ಬಂದಿರುವಂಥ ನೀವುಗಳು ಎಂದಿಗೂ ಆಶಾಭಂಗ ಪಡೋದಕ್ಕೆ, ಅವಮಾನ ಪಡೋದಕ್ಕೆ, ಲಜ್ಜೆಗೀಡಾಗೋದಕ್ಕೆ ನನ್ನ ಯೇಸಪ್ಪ ಎಂದಿಗೂ ಅನುಮತಿ ಕೊಡೋದಿಲ್ಲ. ಕರ್ತನಾದಂಥ ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟಂಥ ನೀವುಗಳೇ ಬಹಳ ಧನ್ಯರಾಗಿದ್ದೀರ. ಕಾರಣ ನೀವು ಸೇವಿಸುವ ದೇವರು ನಮ್ಮನ್ನು ಎಂದಿಗೂ ಆಶಾಭಂಗ ಪಡಿಸೋದಿಲ್ಲ. ನಾನು ನನ್ನ ಸಂದೇಶವನ್ನು ಮುಂದುವರಿಸೋದಕ್ಕಿಂತ ಮುಂಚಿತವಾಗಿ ಒಂದು ಚಿಕ್ಕ ಸಾಕ್ಷಿಯನ್ನು ನಿಮ್ಮ ಮುಂದೆ ಹೇಳಿ ನಾನು ಹೋಗ್ಲಿಕ್ಕಾಗಿ ನಾನು ಇಷ್ಟಪಡ್ತೇನೆ. ನಾವು ಹೊಸಕೋಟೆಯಲ್ಲಿ ಬಿದ್ರಳ್ಳಿ ಎನ್ನುವಂಥ ಸ್ಥಳದಲ್ಲಿ ಕರ್ತನ ಸೇವೆಯನ್ನು ವಿಕ್ಟರಿ ಇಂಟರ್ನ್ಯಾಷನಲ್ ಏಜ್ ವರ್ಷಿಪ್ ಸೆಂಟರ್ನ ಹಿರಿಯ ಬೋಧಕರಾಗಿರುವಂಥ ರೆವರೆಂಡ್ ಡಾಕ್ಟರ್ ರವಿಮಾಣಿ ಅಂಕಲ್ ಅವರ ಜೊತೆ ನಾನು ಅನೇಕ ವರ್ಷಗಳ ಹಿಂದೆ ಸೇವೆ ಮಾಡ್ಕೊಂಡು ಬರ್ತಾಯಿದ್ದೀನಿ. ಸೇವೆ ಮಾಡೋಕ್ಕಿಂತ ಮುಂಚೆಯಿಂದಲೇ ಅಂಕಲ್ ಜೊತೆಲೇ ನಾನು ಇದ್ದೇನೆ. ನಾವು ಸೇವೆ ಮಾಡ್ತಾ ಇದ್ವಿ. ಒಂದು ದಿವಸ ಅಂಕಲ್ ಅವರು ಹೇಳಿದ್ರು, ನಮ್ಮ ಹೊಸಕೋಟೆ ಬಿದ್ರಳ್ಳಿ ಚರ್ಚ್ನಲ್ಲಿ ನೀನು ಅಲ್ಲಿ ಸೇವೆ ಮಾಡಬೇಕು ಎಂಬುದಾಗಿ. ನಾನು ಅಲ್ಲಿ ಹೋಗಿ ಸೇವೆ ಮಾಡಲಿಕ್ಕೆ ಪ್ರಾರಂಭಿಸಿದೆ. 2 ವರ್ಷದಿಂದ ಅಲ್ಲಿ ನಾನು ಸೇವೆ ಮಾಡ್ತಾ ಇದ್ದೀನಿ. ಅಲ್ಲಿ 2 ವರ್ಷಗಳ ಹಿಂದೆ ಒಂದು ತಾಯಿ ಆರಾಧನೆ ಮಾಡೋದಕ್ಕಾಗಿ ಬರ್ತಾಯಿದ್ರು. ಅವರು ಲಲಿತಾ ಅಂತ ಹೆಸರುಳ್ಳವರು. ಅವರು ಹುಬ್ಬಳ್ಳಿಯಿಂದ ಅವರು ಬೆಂಗಳೂರಿಗೆ ಶಿಫ್ಟ್ ಆಗಿ ಅಲ್ಲಿ ನಮ್ಮ ಬಿದ್ರಳ್ಳಿ ಚರ್ಚ್ಗೆ ಅವರ ಆರಾಧನೆಗಾಗಿ ಪಾಲ್ಗಾರಾಗ್ತಾಯಿದ್ರು. ಅವರು ಸಹ ಕರ್ತನ ಸೇವೆಯಲ್ಲಾಗಿದ್ದರು. ಲಲಿತಮ್ಮ ತಾಯಿಯವರು ಹುಷಾರಿಲ್ಲ ಅಂತ ಹೇಳಿ ಬೆಂಗಳೂರಲ್ಲಿರುವಂಥ ವಿಕ್ಟೋರಿಯಾ ಹಾಸ್ಪಿಟ್ಲಲ್ಲಿ ಅವರು ಅಡ್ಮಿಟ್ ಆದರು. ಅನಂತರವಾಗಿ ಅವರಿಗೆ ಭಾಳ ಸೀರಿಯಸ್ ಕಂಡೀಷನ್ ಆಗಿ ಅವ್ರನ್ನ ವೆಂಟಿಲೇಟ್ರನ್ನ ಇಂಜೆಕ್ಟ್ ಮಾಡಿದ್ರು. ಅವ್ರಿಗೆ ಇಂಜೆಕ್ಟ್ ಮಾಡಿದಂಥ ನಿಮಿತ್ತವಾಗಿ ಡಾಕ್ಟ್ರ್ ಎಲ್ಲ ಪರಿಶೀಲನೆ ಮಾಡಿ ಅವರ ಕುಟುಂಬದವ್ರನ್ನ ಕರೆದು ಅವರ ಸೊಸೆಯಾಗಿರುವಂಥ ಅಶ್ವಿನಿ ಮತ್ತು ಅವರ ಮಗನಾಗಿರುವಂಥ ಸಿರಿಲ್ ಅವ್ರನ್ನ ಕರೆದು ಅವ್ರು ಹೇಳಿದ್ರು, ಈ ವೆಂಟಿಲೇಟರ್ ಮಾಸ್ಕನ್ನು ತೆಗೆದುಬಿಟ್ರೆ, ಇಂಜೆಕ್ಟ್ ಮಾಡಿರೋ ಮಾಸ್ಕನ್ನು ತೆಗೆದುಬಿಟ್ರೆ ಇನ್ನು ಅರ್ಧ ಗಂಟೆ ಅವರು ಇರ್ತಾರೆ. ಅರ್ಧ ಗಂಟೆ ಆದಮೇಲೆ ತೆಗೆದ್ರೆ ಮುಗೀತು. ಅವರು ಹೋದರು. ನಿಮ್ಮ ಯಾರ್ಯಾರು ಸಂಬಂಧಿಕರಿಗೆ ಹೇಳಬೇಕು, ಯಾರ್ಯಾರಿಗೆ ಹೇಳಬೇಕೋ ಹೇಳ್ಕೊಳ್ರಿ. ಅವರು ಇಲ್ಲ ಅಂತ ಹೇಳಿ ಅವರು ಮಾಸ್ಕನ್ನು ತೆಗೆಯೋದಕ್ಕೋಸ್ಕರ ಕುಟುಂಬದ ಪರ್ಮಿಷನನ್ನು ಅವ್ರು ಕೇಳ್ತಾಯಿದ್ರು. ತೆಗೆದ್ರೆ ಪ್ಯಾಕ್ ಮಾಡಿ ಅಂತ್ಯ ಸಂಸ್ಕಾರಕ್ಕೆ ಕಳಿಸ್ಬೇಕು ಅಷ್ಟೇ ಅನ್ನುವಂಥ ಒಂದು ಪರಿಸ್ಥಿತಿಯಲ್ಲಿ ಅವರಾಗಿದ್ದರು.
ಅವರು ಹೇಳಿದ್ರು ಮಾಸ್ಕ್ ತೆಗಿಯೋಕ್ಕಿಂತ ಮುಂಚೆ, ವೆಂಟಿಲೇಟ್ರಿಂದ ತೆಗಿಯೋಕ್ಕಿಂತ ಮುಂಚೆ ನಾವು ಪಾಸ್ಟ್ ಕೈಯಲ್ಲಿ ನಾನೊಂದು ಪ್ರಾರ್ಥನೆ ಮಾಡಿಸ್ತೀರಿ, ದಯವಿಟ್ಟು ಅನುಮತಿ ಮಾಡಿಕೊಡ್ರಿ ಎಂಬುದಾಗಿ ಕೇಳಿದ್ರು. ಅವರು ವಿಕ್ಟೋರಿಯಾ ಹಾಸ್ಪಿಟ್ಲಲ್ಲಿ ICUವಲ್ಲಿದ್ದರು. ಅಲ್ಲಿಂದ ನನಗೆ ಫೋನ್ ಮಾಡಿದ್ರು ಮನೆಗೆ ಅವರು ಫೋನ್ ಮಾಡಿದಾಗ ರಾತ್ರಿ 9 ಗಂಟೆ ಅವರು ಜೋರಾಗಿ ಅಳಕ್ಕೆ ಪ್ರಾರಂಭಿಸಿದ್ರು. ಡಾಕ್ಟ್ರ್ ಹೇಳಿದ್ದಾರೆ, ಅಮ್ಮ ಇಲ್ಲ, ವೆಂಟಿಲೇಟ್ರ್ ತೆಗೆದ್ರೆ, ಮಾಸ್ಕ್ ತೆಗೆದ್ರೆ ಅಮ್ಮನನ್ನು ಅವ್ರ ಮನೆಗೆ ಕಳಿಸ್ಬಿಡ್ತಾರೆ. ನಾವು ಸಂಬಂಧಿಕರಿಗೂ ಎಲ್ಲರಿಗೂ ಹೇಳ್ತಾ ಇದ್ವಿ, ಫಸ್ಟೇ ನೀವು ಕಡೆಯದಾಗಿ ಒಂದು ಪ್ರಾರ್ಥನೆ ಮಾಡಿಬಿಡ್ರಿ, ಮಾಸ್ಕ್ ತೆಗಿಯೋಣ ಅಂತ ಹೇಳಿದ್ರು. ನಾನು ಒಂದು ಮಾತು ಹೇಳಿದೆ, ನಾನು ಪ್ರಾರ್ಥನೆ ಮಾಡ್ತೇನೆ, ಆದರೆ ಮಾಸ್ಕ್ ತೆಗಿಯೋದಕ್ಕಾಗಿ ಪ್ರೇಯರ್ ಮಾಡಲ್ಲ, ಅಮ್ಮ ಬದುಕೋದಕ್ಕಾಗಿ ಪ್ರೇಯರ್ ಮಾಡ್ತೀನಿ ಅಂತ ಹೇಳಿ ಅವರು ಜೋರಾಗಿ ಅಳಕ್ಕೆ ಪ್ರಾರಂಭ ಮಾಡಿದ್ರು. ಆಲ್ರೆಡಿ ಡಾಕ್ಟ್ರ್ ಹೇಳಿದ್ರು, ಇಲ್ಲ ಮುಗೀತು, ಮಾಸ್ಕ್ ತೆಗೆದ್ರೆ ಅವ್ರನ್ನ ಪ್ಯಾಕ್ ಮಾಡಿ ಮನೆಗೆ ಕಳಿಸ್ಬೇಕು ಅಷ್ಟೇ ಅಂತ. ಆದರೆ ನಾನು ನಂಬಿಕೆಯಿಂದ ಹೇಳಿದ ನಿಮಿತ್ತವಾಗಿ ಅವರು ICU ವಾರ್ಡಿಗೆ ಹೋಗಿ ಅಮ್ಮನ ಕಿವಿ ಹತ್ರ ಲೌಡ್ ಸ್ಪೀಕರ್ ಹಾಕಿದ್ರು. ನಾನೊಂದು ಪ್ರಾರ್ಥನೆ ಮಾಡಿದೆ, ದೇವರೇ ನಿನ್ನನ್ನು ನಂಬಿರುವಂಥ ಮಕ್ಕಳು, ನಿನ್ನ ಸೇವೆ ಮಾಡ್ತಿರೋ ಮಕ್ಕಳು, ಇವರು ಕುಟುಂಬವಾಗಿ ಕರ್ತನ ಸೇವೆ ಮಾಡೋದಕ್ಕೆ ಕೃಪೆಯನ್ನು ದಯಪಾಲಿಸು. ಅಮ್ಮ ಅನೇಕರಿಗೂ ಒಂದು ಆಶೀರ್ವಾದ, ಇನ್ನೂ ಅನೇಕರಿಗೊಂದು ಆಶೀರ್ವಾದವಾಗಿರತಕ್ಕಂತೆ ನಿನ್ನ ಜೀವ ಇಳಿಯಲಿ, ಮರಣದ ಶಕ್ತಿಗಳು ಬಿಟ್ಟು ಹೋಗಲಿ ಎಂಬುದಾಗಿ ಒಂದು 2-3 ನಿಮಿಷ ಆ ಮೊಬೈಲಲ್ಲಿ ಪ್ರಾರ್ಥನೆ ಮಾಡೋದಕ್ಕಾಗಿ ಪ್ರಾರಂಭಿಸಿದೆ. 2-3 ನಿಮಿಷಗಳು ಪ್ರಾರ್ಥನೆ ಮಾಡೋದಾದ್ಮೇಲೆ ಕಟ್ ಮಾಡಿದ ನಂತರವಾಗಿ ತಿರ್ಗಾ ಅವರು ರಾತ್ರಿ ಎಲ್ಲ ಫೋನ್ ಮಾಡಲಿಲ್ಲ. ನನಗೆ ಚಿಂತೆ ಆಯಿತು, ಏನು ಇವರು ಫೋನೇ ಮಾಡಲಿಲ್ಲಲ್ಲ, ಏನಾಯಿತು, ಏನು ಮಾಡಿಕೊಂಡ್ರು ಅಂತ ಹೇಳಿ ತಿರ್ಗಾ ಮುಂಜಾನೆ ಎದ್ದು ನಾವು ಒಂದು 8-9 ಗಂಟೆಗೆ ಅವ್ರಿಗೆ ಫೋನ್ ಮಾಡಿ ಏನಾಯಿತು ಅಮ್ಮನ ವಿಷಯ ಅಂತ ಹೇಳಿದಾಗ ಅವರು ತಕ್ಷಣ ಒಂದು ಮಾತನ್ನು ಕೂಗಿ ಹೇಳಿದ್ರು, ಫಸ್ಟೇ ನಮ್ಮಮ್ಮ ಸತ್ತೋದ್ರು ಅಂತ ಹೇಳಿದ್ರು, ಆದರೆ ಮತ್ತೆ ಪಲ್ಸು ಬಡಿಯೋದಕ್ಕಾಗಿ ಪ್ರಾರಂಭಿಸ್ತಾ ಇದೆ, ಅಮ್ಮ ಮತ್ತೆ ಉಸಿರಾಡೋದಕ್ಕಾಗಿ ಪ್ರಾರಂಭಿಸಿದ್ದಾರೆ, ಈಗ ಮಾಸ್ಕನ್ನು ತೆಗಿಬೇಕು, ಅವ್ರನ್ನ ಆಕ್ಸಿಜನ್ಗೆ ಹಾಕೋದಕ್ಕೋಸ್ಕರವಾಗಿ ಇದು ಮಾಡ್ತಾ ಇದ್ದಾರೆ ಎಂಬುದಾಗಿ ನಾನು ಹೇಳಿದೆ. ಅಮ್ಮ ಸಾಯೋದಿಲ್ಲ, ಜೀವದಿಂದಿದ್ದು ದೇವರ ಕ್ರಿಯೆಯನ್ನು ಸಾರಿ ಹೇಳ್ತಾರೆ. ಇವತ್ತು 2 ವರ್ಷ ಆಯಿತು. ಇವತ್ತು ನಮ್ಮ ಸಭೆಯಲ್ಲಿ ಲಲಿತಮ್ಮ ಬಂದು ದೇವರನ್ನು ಆರಾಧನೆ ಮಾಡ್ತಾ ಇದ್ದಾರೆ. 2 ವರ್ಷಗಳು ಮುಗಿದರೂ ಸಹ ಕರ್ತನಲ್ಲಿ ಜೀವಂತವಾಗಿ ಕರ್ತನನ್ನು ಆರಾಧನೆ ಮಾಡ್ತಾ ಇದ್ದಾರೆ. ಯಾಕೆ ಈ ಪದವನ್ನು ಈ ಸಮಯದಲ್ಲಿ ನಾನು ಹೇಳಿದೆ ಅಂದರೆ, ಕರ್ತನಾದಂಥ ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟು ಆತನ ನಾಮವನ್ನು ಕೂಗಿ ಕರೆಯುವವರು ಎಂದಿಗೂ ಆಶಾಭಂಗ ಪಡೋದಕ್ಕೆ ದೇವರ ಅನುಮತಿ ಕೊಡೋದಿಲ್ಲ. ಒಂದು ಪಕ್ಷ ಇವತ್ತಿನ ಆರಾಧನೆಯಲ್ಲಿ ನೀವು ಕೂಡಿ, ಒಂದು ಪಕ್ಷ ನಿರೀಕ್ಷೆ ಇಲ್ಲದವರಾಗಿ ನನ್ನ ಜೀವಿತದಲ್ಲಿ ಏನಾದರೂ ಒಂದು ಅದ್ಭುತ ನಡೆಯುತ್ತಾ, ನನ್ನ ಜೀವನದಲ್ಲಿ ಏನಾದರೂ ಒಂದು ಬಿಡುಗಡೆ ನಡೆಯುತ್ತಾ ಎಂದು ಭಾರ ಪಡುತ್ತಾ, ಇಷ್ಟು ವರ್ಷಗಳಾಯಿತು ನನ್ನ ಕರ್ತನಾದ ಯೇಸು ಕ್ರಿಸ್ತನನ್ನು ನಂಬಿ ನನ್ನ ಜೀವಿತದಲ್ಲಿ ಇದುವರೆಗೂ ಏನು ಆಗಲಿಲ್ಲ, ಕಣ್ಣೀರಲ್ಲೇ ನಾನು ಕೈ ತೊಳಿತಾ ಇದ್ದೇನೆ, ನನ್ನ ಅವಮಾನಗಳನ್ನೇ ನಾನು ಎದುರಿಸ್ತಾ ಇದ್ದೇನೆ, ನನ್ನ ಜೀವಿತದಲ್ಲಿ ಕಣ್ಣೀರುಗಳ ಮಧ್ಯದಲ್ಲೇ ನಾನು ಹಾದು ಹೋಗ್ತಾ ಇದ್ದೇನೆ, ಅನ್ಯರು ಲೋಕದವರು ನನ್ನನ್ನು ಅವಮಾನಕ್ಕೆ ಒಳಪಡಿಸಿದ್ದಾರೆ, ಇದೇ ರೀತಿ ನನ್ನ ಜೀವನ ನಡೆಸ್ತಾ ಇದ್ದೇನೆ, ನನ್ನ ಜೀವನದಲ್ಲಿ ಒಂದು ವ್ಯತ್ಯಾಸ ಇಲ್ವಾ ಎಂದು ಯಾರಾದರೂ ಭಾರ ಪಡೋರಿದ್ರೆ ಇವತ್ತು ನಿಮಗೊಂದು ಶುಭ ವಾರ್ತೆ ಇದೆ. ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟಂತ ನಿನ್ನನ್ನ ನನ್ನ ದೇವರು ಎಂದಿಗೂ ಆಶಾಭಂಗ ಪಡೋದಿಕ್ಕೆ ನನ್ನ ದೇವರು ಅನುಮತಿ ಕೊಡೋದಿಲ್ಲ. ಆತನು ನಿಮಗಾಗಿ, ನಿನ್ನ ಕುಟುಂಬಕ್ಕಾಗಿ, ನಿನ್ನ ತಲೆಮಾರುಗಳಿಗೆ ಬೇಕಾದದ್ದು ಎಲ್ಲವನ್ನು ಏರಳವಾಗಿ ದಯಪಾಲಿಸೋದಕ್ಕೆ ನನ್ನ ದೇವರು ಶಕ್ತನಾಗಿದ್ದಾನೆ. ಅದ ನಂಬರ್ ಮಾತ್ರ ಗಟ್ಟಿಯಾಗಿ ಆಮೇನ್ ಹೇಳ್ರಿ. ಹಾಗಾದ್ರೆ ಕರ್ತನಾದಂಥ ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಡುವಂಥದ್ದು ಬಹಳ ಪ್ರಾಮುಖ್ಯತೆ ಉಳ್ಳದ್ದು. ದೇವರ ವಾಕ್ಯದಲ್ಲಿ ನಂಬಿಕೆ ಅಂದ್ರೆ ಏನು? ಇಬ್ರಿಯರು ಬರೆದ ಪತ್ರಿಕೆ 11ನೇ ಅಧ್ಯಾಯದ 1ನೇ ವಚನ ನಮಗೆಲ್ಲರಿಗೂ ಸುಪರಿಚಿತವಾಗಿರುವಂಥ ವಚನ. ಇಬ್ರಿಯರು ಬರೆದ ಪತ್ರಿಕೆ 11ನೇ ಅಧ್ಯಾಯದ 1ನೇ ವಚನ ಹೇಳುತ್ತದೆ, ನಂಬಿಕೆಯು ನಾವು ನಿರೀಕ್ಷಿಸುವಂಥ ವಿಷಯಗಳಲ್ಲಿ ಭರವಸೆದಿಂದಿರುವುದು, ಕಣ್ಣಿಗೆ ಕಾಣದಿರುವುಗಳನ್ನು ನಿಜವೆಂದು ತಿಳಿದುಕೊಳ್ಳುವುದು ಆಗಿದೆ ಎಂಬುದಾಗಿ ದೇವರ ವಾಕ್ಯ ನಮಗೆ ತಿಳಿಸಿಕೊಡುವಂಥದ್ದಾಗಿರುತ್ತದೆ. ನಂಬಿಕೆ ಅಂದರೆ ಏನು? ನಂಬಿಕೆ ಅಂದರೆ ನಾವು ನಿರೀಕ್ಷಿಸುವಂಥ ವಿಷಯಗಳಲ್ಲಿ ಭರವಸೆದಿಂದ ಇರುವಂಥದ್ದು. ನಾವು ಕರ್ತನಲ್ಲಿ ಅನೇಕ ವಿಷಯಗಳನ್ನು ನಾವು ಕರ್ತನ ಸಮ್ಮುಖದಲ್ಲಿ ನಿರೀಕ್ಷಿಸ್ತೇವೆ.
ನಮ್ಮ ಕುಟುಂಬದ ಕುರಿತಾಗಿ ನಾವು ನಿರೀಕ್ಷಿಸ್ತೇವೆ, ನಮ್ಮ ಮಕ್ಕಳ ವಿಷಯದ ಕುರಿತಾಗಿ ನಾವು ನಿರೀಕ್ಷಿಸ್ತೇವೆ, ನಮ್ಮ ತಲೆಮಾರಿನ ಕುರಿತಾಗಿ ನಾವು ನಿರೀಕ್ಷಿಸ್ತೇವೆ, ನಮ್ಮ ಕೆಲಸದ ಕುರಿತಾಗಿ ನಾವು ನಿರೀಕ್ಷಿಸ್ತೇವೆ, ನಮ್ಮ ಆರೋಗ್ಯದ ವಿಷಯದ ಕುರಿತಾಗಿ ನಾವು ನಿರೀಕ್ಷಿಸ್ತೇವೆ, ನಾವು ಕೈ ಹೆಚ್ಚುವಂಥ ಕೆಲಸಗಳ ಕುರಿತಾದಂಥ ನಿರೀಕ್ಷೆಯನ್ನು ನಾವು ಇಡುತ್ತೇವೆ. ಏನು ನಿರೀಕ್ಷೆ? ಕರ್ತನು ನಮಗಾಗಿ ಒಂದು ಅದ್ಭುತವನ್ನು ಮಾಡ್ತಾನೆ ಎನ್ನುವಂಥ ಒಂದು ನಿರೀಕ್ಷೆಯನ್ನು ನಾವು ದೇವರ ಸಮ್ಮುಖದಲ್ಲಿ ಇಡ್ತೇವೆ. ಹಾಗಾದರೆ ಕರ್ತನ ಸಮ್ಮುಖದಲ್ಲಿ ನಾವು ನಿರೀಕ್ಷೆ ಇಟ್ಟಾಗ ಬೈಬಲಲ್ಲಿ ಹೇಳ್ತದೆ, ನಂಬಿಕೆ ಅಂದರೆ ಏನು? ನಾವು ನಿರೀಕ್ಷಿಸುವಂಥ ವಿಷಯಗಳಲ್ಲಿ ಭರವಸದಿಂದ ಇರಬೇಕು ಎಂಬುದಾಗಿ. ಹಾಗಾದರೆ ನಾವು ದೇವರು ನಮಗಾಗಿ ಅದ್ಭುತ ಮಾಡ್ತಾನೆ ಎಂದು ನಾವು ನಿರೀಕ್ಷಿಸಿದ್ರೆ ನಮ್ಮ ಮಾತುಗಳಲ್ಲಿ ಭರವಸೆ ಇರಬೇಕು, ನಮ್ಮ ನಡತೆಯಲ್ಲಿ ಭರವಸೆ ಇರಬೇಕು, ನಮ್ಮ ಚಿಂತೆಗಳಲ್ಲಿ ನಮಗೆ ಭರವಸೆ ಇರಬೇಕು, ನಮ್ಮ ಹೃದಯದ ಆಲೋಚನೆಗಳಲ್ಲಿ ಭರವಸೆ ಇರಬೇಕು. ನಮ್ಮ ಸಭೆಯಲ್ಲಿ ಒಂದು ತಾಯಿ ಇದ್ದಾರೆ, ಸಹೋದರಿ ಶಾಂತಿ ಅಂತ. ಈಗಿಲ್ಲ, ಅನೇಕ ವರ್ಷಗಳ ಹಿಂದೆ ಒಂದು ತಾಯಿ ಶಾಂತಿ ಅಂತ ಇದ್ರು. ಆ ತಾಯಿಯವರ ಗಂಡ ರಕ್ಷಣೆ ಹೊಂದಿರಲಿಲ್ಲ. ಆದರೆ ಈ ಅಮ್ಮ ಭಾಳ ಪ್ರಾರ್ಥನೆ ವೀರಳು. ಪ್ರಾರ್ಥನೆ ಮಾಡ್ತಾರೆ ಅಂದರೆ ಕಂಟಿನ್ಯೂಸ್ಲಿ 2 ಅವರ್ 3 ಅವರ್ 4 ಅವರ್ ಬಿಟ್ಟರೆ 24 ಗಂಟೆನೂ ಪ್ರೇಯರ್ ಮಾಡೋರು ಈ ಅಮ್ಮ. ಚೆನ್ನಾಗಿ ಪ್ರಾರ್ಥನೆ ಮಾಡೋರು. ಆದರೆ ಈ ಅಮ್ಮನಿಗೊಂದು ಸ್ವಭಾವ ಇದೆ, ಚೆನ್ನಾಗಿ ಪ್ರಾರ್ಥನೆ ಮಾಡಿ ಅನ್ಯ ಭಾಷೆಯಲ್ಲಿ ಪ್ರಾರ್ಥನೆ ಮಾಡಿಬಿಟ್ಟು ಚಪ್ಪಾಳೆ ತಟ್ಟಿ ಚೆನ್ನಾಗಿ ಅನ್ಯ ಭಾಷೆಯಲ್ಲಿ ಪ್ರಾರ್ಥನೆ ಮಾಡಾದ್ಮೇಲೆ ಎದ್ದ ಮೇಲೆ ಒಂದು ಪದ ಎಲ್ಲರ ಕಿವಿ ಹೇಳ್ದಂಗೆ ಕೇಳ್ತಾರೆ. ಏನು ಹೇಳ್ತಾರೆ ಅಂದರೆ, ಎಷ್ಟು ಪ್ರಾರ್ಥನೆ ಮಾಡಿದ್ರೆ ಏನು ನನ್ನ ಗಂಡ ಬದಲಾಗಲ್ಲ ಅಂತ. ಇನ್ನೊಂದ್ಸರಿ ನಾನು ಹೇಳ್ತೇನೆ, ಗಂಟೆಗಟ್ಟಲೆ ಗಂಡನಿಗಾಗಿ ಪ್ರಾರ್ಥನೆ ಮಾಡ್ತಾರೆ. ದೇವರೇ, ನನ್ನ ಗಂಡನನ್ನು ಮುಟ್ಟಪ್ಪ, ನನ್ನ ಗಂಡನನ್ನು ಬದಲಾಯಿಸಪ್ಪ, ನನ್ನ ಗಂಡನಿಗೆ ರಕ್ಷಣೆ ಕೊಡಪ್ಪ ಅಂತ ಹೇಳಿ ಗಂಟೆಗಟ್ಟಲೆ ಪ್ರಾರ್ಥನೆ ಮಾಡ್ತಾರೆ. ಚೆನ್ನಾಗಿ ಅನ್ಯ ಭಾಷೆಯಲ್ಲಿ ಪ್ರಾರ್ಥನೆ ಮಾಡ್ತಾರೆ, ಜೋರಾಗಿ ಚಪ್ಪಾಳೆ ತಡ್ತಾರೆ. ಪ್ರಾರ್ಥನೆ ಮಾಡಾದ್ಮೇಲೆ ಎದ್ದು ನಿಂತು ಅವರೊಂದು ಮಾತು ಹೇಳ್ತಾರೆ, ಈ ಅಪ್ಪನಿಗಾಗಿ ಎಷ್ಟೇ ಪ್ರಾರ್ಥನೆ ಮಾಡಿದ್ರು ಇವನು ಬದಲಾಗೋದೇ ಇಲ್ಲ ಅಂತ. ನನ್ನ ಹತ್ರ ಒಂದು ಸರಿ ಈ ರೀತಿ ಡೈಲಾಗ್ ಹೊಡೆದಾಗ ಸಿಕ್ಕಾಕೊಂಡ್ರೆ ನಾನು ಹೇಳಿದೆ, ಅಮ್ಮ ಈ ಥರ ಪ್ರಾರ್ಥನೆ ಮಾಡಿ ಈ ಥರ ಹೇಳೋಕ್ಕಿಂತ ಹೋಗಿ ನಿದ್ದೆ ಮಾಡಿಬಿಡಮ್ಮ ಅಂತ. ಯಾಕಂದರೆ ನಿನ್ನ ಪ್ರಾರ್ಥನೆಯಲ್ಲಿ ನಿನಗೆ ನಿರೀಕ್ಷಿಸ್ತೀಯ, ಆದರೆ ದೇವರು ಅದ್ಭುತ ಮಾಡ್ತಾನೆ ಅಂತ ನಿಮಗೇನಿಲ್ಲ, ಭರವಸೆ ಇಲ್ಲ. ಕಾರಣ ಏನಂದರೆ ಚೆನ್ನಾಗಿ ಪ್ರೇಯರ್ ಮಾಡ್ತಾರೆ, ಆದರೆ ಪ್ರೇಯರ್ ಮಾಡಾದ್ಮೇಲೆ ನಕಾರಾತ್ಮಕವಾದ ಪದ, ಅಪನಂಬಿಕೆ ಪದ, ನಿರೀಕ್ಷೆ ಇಲ್ಲದಿರುವ ಪದ ಚೆನ್ನಾಗಿ. ನಾನೊಂದು ಕಡೆ ನನ್ನ ಸೇವೆಗಾಗಿ ಹೋಗಿದ್ದೆ. ನಮ್ಮ ಹುಡುಗ ಒಬ್ಬ ಸಭೆ ಕಟ್ಟಿದ್ದ, ಸಭೆ ಸ್ಥಾಪಿಸಿದ್ದ. ನಾನಲ್ಲಿ ಸಭೆಗೆ ಹೋಗಿದ್ದೆ. ಸಭೆಗೆ ಹೋದಾಗ ಅಲ್ಲಿ ಒಂದು ತಾಯಿ ಚೆನ್ನಾಗಿ ಆರಾಧನೆ ಮಾಡ್ತಾಯಿದ್ರು. ಚೆನ್ನಾಗಿ ಆರಾಧನೆ ಮಾಡ್ತಾಯಿದ್ರು ಅಂದರೆ ಒಳ್ಳೆ ಡ್ರಮ್ಮು, ಒಳ್ಳೆ ಕೀಬೋರ್ಡು, ಕೈ ತಟ್ಟಿ ಮೈ ಆಡಿಸಿ ಚೆನ್ನಾಗಿ ಆರಾಧನೆ ಮಾಡ್ತಾರೆ. ಬೇರೆಯವರವರೆಲ್ಲ ಸುಮ್ಮನೆ ಹಿಂಗೆ ಕೈ ಕಟ್ಕೊಂಡು ಹಿಂಗೆ ಆಡಾಡಬೇಕಾದ್ರೆ ಅಮ್ಮ ಚೆನ್ನಾಗಿ ಕೈ ತಟ್ಟಿ ಮೈ ಆಡಿಸಿ ದೇವ್ರನ್ನ ಸ್ತುತಿಸಿ ಕುಣಿದು ಸ್ತೋತ್ರ ಹೇಳ್ತಾರೆ. ನಾನು ಅವ್ನು ಕೇಳಿದೆ, ಏನಪ್ಪ ನಿಮ್ಮ ಚರ್ಚಲ್ಲಿರೋರೆಲ್ಲ ಸೈಲೆಂಟಾಗಿ ಹಿಂಗೆ ಆರಾಧನೆ ಮಾಡಬೇಕಾದ್ರೆ ಈ ಅಮ್ಮ ಮಾತ್ರ ಇಷ್ಟು ಕೈ ತಟ್ಕೊಂಡು ಜೋರಾಗಿ ಮೈ ಆಡಿಸಿ ಚೆನ್ನಾಗಿ ದೇವ್ರನ್ನ ಸ್ತುತಿಸ್ತಾ ಇದ್ದಾರಲ್ಲ, ಈ ಅಮ್ಮನು ಭಾಳ ದೇವರನ್ನ ಪ್ರೀತಿ ಮಾಡೋರಾ ಅಂತ ನಾನು ಕೇಳಿದೆ. ತಕ್ಷಣ ಆತ ಹೇಳ್ದ, ಅಣ್ಣ ಸುಮ್ಮನೆ ಇರು, ಆರಾಧನೆ ಆದಮೇಲೆ ಹೇಳ್ತೀನಿ ಅಂತ. ನಾನು ಏನಪ್ಪ ಅಂತ ನಾನು ಪ್ರಸಂಗ ಮಾಡ್ಬೇಕಾರೆ ಆ ಎಮ್ಮನ ನೋಡ್ಕೊಂಡೇ ಪ್ರಸಂಗ ಮಾಡಿದೆ. ಆ ಎಮ್ಮ ಕೈ ಎತ್ತು ಅಲ್ಲೆಲ್ಲೂ ಹೇಳೋದೇನು, ಸ್ತೋತ್ರ ಹೇಳೋದೇನು ಎಲ್ಲ ಸೈಲೆಂಟಾಗಿರ್ಬೇಕಾರೆ ಎಮ್ಮ ದೇವರ ನಾಮನ ಸ್ತುತಿಸೋದೇನು ಭಾಳ ಸಂತೋಷ ಆಗೋಯ್ತು. ನನಗೆ ಉತ್ಸಾಹ ತಡೆಯೋಕ್ಕಾಗಿಲ್ಲ. ಮೀಟಿಂಗ್ ಮುಗಿಸ್ಕೊಂಡು ಕಾರಲ್ಲಿ ಹೋಗ್ಬೇಕಾದ್ರೆ ನಾನು ಕೇಳಿದೆ, ಅಪ್ಪ ನೀನು ಆ ಸಿಸ್ಟರ್ ಬಗ್ಗೆ ಹೇಳ್ತೀನಿ ಅಂದಲ್ಲ, ಅವ್ರು ತುಂಬ ಆತ್ಮಿಕರ, ಸಭೆಗೆ ತುಂಬ ಸ್ತಂಭವಾಗಿ ನಿಂತಿರೋರಾ ಅಂತ ಕೇಳಿದೆ. ತಕ್ಷಣ ಅವನು ಒಂದು ಡೈಲಾಗ್ ನನಗೆ ಹೊಡೆದ, ಅಣ್ಣ ಈ ಅಮ್ಮ ಚರ್ಚಲ್ಲಿ ಹೆಂಗೆ ಆಡ್ತದೋ ಮನೆಗೋಗಿ ಮನೇಲಿರೋರ್ನೆಲ್ಲ ಹಂಗೆ ಆಡಿಸ್ತದ ಅಣ್ಣ ಅಂದರು. ಮನೆಗೋಗಿ ಮನೇಲಿರೋರ್ನೆಲ್ಲ ಹಂಗೆ ಆಡಿಸ್ತದಣ್ಣ. ಮನೆಗೋದ್ರೆ ಈ ಅಮ್ಮ ಒಂಚೂರು ಪ್ರೇಯರ್ ಮಾಡಲ್ಲ, ಮನೆಗೋದ್ರೆ ಒಂಚೂರು ಬೈಬಲ್ ಓದಲ್ಲ, ಮನೆಗೋದ್ರೆ ಈ ಅಮ್ಮ ಒಂದು ಸಾರಿನೂ ಸಹ ಗಂಡನಿಗಾಗಲಿ ಮಕ್ಕಳಿಗಾಗಲಿ ಒಳ್ಳೆ ಮಾತು ಹೇಳೋದಿಲ್ಲ. ಬೆಳಗ್ಗೆ ಎದ್ದರೆ ರಾತ್ರಿವರೆಗೂ ಬೀದಿವರೆಗೂ ಈ ಅಮ್ಮನ ಸೌಂಡ್ ಕೇಳುತ್ತೆ ಅಣ್ಣ. ಆದರೆ ಚರ್ಚಿಗೆ ಬಂದಾಗಲೂ ಏನಣ್ಣ ಅವ್ರು ಸೌಂಡ್ ಮಾಡ್ತಾರೆ, ಆದರೆ ಆ ಸೌಂಡು ಮನುಷ್ಯನ ಮೆಚ್ಚಿಸೋಕೆ ಹೊರತು ದೇವ್ರನ್ನ ಮೆಚ್ಚಿಸೋಕ್ಕಲ್ಲ ಅಂತ ನಾನು ಚಿಂತೆ ಮಾಡಿದೆ. ಹೌದಪ್ಪ, ಚರ್ಚಲ್ಲಿ ಕುಣಿಯೋರ್ನೆಲ್ಲ ನಂಬಾರ್ದು ಅಂತ ಆವತ್ತೇ ನನಗೆ ಗೊತ್ತಾಗಿದ್ದು. ಯಾಕಂದರೆ ಅನೇಕರು ನಿರೀಕ್ಷಿಸುತ್ತಾರೆ, ಆದರೆ ನಿರೀಕ್ಷಿಸುವ ವಿಷಯಗಳಲ್ಲಿ ಭರವಸೆದಿಂದ ಇರೋದಿಲ್ಲ. ಈ 2 ದಿವಸ ಉಜ್ಜೀವನದ ಕೂಟ ಅಂತ ಇಟ್ಟಿದ್ದಾರೆ. ಉಜ್ಜೀವನ ನಿಶ್ಚಯವಾಗಿ ಇಲ್ಲಿ 2 ದಿವಸದಲ್ಲಿ ಬಂದೇ ಬರುತ್ತೆ.
ಉಜ್ಜೀವನ ಅಂದರೆ ಏನು ಗೊತ್ತಾ? ನಮ್ಮ ಭಾಷೆಯಲ್ಲಿ ಹೇಳೋ ಪ್ರಕಾರ ಸಿಂಪಲ್ ಪದ. ಉಜ್ಜೀವನ ಅಂದರೆ ನಿದ್ದೆ ಮಾಡೋರನ್ನ ತಟ್ಟಿ ಎಬ್ಬಿಸೋದೇ ಉಜ್ಜೀವನ ಅಂತ. ನಿದ್ದೆ ಮಾಡೋರನ್ನ ತಟ್ಟಿ ಎಬ್ಬಿಸೋದು ಉಜ್ಜೀವನ. ನಾವು ಅನೇಕ ಸಭೆಗಳಲ್ಲಿ ಪ್ರಸಂಗ ಮಾಡೋಕ್ಕೆ ಹೋದಾಗ ನಾವೊಂದು ಮಾತು ಹೇಳ್ತಾನೆ, ನಿದ್ದೆ ಮಾಡೋರನ್ನ ಬೇಕಾದ್ರೆ ತಟ್ಟಿ ಎಬ್ಬಿಸ್ಬೋದು, ಆದರೆ ನಿದ್ದೆ ಮಾಡೋರ ಥರ ನಾಟಕ ಮಾಡೋರನ್ನ ತಟ್ಟಿ ಎಬ್ಬಿಸೋದು ಭಾಳ ಕಷ್ಟ ಅಂತ. ಅದರ ಅರ್ಥ ಏನಂದರೆ, ನಿದ್ದೆ ಮಾಡ್ತಾ ಇರ್ತಾರೆ, ನಿದ್ದೆ ಮಾಡ್ಬೇಕಾರೆ ಎದ್ದೋಳ ಅಂತ ಹೇಳಿ ಹಿಂಗೆ ಸ್ವಲ್ಪ ಮುಟ್ಟಿದ್ರೆ ಅವನೇನು ಮಾಡ್ತಾನೆ, ಹಂಗೆ ಬೆಚ್ಚ ಬಿದ್ದು ಎದ್ದೋಳ್ಬಿಡ್ತಾನೆ ಅಬಾಬಾ ಅಂತ. ಆದರೆ ನಿದ್ದೆ ಮಾಡ್ತಾರೋ ರೀತಿ ನಾಟಕ ಮಾಡ್ತಾನಲ್ಲ, ಅವನನ್ನು ತಟ್ಟಿದ್ರು, ಉರುಳಿಸಿದ್ರು, ಅವನ ಮೇಲೆ ನೀರು ಇದ್ರು. ಕಾರಣ ಏನಂದರೆ, ನಿದ್ದೆ ಮಾಡ್ತಾರೋ ರೀತಿ ನಾಟಕ ಮಾಡೋನು. ಉಜ್ಜೀವನ ಬರಬೇಕಾದ್ರೆ ನಿದ್ದೆ ಮಾಡ್ತಾರೋ ರೀತಿ ನಾಟಕ ಮಾಡೋರು ಫಸ್ಟ್ ಎದ್ದೊಳ್ಬೇಕು. ದೇವರನ್ನ ನಂಬಿದ್ದೀನಿ, ದೇವರನ್ನ ಆರಾಧಿಸ್ತೀನಿ, ದೇವರ ವಾಕ್ಯದಲ್ಲಿ ನಾನು ನಿಂತಿದ್ದೇನೆ, ಪರಿಶುದ್ಧತೆಯಲ್ಲಿ ನಾನು ನಿಂತಿದ್ದೀನಿ ಅಂತ ಹೇಳಿ ಸಭೆಯಲ್ಲೊಂದು ಹೊರಗಡೆ ಒಂದು ನಾಟಕದ ಸ್ವಭಾವ ಮಾಡ್ತಾರಲ್ಲ, ಅವ್ರ ಮನ ತಿರುಗಿ ಸಭೆಯೊಳಗಡೆ ಬಂದರೆ ನಿಶ್ಚಯವಾಗಿ ಉಜ್ಜೀವನ ನಡೆದಿರುತ್ತೆ. ದೇವ್ರ ಮಕ್ಕಳೇ ಗಮನಿಸಿ, ನಿದ್ದೆ ಮಾಡೋನ್ ಬೇಕಾದ್ರೆ ತಟ್ಟಿದ್ರೆ ಆತನ ಎದ್ದೊಳ್ಳು ಬಿಡ್ತಾನೆ. ನಾವು ಅನೇಕ ಸಾರಿ ಪ್ರಸಂಗ ಮಾಡಬೇಕಾದ್ರೆ ನಾವು ಈ ರೀತಿ ಹೇಳ್ತೇವೆ, ಮನ ತಿರುಗಬೇಕಾದವರು ಮನ ತಿರುಗಬೇಕಾದ್ರೆ ಮನ ತಿರುಗಿದ್ದೇನೆ ಅಂತ ಹೇಳೋರು ನಿಜವಾಗ್ಲೂ ಮನ ತಿರುಗಿ ಬರಬೇಕು ಅಂತ. ಇನ್ನೊಂದ್ಸಾರಿ ನಾನು ಹೇಳ್ತೇನೆ, ಮನ ತಿರುಗಬೇಕಾದ್ರೆ ಮನ ತಿರುಗಿದ್ದೇನೆ ಅಂತ ಹೇಳುವವರು ಅವರು ನಿಜವಾಗಲೂ ಅವರು ಮನ ತಿರುಗಿ ಬಂದ್ರೇನೆ, ಮನ ತಿರುಗಬೇಕಾದವರು ಅವರು ಮನ ತಿರುಗಿ ಬರಲಿಕ್ಕೆ ಸಾಧ್ಯ. ಹಾಗಾದರೆ ನಾವು ಮನ ತಿರುಗಿದ್ದೀನಿ ಅಂತ ಹೇಳಿ ಪಾಪದಲ್ಲೇ ಜೀವಿಸುವವನು, ದೇವರಲ್ಲೇ ನಂಬಿಕೆ ಇಟ್ಟಿದ್ದೀನಿ ಅಂತ ಹೇಳಿ ನಂಬಿಕೆ ಜೀವಿತವನ್ನು ನಡೆಸದೇ ಇರುವವನು, ಅವನಲ್ಲಿ ಉಜ್ಜೀವನ ನಡೆಯೋದಕ್ಕೆ ಸಾಧ್ಯ ಇಲ್ಲ. ನಿಜವಾದಂಥ ಉಜ್ಜೀವನ ಒಬ್ಬನ ಒಳಗಡೆ ಬರಬೇಕಾದ್ರೆ ಅವನು ನಿರೀಕ್ಷಿಸುವಂಥ ವಿಷಯಗಳಲ್ಲಿ ಭರವಸದಿಂದ ಇರಬೇಕು. ದೇವರು ನನ್ನನ್ನು ಬದಲಾಯಿಸ್ತಾನೆ ಎಂದು ನಂಬಿಕೆ ಉಳ್ಳವನು, ನಿರೀಕ್ಷೆ ಉಳ್ಳವನು ಬದಲಾಯಿಸತಕ್ಕಂತೆ ಅವನು ದೇವರಲ್ಲಿ ಭರವಸೆ ಉಳ್ಳವನಾಗಿರಬೇಕು. ದೇವರು ನನ್ನ ಜೀವನದಲ್ಲಿ ಅದ್ಭುತ ಮಾಡ್ತಾನೆ ಎಂದು ನಂಬುವವನು ದೇವರ ಸಮ್ಮುಖದಲ್ಲಿ ನಿರೀಕ್ಷಿಸುವ ಹಾಗೆ ಅವನು ಭರವಸೆದಿಂದ ಇರಬೇಕು. ನೀನು ನಿರೀಕ್ಷಿಸಿ ದೇವರ ಸಮ್ಮುಖದಲ್ಲಿ ಭರವಸೆದಿಂದ ನೀನು ಇಲ್ಲದೆ ಹೋದರೆ ನಿನ್ನ ಜೀವಿತದಲ್ಲಿ ಸಂಭವಿಸುವಂಥ ಒಂದು ಕಾರ್ಯ ಏನಂದರೆ, ಎಲ್ಲೋ ನೀನು ದಾರಿ ತಪ್ಪಿ ನಡೀತಾ ಇದೆಯಾ ಎನ್ನೋದು ನಿನ್ನ ನಂಬಿಕೆ ಜೀವಿತವನ್ನು ಚಿತ್ರೀಕರಿಸುತ್ತದೆ. ಸತ್ಯವೇದ ಗ್ರಂಥದಲ್ಲಿ ಒಂದೇ ಒಂದು ಉದಾಹರಣೆಯನ್ನು ನಿಮ್ಮ ಮುಂದೆ ತಂದು ನಾನು ನಿಮಗೋಸ್ಕರವಾಗಿ ನಾನು ಪ್ರಾರ್ಥನೆ ಮಾಡಲಿಕ್ಕಾಗಿ ಇಷ್ಟಪಡ್ತೇನೆ. ಎಲ್ಲರೂ ಗಟ್ಟಿಯಾಗಿ ಹೇಳ್ರಿ, ನಾವು ನಿರೀಕ್ಷಿಸುವ, ಗಟ್ಟಿಯಾಗಿ ಹೇಳ್ರಿ, ನಾವು ನಿರೀಕ್ಷಿಸುವ ವಿಷಯಗಳಲ್ಲಿ ಭರವಸೆದಿಂದಿರಬೇಕು. ಹಾಗಾದರೆ ಸತ್ಯವೇದ ಗ್ರಂಥದಲ್ಲಿ ಒಂದು ವ್ಯಕ್ತಿಯನ್ನು ನಿಮಗೆ ಮಾದರಿಯಾಗಿ, ಉದಾಹರಣೆಯಾಗಿ ನಾನು ನಿಮಗೋಸ್ಕರವಾಗಿ ಪ್ರಾರ್ಥನೆ ಮಾಡಲಿಕ್ಕಾಗಿ ಇಷ್ಟಪಡ್ತೇನೆ. ನಮಗೆಲ್ಲರಿಗೂ ಚೆನ್ನಾಗಿ ಗೊತ್ತಿರುವಂಥ ಒಂದು ವ್ಯಕ್ತಿ ಹಬಕ್ಕೂಕನು. ಸ್ತೋತ್ರ. ಹಬಕ್ಕೂಕನ ಪ್ರವಾದಿ ಗ್ರಂಥ 1ನೇ ಅಧ್ಯಾಯಕ್ಕೆ ಬಂದಾಗ ನಾವು ದೇವರ ವಾಕ್ಯದಲ್ಲಿ ನಾವು ಗಮನಿಸ್ತೇವೆ, ದೇವರು ಶಕ್ತವಾಗಿ ಉಪಯೋಗಿಸಿದಂಥ ಒಂದು ಪ್ರವಾದಿ ಹಬಕ್ಕೂಕನಾಗಿದ್ದನು. ಹಬಕ್ಕೂಕ್ ಎನ್ನುವಂಥ ಪದದ ಅರ್ಥ ಒನು ಎಂಬ್ರೇಸ್, ಅಪ್ಪಿಕೊಳ್ಳುವವನು, ದೇವರನ್ನು ಅಪ್ಪಿಕೊಳ್ಳುವವನು ಎನ್ನುವಂಥ ಅರ್ಥ ಗಂಭೀರವಾದಂಥ ಹೆಸರನ್ನ ಹಬಕ್ಕೂಕನಿಗೆ ಚಿತ್ರೀಕರಿಸುವಂಥದ್ದಾಗಿರ್ತದೆ. ಹಳೆ ಒಡಂಬಡಿಕೆಯಲ್ಲಿ ಹಬಕ್ಕೂಕನು ಎನ್ನುವಂಥ ಪ್ರವಾದಿ ಗ್ರಂಥ ನಮಗುಂಟು. ಹಬಕ್ಕೂಕನು ಎನ್ನುವಂಥದ್ದು 3 ಅಧ್ಯಾಯಗಳು ಉಳ್ಳಂಥ ಒಂದು ಚಿಕ್ಕ ಒಂದು ಪುಸ್ತಕ. ಆದರೆ 3 ಅಧ್ಯಾಯ ಎನ್ನುವಂಥದ್ದು ನಮ್ಮ ಜೀವಿತದಲ್ಲಿ ಉತ್ತಮವಾದಂಥ ಭಾಗವನ್ನು ನಮಗೆ ತಿಳಿಸಿಕೊಡುವಂಥದ್ದಾಗಿರ್ತದೆ. 3 ಅಧ್ಯಾಯಗಳು 3 ಪುಟಗಳಲ್ಲೂ 3 ಅರ್ಥ ಗಂಭೀರವಾದಂಥ ವಿಶ್ವಾಸಗಳು ನಾವು ಕಲಿಬೇಕಾಗಿರುವಂಥ 3 ಭಾಗವನ್ನು ನಮಗೆ ತಿಳಿಸಿಕೊಡುತ್ತದೆ. ನೋಡ್ರಿ, ಹಬಕ್ಕೂಕನು ಎನ್ನುವ ಪದದ ಅರ್ಥ ಕರ್ತನನ್ನು ಅಪ್ಪಿಕೊಳ್ಳುವವನು ಎನ್ನುವಂಥ ಅರ್ಥವನ್ನು ಚಿತ್ರೀಕರಿಸುತ್ತೆ. ನಾವು ಆ ಅಧ್ಯಾಯಗಳಲ್ಲಿ 1ನೇ ಅಧ್ಯಾಯದ ಒಳಗಡೆ 2ನೇ ವಾಕ್ಯದಿಂದ ಪ್ರವೇಶಿಸಿದಾಗ ಹಬಕ್ಕೂಕನು 1ನೇ ಅಧ್ಯಾಯದ 2ನೇ ವಚನವನ್ನು ನೀವು ಗಮನಿಸಿದಾಗ ಹಬಕ್ಕೂಕನು ದೇವರ ಹತ್ರ ಒಂದು ಕಂಪ್ಲೇಂಟ್ ಹೇಳ್ತಾ ಇದ್ದಾನೆ, ದೇವರ ಹತ್ರ ಒಂದು ದೂರು ಹೇಳ್ತಾ ಇದ್ದಾನೆ. ಅವನ ದೂರು ಏನು ಎಂಬುದಾಗಿ ನಾವು ನೋಡಿದ್ರೆ ಈ ರೀತಿ ಗಮನಿಸ್ತೇವೆ, ಯೆಹೋವನೇ, ನಾನು ಮೊರೆ ಇಡುತ್ತಿದ್ದರೂ ನೀನು ಎಷ್ಟು ಕಾಲ ಕೇಳದೆ ಇರುವಿ, ಹಿಂಸೆ ಹಿಂಸೆ ಎಂದು ನಿನ್ನನ್ನು ಕೂಗಿಕೊಂಡರೂ ರಕ್ಷಿಸದೇ ಇರುವಿ. 3ನೇ ವಾಕ್ಯ ಹೇಳ್ತದೆ,
ಕೇಡನ್ನು ನನ್ನ ಕಣ್ಣಿಗೆ ಯಾಕೆ ಬೀಳಿಸುತ್ತಿ? ಕಷ್ಟವನ್ನು ನನಗೆ ಯಾಕೆ ತೋರಿಸಿದ್ದಿ? ಹಿಂಸೆ ಬಾಧೆಗಳು ನನ್ನ ಕಣ್ಣೆದುರಿಗೆ ಇದ್ದೇ ಇವೆ. ಜಗಳವಾಗ್ತಿದೆ, ವ್ಯಾಜವಾಗುತ್ತಾ ಇದೆ. 4ನೇ ವಾಕ್ಯ ಬೈಬಲ್ ಹೇಳುತ್ತದೆ, 4ನೇ ವಾಕ್ಯ, ಹೀಗಿರಲು ಧರ್ಮೋಪದೇಶವು ಜಡವಾಗಿದೆ, ನ್ಯಾಯವು ಎಂದಿಗೂ ಸಾಗದು. ದುಷ್ಟನು ಶಿಷ್ಟನನ್ನ ಸುತ್ತುಕೊಂಡಿದ್ದಾನೆ, ಆದುದರಿಂದ ಸಾಗುವ ನ್ಯಾಯ ವಕ್ರವೇ ಎಂಬುದಾಗಿ ಆತನು ಹೇಳ್ತಾ ಇದ್ದಾನೆ. 1ನೇ ಅಧ್ಯಾಯದಲ್ಲಿ ಅವನು ದೇವರ ಹತ್ರ ಕಂಪ್ಲೇಂಟ್ ಹೇಳ್ತಾ ಇದ್ದಾನೆ, ದೂರನ್ನ ಆತನು ಹೇಳ್ತಾ ಇದ್ದಾನೆ. ಆತನು ಹೇಳ್ತಾ ಇದ್ದಾನೆ, ದೇವರೇ, ನಾನು ಮೊರೆ ಇಡ್ತಾ ಇದ್ರು ನೀನ್ ಯಾಕೆ ಕೇಳ್ತಾ ಇಲ್ಲ? ನಾನು ಎಷ್ಟು ಕಾಲ ಇನ್ನ ಪ್ರಾರ್ಥನೆ ಮಾಡಬೇಕು? ಇನ್ನೆಷ್ಟು ಕಾಲ ನಾನು ಉಪವಾಸ ಮಾಡಬೇಕು? ಇನ್ನೆಷ್ಟು ಕಾಲ ನಾನು ಪರಿಶುದ್ಧತೆಯಲ್ಲಿ ನಡಿಬೇಕು? ನಾನು ಮೊರೆ ಇಡ್ತಾ ಇದ್ರು ನೀನ್ ಯಾಕೆ ಕೇಳ್ತಾ ಇಲ್ಲ? 2ನೇದಾಗಿ ಹಿಂಸೆ, ನನಗೆ ಮಾನಸಿಕವಾದ ಹಿಂಸೆ, ನನಗೆ ಶಾರೀರಿಕವಾದಂಥ ಹಿಂಸೆ, ನನ್ನ ಜೀವನದಲ್ಲಿ ಹಿಂಸೆ ಎಂದು ನಾನು ಕೂಗಿಕೊಂಡ್ರು ಯಾಕೆ ನೀನು ನನಗೆ ಇನ್ನ ಸದುತ್ತರವನ್ನು ದಯಪಾಲಿಸದೆ ನೀನು ಇದ್ದಿ? ಜಗಳ ಆಗ್ತಾ ಇದೆ, ಈಗ ಹಿಂಸೆ ಆಗ್ತಾ ಇದೆ, ತೊಡಕುಗಳು ಒಡಕುಗಳು ನಡೀತಾ ಇದೆ, ಶಿಷ್ಟನನ್ನ ದುಷ್ಟನು ಸುತ್ತುಕೊಂಡಿದ್ದಾನೆ, ಧರ್ಮೋಪದೇಶ ಜಡವಾಗಿದೆ. ಕರ್ತನೆ, ನೀನ್ ಯಾಕೆ ಸುಮ್ಮನೆ ಇದೀಯಾ ಅಂತ ಹೇಳಿ 1ನೇ ಅಧ್ಯಾಯ ಪೂರ್ತಿಯಾಗಿ ಅವನು ಬೇರೆ ದೂರನ್ನೇ ಹೇಳ್ತಾ ಇದ್ದಾನೆ. ಬೇರೆ ಕಂಪ್ಲೇಂಟು, ಬೇರೆ ದೂರ ಹೇಳ್ತಾ ಇದ್ದಾನೆ. 1ನೇ ಅಧ್ಯಾಯದಲ್ಲಿ ದೂರ ಹೇಳಬೇಕಾದ್ರೆ ಆ 1ನೇ ಅಧ್ಯಾಯದಲ್ಲಿ ನಾವು ಗಮನಿಸ್ತೇವೆ, ಎಲ್ಲೂ ದೇವರು ಕ್ರಿಯೆ ಮಾಡೋದಾಗ್ಲಿ, ದೇವರು ಮಾತಾಡೋದಾಗ್ಲಿ, ದೇವರು ಅವನ ವಿಷಯದಲ್ಲಿ ಇಳಿದು ಬರೋದನ್ನಾಗ್ಲಿ ಎಲ್ಲೂ ಸಹ ನಾವು ಕಾಣೋದಿಲ್ಲ. ಯಾಕಂದ್ರೆ ದೂರ ಎಲ್ಲಿರುತ್ತೋ ಅಲ್ಲಿ ದೇವರು ಇರೋದಿಲ್ಲ. ಇನ್ನೊಂದು ಸಾರಿ ನಾನು ಹೇಳ್ತೇನೆ, ವೇರ್ ದೇರ್ ಇಸ್ ದ ಕಂಪ್ಲೇಂಟ್ ದೇರ್ ಗಾಡ್ ವಿಲ್ ಬಿ ನಾಟ್ ದೇರ್. ಎಲ್ಲಿ ದೂರ ಇರುತ್ತೋ ಅಲ್ಲಿ ದೇವರು ಇರೋದಿಲ್ಲ. ಇನ್ನೊಂದು ಸಾರಿ ನಾನು ಹೇಳ್ತೇನೆ, ಎಲ್ಲಿ ದೂರ ಇರುತ್ತೋ, ಎಲ್ಲಿ ಆಪಾದನೆಗಳು ಇರುತ್ತೋ, ಎಲ್ಲಿ ಕಂಪ್ಲೇಂಟ್ ಇರುತ್ತೋ ಅಲ್ಲಿ ದೇವರು ಒಂದು ಕಾಲದಲ್ಲೂ ಇರೋದಿಲ್ಲ. ಹಬಕ್ಕೂಕನ 1ನೇ ಅಧ್ಯಾಯದಲ್ಲಿ ಬರೇ ಕಂಪ್ಲೇಂಟ್ ಹೇಳ್ತಾ ಇದ್ದೇನೆ, ಪ್ರಾರ್ಥನೆ ಮಾಡ್ತಾ ಇದ್ದೇನೆ, ನೀನ್ ಯಾಕೆ ಕೇಳ್ತಾ ಇಲ್ಲ? ನನ್ನ ಕಣ್ಣಿಗೆ ಯಾಕೆ ಹಿಂಸೆ, ಪ್ರತಿಕೂಲ ಹೋರಾಟ ಎಲ್ಲ ನನ್ನ ಕಣ್ಣಿಗೆ ಬೀಳಿಸ್ತಾ ಇದೆಯಾ? ನನಗೆ ಯಾಕೆ ಕಷ್ಟ, ನನಗೆ ಯಾಕೆ ಹಿಂಸೆ, ನನಗೆ ಯಾಕೆ ಹೋರಾಟ, ಯಾಕೆ ನನ್ನ ಜೀವನದಲ್ಲಿ ಈ ರೀತಿ ನಡೀತಾ ಇದೆ? ವಾಕ್ಯದ ಪ್ರಕಾರ ಯಾವುದು ನಡೀತಾ ಇಲ್ಲ. ಅಲ್ಲಿ ನೀತಿವಂತನನ್ನ ದುಷ್ಟನ ಆಳ್ವಿಕೆ ಮಾಡ್ತಾ ಇದ್ದಾನೆ. ಯಾಕೆ ನೀನ್ ಸುಮ್ಮನೆ ಇದೀಯ? ನೀನ್ ಜೀವ ಉಳ್ಳ ದೇವರಾಗಿದ್ರೆ ಅದ್ಭುತ ಮಾಡು, ನೀನ್ ಜೀವ ಉಳ್ಳ ದೇವರಾಗಿದ್ರೆ ನೀನು ಇಳಿದು ಬಾ, ಬೆಂಕಿಯಿಂದ ಸುಟ್ಬಿಡು. ನಮ್ಮ ಭಾಷೆಯಲ್ಲಿ ಹೇಳೋ ಪ್ರಕಾರ ಅನೇಕ ಡೈಲಾಗ್ಗಳನ್ನು ನಾವು ಹೊಳಿತೀವಿ. ಯಾಕಂದ್ರೆ ದೂರು ದೇವರಿಗೆ ಒಂದು ಕಾಲದಲ್ಲೂ ಇಷ್ಟ ಇಲ್ಲ. ಇವತ್ತು ನಾನು ಮತ್ತೊಂದು ಆವರ್ತಿ ಒಂದು ಕಾರ್ಯ ಹೇಳ್ತೇನೆ, ಉಜ್ಜೀವನ ನಡಿಬೇಕಾ? ದೂರ ಹೇಳೋದನ್ನ ನಿಲ್ಲಿಸಬೇಕು. ಕುಟುಂಬದಲ್ಲಿ ಉಜ್ಜೀವನ ನಡಿಬೇಕಾ? ದೂರ ಹೇಳೋದನ್ನ ನಿಲ್ಲಿಸಬೇಕು. ವ್ಯಕ್ತಿಗತವಾಗಿ ಉಜ್ಜೀವನ ನಡಿಬೇಕಾ? ದೂರ ಹೇಳೋದನ್ನ ನಿಲ್ಲಿಸಬೇಕು. ಸಭೆಯಲ್ಲಿ ಉಜ್ಜೀವನ ನಡಿಬೇಕಾ? ದೂರ ಹೇಳೋದನ್ನ ನಾವು ನಿಲ್ಲಿಸಬೇಕು. ನಾವು ಯಾವಾಗ ಸಭೆ ದೂರ ಹೇಳೋದಕ್ಕಾಗಿ ಪ್ರಾರಂಭಿಸ್ತೀವೋ ಅಲ್ಲಿ ದೇವರ ಪ್ರಸನ್ನತೆ ಇರೋದಿಲ್ಲ. ಎಲ್ಲಿ ದೂರ ಇರುತ್ತೋ ಅಲ್ಲಿ ದೇವರ ಸಾನ್ನಿಧ್ಯನ ಇರೋದಿಲ್ಲ. ಎಲ್ಲಿ ದೂರ ಇರುತ್ತೋ ಅಲ್ಲಿ ದೈವ ಪ್ರಸನ್ನತೆ ಇರೋದಿಲ್ಲ. ಎಲ್ಲಿ ದೂರ ಇರುತ್ತೋ ಅಲ್ಲಿ ದೇವರ ಶಕ್ತಿ ಇರೋದಿಲ್ಲ. ಎಲ್ಲಿ ದೂರ ಇರುತ್ತೋ ಅಲ್ಲಿ ದೂರಗಾರನಿರ್ತಾನೆ. ಯಾರು ದೂರಗಾರನು? ಸೈತಾನನು. ಇನ್ನೊಂದು ಸಾರಿ ನಾನು ಹೇಳ್ತೇನೆ, ಎಲ್ಲಿ ದೂರ ಇರುತ್ತೋ ಅಲ್ಲಿ ದೂರಗಾರನಿರ್ತಾನೆ. ಆ ದೂರಗಾರನ್ ಯಾರು? ಸೈತಾನನು. ನಮ್ಮ ಭಾಷೆ ಹೇಳೋ ಪ್ರಕಾರ ಅಕ್ಯೂಸರ್, ಆಪಾದಿತನ ಕೆಲಸ ಏನು? ಬೇರೆ ದೇವರ ಹತ್ರ ಹೋಗಿ ಭಕ್ತರುಗಳ ಕುರಿತಾಗಿ ದೂರ ಹೇಳುವಂಥದ್ದು. ಇವತ್ತು ಅದು ಸರಿಯಿಲ್ಲ, ಇದು ಸರಿಯಿಲ್ಲ ಅಂತ ಹೇಳೋದು ಬಹಳ ಸುಲಭ. ಸರಿ ಇಲ್ದಿದ್ದನ್ನ ಸರಿ ಮಾಡಕ್ ನಾನು ಬರ್ತೀನಿ ಅಂತ ಯಾರು ಹೇಳಲ್ಲ. ಇವತ್ತು ಕೆಲವೊಂದು ಕುಟುಂಬಗಳಲ್ಲಿ ಹೆಂಡತಿ ಗಂಡನ ಮೇಲೆ ಇಷ್ಟು ದೂರ ಹೇಳ್ತಾರೆ, ಇಷ್ಟು ದೊಡ್ಡ ದೂರು ಹೇಳ್ತಾರೆ. ಅಂದ್ರೆ ಹೇಳ್ತಾರೆ, ನನ್ನ ಗಂಡ ಮದುವೆ ಆದಂಗಿಂದ ಸರಿಯಿಲ್ಲ ಅಂತ. ಮದುವೆ ಆಗಿ 30 ವರ್ಷ ಆಗಿರುತ್ತೆ, ಇನ್ನ ಗಂಡ ಸರಿಯಿಲ್ಲ ಅಂತಾನೆ ಡೈಲಾಗ್ ಹೊಡಿತಾ ಇರ್ತಾರೆ. ಆದ್ರೆ ಪಾಪ ಆ ಗಂಡನೇ ದುಡ್ದು ಇವ್ರಿಗೆ ತಂದು ಹಾಕೋದು. ಆದ್ರೂ ಹೇಳ್ತಾರೆ ಈ ಗಂಡ ಸರಿಯಿಲ್ಲ ಅಂತ. ಯಾಕಂದ್ರೆ ದೂರ ಹೇಳದೆ ಹೋದ್ರೆ ಕೆಲವರಿಗೆ ಹೊಟ್ಟೆ ಉಬ್ಬು ಬಿಡುತ್ತೆ. ಸೋತ್ರ ಈ ಉಬ್ಬೋದನ್ನ ತಡೆಯೋದಕ್ಕಾಗಿ ದೂರ ಹೇಳ್ತಾ ಇರಬೇಕು. ನಮ್ಮ ಸಭೆಯಲ್ಲಿ ಅನೇಕ ವರ್ಷಗಳಿಂದ ಒಂದು ಅಮ್ಮ ಇದ್ರು. ಆ ಅಮ್ಮನ ವಿಶೇಷತೆ, ಯಾವಾಗಾದ್ರೂ ಪ್ರಾರ್ಥನೆ ಮಾಡೋದಕ್ಕೆ ತಲೆ ಕೊಟ್ಟರೆ ಫಸ್ಟ್ ಹೇಳೋದು, ನನ್ನ ಗಂಡ ಸರಿಯಿಲ್ಲ, ಅವ್ರಿಗಾಗಿ ಪ್ರೇಯರ್ ಮಾಡ್ರಿ ಅಂತ. ಸೋತ್ರ
ನಾವು ಕೇಳಿ 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 ನಮಗೂ ಸಾಕಾಗಿದ್ದ ಕಾರಣ ನಮಗೂ ಗೊತ್ತು, ದೇವ್ರಿಗೆ ಗೊತ್ತು ಅವ್ರ ಗಂಡ ಬಂಗಾರ ಅಂತ ಮನುಷ್ಯ ಅಂತ. ಆದರೆ ಈ ಅಮ್ಮನ ಕಣ್ಣಿಗೆ ಅವ್ರ ಗಂಡ ಒಂದಿನನೂ ಚೆನ್ನಾಗಿ ಕಂಡಿಲ್ಲ. ಅವ್ರು ಹೇಳ್ತಾರೆ, ನನ್ನ ಗಂಡ ಬಂದಿದ ತಕ್ಷಣ ಮನೆಯಲ್ಲಿ ಜಗಳ ಮಾಡ್ತಾನೆ ಪಾಸ್ಟರ್, ನನ್ನ ಗಂಡನಿಗಾಗಿ ಪ್ರೇಯರ್ ಮಾಡಿ ಅಂತ. ಒಂದು ದಿವಸ ನಮಗೂ ಸಾಕಾಗೋಯ್ತು, ನಮ್ಗೆ ಅನ್ನಿಸ್ತು ಈ ಅಮ್ಮನ ಬಾಯಿ ಮುಚ್ಚಬೇಕಲ್ಲ ಅಂತ ಹೇಳಿ ಸೋತ್ರ. ಒಂದು ದಿವಸ ಹೇಳಿದ್ವಿ, ಅಮ್ಮ ನೀನು ಪ್ರೇಯರ್ ಮಾಡಿಸ್ಕೊಳಕ್ಕೆ ಏನು ತಂದಿದ್ದೀಯಮ್ಮ ಅಂತ. ಆಕೆ ಹೇಳಿದ್ರು, ಸ್ಪ್ರೈಟ್ ಬಾಟ್ಲಲ್ಲಿ ಒಂದು 2 ಲೀಟ್ರ್ ನೀರು ತಂದಿದ್ದೀನಿ ಫಸ್ಟೇ ಪ್ರೇಯರ್ ಮಾಡೋಕ್ಕೆ ಅಂತ. ನಾವು ಹೇಳಿದ್ವಿ, ಕೊಡಮ್ಮ ಪ್ರೇಯರ್ ಮಾಡಿಕೊಡ್ತೀವಿ ಅಂತ. ಪ್ರೇಯರ್ ಮಾಡೋದಕ್ಕೋಸ್ಕರ ನಾವು ತಗೊಂಡು ಹೇಳಿದ್ವಿ, ಅಮ್ಮ ಈ ನೀರನ್ನು ಪ್ರೇಯರ್ ಮಾಡಿಕೊಟ್ಟಿದ್ದೀವಿ, ನಿನ್ನ ಗಂಡನನ್ನು ದೇವರು ಪರಿಪೂರ್ಣ ಬದಲಾಯಿಸ್ತಾನೆ, ಹೋಗಮ್ಮ ಅಂತ. ಆದರೆ ಒಂದು ಕೆಲಸ ಮಾಡು, ನಿನ್ನ ಮನೆಯಲ್ಲಿ ಯಾವಾಗ ಜಗಳ ಆಗ್ತದೋ ಈ ಬಾಟ್ಲಲ್ಲಿರುವಂಥ ನೀರು ಒಂದು ಕಪ್ ತಗೋ, ಕಪ್ಗೆ ಹಾಕ್ಕೊಂಡು ಬಾಯಿಗೆ ಹಾಕೋಬಿಡು, ಜಗಳ ಮುಗಿಯೋವರೆಗೂ ಉಗಿಬೇಡ, ನುಂಗ್ಬೇಡ, ಹಂಗೆ ಇಟ್ಕೊಂಡಿರು ಬಾಯಲ್ಲಿ, ನಿನ್ನ ಮನೆಯಲ್ಲಿ ನಿನ್ನ ಗಂಡ ಬದಲಾಗ್ತಾನೆ ಅಂತ. ಈ ಅಮ್ಮನಿಗೆ ಬಹಳ ಸಂತೋಷ ಆಯಿತು. ಕಾರಣ ಏನಂದರೆ, ಗಂಡ ಬದಲಾಗಬೇಕು, ದೇವರು ಬದಲಾಯಿಸಕ್ಕೆ ಹೋಗ್ತಾನೆ ಅಂತ ಹೇಳಿ ಅದ್ಭುತಕ್ಕಾಗಿ ನಂಬಿ ಈ ಅಮ್ಮ ಬಾಟ್ಲು ತಗೊಂಡೋದ್ರು. ಬೆಂಗಳೂರು ಪಟ್ಟಣದಲ್ಲಿ ನಮಗೆ ಭಾಳ ಸಂತೋಷ. ನಾವು ಇಲ್ಲಿ ಬರಬೇಕಾದ್ರೆ, ಇದು ಕಡೆ ಬರಬೇಕಾದ್ರೆ 10 ಕಿಲೋಮೀಟ್ರ್ 12 ನಿಮಿಷ ನಮಗೆ ತೋರಿಸ್ತು. ನಾವು ಹೇಳಿದ್ವಿ, ಬೆಂಗಳೂರಲ್ಲಿ 10 ಕಿಲೋಮೀಟ್ರ್ 2 ಅವರ್ ತೋರಿಸುತ್ತೆ, ಬೆಳ್ಳಾರಿಯಲ್ಲಿ 12 ನಿಮಿಷ ತೋರಿಸ್ತಾ ಇದೆಯಪ್ಪ, ಬೆಳ್ಳಾರಿಯಲ್ಲಿರೋರೇ ಧನ್ಯರು ಅಂದೆ ನಾನು ಸ್ತೋತ್ರ. ಕಾರಣ ಏನಂದರೆ 2 ಕಿಲೋಮೀಟ್ರ್ 2 ನಿಮಿಷ 3 ನಿಮಿಷ ತೋರಿಸುತ್ತೆ, ನಮ್ಮದು 2 ಕಿಲೋಮೀಟ್ರ್ ಕೆಲವೊಂದು ಸಾರಿ 1 ಅವರ್ ತೋರಿಸುತ್ತೆ. ನಾವು ಹೇಳಿದ್ವಿ ಭಾಳ ಧನ್ಯರು ಅಂತ. ಅವನ ಕೆಲಸ ಮುಗಿಸ್ಕೊಂಡು ಮನೆಗೆ ಬರೋದಕ್ಕೆ 1 ಅವರ್ ಬೇಕು, ಒಂದು ಸ್ವಲ್ಪ ಟ್ರಾಫಿಕ್ ಆದರೆ 2-3 ಅವರು. ಅವನು ಸೋಮವಾರ ಬಂದ, ಕೆಲಸ ಮುಗಿಸ್ಕೊಂಡು ಬಂದ, ಈ 3 ಅವರ್ ಲೇಟ್ ಆಗೋಯ್ತು, ಬಂದಿದೆ ತಡ. ಆತನ ಹೆಂಡ್ತಿಗೆ ಹೇಳ್ದ, ಏ ಅಮ್ಮ ಸ್ವಲ್ಪ ಕುಡಿಯಕ್ಕೆ ನೀರು ಕೊಡಮ್ಮ ಅಂತ. ತಕ್ಷಣ ಅವಳು ಹೇಳಿದ್ಲು, ಯಾವಾಗೋ ಬರೋವನಿಗೆ ಕೇಳ್ದಂಗೆಲ್ಲ ಕೊಡಕ್ಕೆ ಇದೇನು ಹೋಟ್ಲಾ ಇರಯ್ಯ ಅಂತ ಹೇಳಿ ಜಗಳ ಶುರು ಹಚ್ಕೊಳಕ್ಕೆ ಸ್ಟಾರ್ಟ್ ಮಾಡಿದ್ಲು. ಗಂಡ ಏನು ಮಾಡ್ತಾನೆ, ಕಾಂಪಿಟೇಷನ್ ಮಾಡೋಕ್ಕಾಗಲ್ಲ, ಪಕ್ಕದಲ್ಲಿದ್ದಂಥ ಒಂದು ಸ್ಟೀಲ್ ಗ್ಲಾಸ್ ಎತ್ತು ಕೆಳಗಡೆ ಹಾಕಿದ. ಈಕೆಗೆ ಇವಾಗ ಪಾಸ್ಟ್ರ್ ಕೊಟ್ಟಿದ್ದ ನೀರು ನೆನಪು ಬಂತು. ಆಕೆ ಪಾಸ್ಟ್ರ್ ಕೊಟ್ಟಿದ್ದ ನೀರನ್ನು ಬಾಯಿಗೆ ಹಾಕ್ಕೊಂಡ್ಲು. ಗಂಡ ನೀರು ಕೇಳ್ದ, ಕೊಟ್ಲು, ಕಾಫಿ ಕೇಳಲು ಕೊಟ್ಲು, ಊಟ ಕೇಳಲು ಕೊಟ್ಲು. ಹೆಂಡತಿ ಏನು ಮಾತನಾಡದೇ ಇರೋದು, ಗಂಡ ಸಮಾಧಾನವಾಗಿ ಮಲ್ಕೊಂಡ. ಅವತ್ತು ಬೆಳಗ್ಗೆ ಎದ್ದು ಹೋದ, ತಿರ್ಗಾ ಮಂಗಳವಾರ ಅದೇ ಸುದ್ದಿ, ಮತ್ತೆ ಬಾಯಿಗೆ ನೀರು ಹಾಕ್ಕೊಂಡ್ಲು. ಮತ್ತೆ ಬುಧವಾರ ಅದೇ ರೀತಿ ಮಾಡಲು. ಭಾನುವಾರ ಬಂದಾಗ ಆಕೆ ನೀಟಾಗಿ ನಗನಗುತ್ತಾ ಚರ್ಚಿಗೆ ಬಂದ್ಲು. ಪಾಸ್ಟ್ರ್ ಕೇಳಿದ್ರು, ಅಮ್ಮ ಮನೆ ಹೆಂಗಿದೆಯಮ್ಮ ಅಂತ. ತಕ್ಷಣ ಕೇಳಿದ್ರು, ಪಾಸ್ಟ್ರೇ ಸ್ವರ್ಗ ಎನ್ನೋದಿದ್ರೆ ಅದು ನಮ್ಮ ಮನೆ ಪಾಸ್ಟ್ರೇ ಅಂತ. ತಕ್ಷಣ ನಾವು ಹೇಳಿದ್ವಿ, ಅಮ್ಮ ತಿರ್ಗಾ ಪ್ರಾರ್ಥನೆ ಮಾಡೋದಕ್ಕೆ ಬಾಟ್ಲಲ್ಲಿ ನೀರು ತಂದಿದೀಯಾ ಅಂತ. ಇಲ್ಲ ಪಾಸ್ಟ್ ಅಂತ ಹೇಳಿದೆ. ನಾವು ಹೇಳಿದ್ವಿ, ನಾವೇ ಕೊಡ್ತೀವಿ ತಗೊಂಡಾಗಮ್ಮ, ನಿನ್ನ ಮನೆ ಪರಲೋಕ ಆಗಿರಲಿ ಯಾವಾಗಲೂ ಅಂತ. ಯಾಕಂದರೆ ದೂರ ಹೇಳೋ ಮನೆ ನರಕನೇ ಅಯ್ಯ. ದೂರ ಹೇಳೋ ಸಭೆ, ಆ ದೂರ ಹೇಳೋ ಮನೆ, ದೂರ ಹೇಳೋ ಕುಟುಂಬ, ದೂರ ಹೇಳೋ ಜೀವಿತ, ಅದು ನರಕ ಆಗಿರುತ್ತೆ ಹೊರತು ಅದೆಂದಿಗೂ ಸ್ವರ್ಗವಾಗಿರೋದಿಲ್ಲ. ಇವತ್ತು ದೇವರ ಮಕ್ಕಳಿಗೆ ಗಮನಿಸಿ, ದೂರ ಹೇಳೋದನ್ನ ನಿಲ್ಲಿಸಬೇಕು. ನಾನು ಹೇಳಿದೆ, ದೂರ ಹೇಳೋದನ್ನ ನಿಲ್ಲಿಸಬೇಕು. ನನಗೆ ಬಹಳ ಸಂತೋಷ ಕೊಟ್ಟಂತ ಪಾಸ್ಟರ್ ಆದಿಕಾಂಡ ಪುಸ್ತಕದಲ್ಲಿ ಹೋದಾಗ ದೇವರ ಆದಾಮನಿಗೆ ಹುಡುಗಿ ಕೊಡ್ತಾನೆ. ಹುಡುಗಿ ಕೊಟ್ಟಾಗ ಅವನು ಬಹಳ ಸಂತೋಷವಾಗಿ ಹೇಳ್ತಾನೆ, ಏನಂತ, ನನ್ನ ಎಲುಬಿಂದ ಬಂದ ಎಲುಬು, ನನ್ನ ಮಾಂಸದಿಂದ ಬಂದ ಮಾಂಸ, ಅಲ್ಲೂಯ, ಈಕೆ ನನಗೆ ಇನ್ಮೇಲೆ ನಾರಿ ಅಂತ ಕರೆಸಲ್ಪಡ್ತಾಳಂತ ಅಭಿಮಾನದಿಂದ ಸಂತೋಷವಾಗಿ ಹೇಳ್ದೆ. ಯಾಕಂದ್ರೆ ಎಲ್ಲ ಚೆನ್ನಾಗಿತ್ತು, ಎಲ್ಲ ಆರಾಮಾಗಿತ್ತು, ಎಲ್ಲ ಚೆನ್ನಾಗಿ ನಡಿಬೇಕಾದ್ರೆ ಕವನನೇ ಬರೆದ್ಬಿಟ್ಟ. ನಾನು ಯಾವಾಗಲೂ ಪುರುಷರಿಗೆ ಹೇಳ್ತೀನಿ, ನಿಮ್ಮ ಮನೆಯಲ್ಲಿರೋ ಹೆಂಡತಿಗೆ ಮಾತ್ರ ಕವನ ಆಡ್ರಿ, ಊರವ್ರಿಗೆಲ್ಲ ಆಡಬೇಡ್ರಿ, ಅದೆಲ್ಲ ವ್ಯಭಿಚಾರ, ತಪ್ಪದು. ಅದು ವ್ಯಭಿಚಾರಿಗಳು ಒಬ್ಬರು ಪರಲೋಕಕ್ಕೆ ಹೋಗಲ್ಲ. ಮನೆಯಲ್ಲಿರುವಂಥ ಹೆಂಡತಿ ಕವನ ಆಡ್ರಿ. ಆದಾಮನ ಮನೆಯಲ್ಲಿರುವಂಥ ಹೆಂಡತಿ ಕವನ ಬರ್ದ, ಏನಂತ, ನನ್ನ ಮಾಂಸದಿಂದ ಬಂದ ಮಾಂಸವೇ, ನನ್ನ ಎಲುಬಿನಿಂದ ಬಂದ ಎಲುಬೇ ಅಂತ ಹೇಳಿ ಆತನ ಕವನ ಬರ್ದ. ಬಹಳ ಸಂತೋಷ. ಆದರೆ ಪಾಪಕ್ಕೆ ಬಿದ್ದಾಗ ಆದಮನಿಗ ಹೆಂಡತಿ ಬಗ್ಗೆ ಏನು ಹೇಳ್ತಾರೆ ಗೊತ್ತಾ? ಕವನ ಆಡ್ತಾ ಇಲ್ಲ. ನನ್ನ ಎಲುಬಿಂದ ಬಂದ ಎಲುಬೇ, ನನ್ನ ಮಾಂಸದಿಂದ ಬಂದ ಮಾಂಸವೇ ಅಂತ ಆಡ್ತಾ ಇಲ್ಲ. ಅಲ್ಲಿ ವಾಕ್ಯ ಏನು ಉಚ್ಚರಿಸುತ್ತೆ ಗೊತ್ತಾ? ನನ್ನ ಜೊತೆಯಲ್ಲಿರೋದಕ್ಕೆ ನೀನು ಕೊಟ್ಟ ಸ್ತ್ರೀ. ಚೆನ್ನಾಗಿದ್ದಾಗ ಹಾಡಾಡ್ದೆ, ಯಾರು ಸ್ತೋತ್ರ ಹೇಳಿಲ್ಲ. ಚೆನ್ನಾಗಿದ್ದಾಗ ಕವನ ಬರ್ದೆ, ಚೆನ್ನಾಗಿದ್ದಾಗ ಹೆಂಡತಿ ಅಂತ ತಲೆ ಮೇಲೆ ಎತ್ಕೊಂಡು ಓಡಾಡ್ದೆ,
ಚೆನ್ನಾಗಿದ್ದಾಗ ಪಾಸ್ಟರ್ನ ಎತ್ಕೊಂಡು ಹೊಗಳದೆ, ಚೆನ್ನಾಗಿದ್ದಾಗ ಸಭೆಯನ್ನೇ ತಲೆ ಮೇಲೆ ಎತ್ಕೊಂಡು ಪಾಸ್ಟು ನನ್ನ ಸಭೆ ಯಾಕೋ ಸ್ತೋತ್ರ ಹೇಳದೆ ಇದ್ದಾಗ ನನ್ನನ್ನು ಬೆಳೆಸಿದವರು, ನನ್ಗೆ ಆಶೀರ್ವಾದ ಮಾಡಿದವರು ಅಂತ ಚೆನ್ನಾಗಿದ್ದಾಗ ಹೊಗಳು ಬಿಟ್ಟೆ. ಈಗ ಬಿದ್ದಾಗ ನನ್ನ ಜೊತೆಯಲ್ಲಿ ಇರೋದಕ್ಕೆ ಹೆಂಡತಿ ಅಂತ ಹೇಳಕ್ಕೂ ಧೈರ್ಯ ಮಾಡಿಲ್ಲ ಅವನು. ನನ್ನ ಜೊತೆಯಲ್ಲಿ ಇರೋದಿಕ್ಕೆ ಅದರ ಅರ್ಥ ಏನು? ನನ್ನ ಜೊತೆಯಲ್ಲಿ ಇರೋದಿಕ್ಕೆ ನೀನು ಕೊಟ್ಟ, ಅದರ ಅರ್ಥ ನನ್ನಿಂದ ಬಂದಿದ್ದಲ್ಲ. ಅಲ್ಲಿ ಹೇಳ್ದ ನನ್ನಿಂದ ಬಂದಿದ್ದು, ಇಲ್ಲಿ ಹೇಳ್ತಾ ಇದ್ದಾನೆ ನೀನು ಕೊಟ್ಟ. ಈ ಸ್ತ್ರೀ ಹಾಗಾದ್ರೆ ದೂರ ಯಾವಾಗ ಬರೋದು ಗೊತ್ತಾ? ಕೃತಜ್ಞತೆ ಅನ್ನೋದು ಮರ್ತಾಗ. ಯಾರು ಸ್ತೋತ್ರ ಹೇಳಲಿಲ್ಲ. ಯಾವಾಗ ಜನ ಕಂಪ್ಲೇಂಟ್ ಹೇಳ್ತಾರೆ ಅಂದ್ರೆ ಕೃತಜ್ಞತೆ ಎನ್ನೋದನ್ನು ಮರೆತಾಗ. ನಾನು ಯಾವಾಗಲೂ ಹೇಳ್ತೇನೆ, ಕ್ರೈಸ್ತರಾದಂಥ ನಮ್ಮ ಬೆಳವಣಿಗೆ ಎನ್ನೋದು ಟ್ಯಾಲೆಂಟ್ ಇಂದ ಬರಲ್ಲ, ಪ್ರಸಂಗದ ಶೈಲಿಯಿಂದ ಬರಲ್ಲ. ನಮ್ಮ ಆಶೀರ್ವಾದ ಎನ್ನೋದು ದುಡಿಮೆಯಿಂದಲೋ, ನಮ್ಮ ಬೆಳವಣಿಗೆ ಎನ್ನೋದು ನಾನು ಸಂಪಾದನೆ ಮಾಡಿದೆ, ನಾನು ದುಡ್ದೆ, ನಾನು ಕಟ್ದೆ, ನಾನು ಬೆಳೆಸ್ದೆ, ಅದರಿಂದ ಅಲ್ಲ ಬರೋದು. ಕ್ರೈಸ್ತ ಜೀವಿತದ ಪ್ರಾಮುಖ್ಯವಾದಂಥ ಉದ್ದೇಶ, ಪ್ರಾಮುಖ್ಯವಾದ ಬೆಳವಣಿಗೆ ಒಂದು ಅಸ್ಥಿವಾರ ಎನ್ನೋದು ಗೊತ್ತಾ? ಕೃತಜ್ಞತೆ ಉಳ್ಳವರಾಗಿರ್ಬೇಕು. ಯಾರು ಕೃತಜ್ಞತೆ ಉಳ್ಳವರಾಗಿರ್ತಾರೋ ಅವ್ರನ್ನೇ ದೇವರು ಬೆಳೆಸೋದು. ಇನ್ನೊಂದು ಸಾರಿ ನಾನು ಹೇಳ್ತೇನೆ, ಕೃತಜ್ಞತೆ ಉಳ್ಳವನು ಮಾತ್ರನೇ ಅವನನ್ನೇ ದೇವರು ಬೆಳೆಸೋದು. ಕಾರಣವೇನೆಂದ್ರೆ ಕೃತಜ್ಞತೆ ಇಲ್ಲದವನು ಅವನು ಪಶುಪ್ರಾಯನಾಗಿರ್ತಾನೆ. ನಾನು ಯಾವಾಗಲೂ ಹೇಳ್ತೀನಿ, ಕನ್ನಡದಲ್ಲಿ ಒಂದು ಗಾದೆ ಇದೆ, ಉಪ್ಪಿಟ್ಟವರನ್ನ ಮುಪ್ಪಿನ ತನಕ ಮರಿಬೇಡ ಎಂಬುದಾಗಿ. ಯಾರು ನಿನಗೆ ಕಷ್ಟ ಕಾಲದಲ್ಲಿ ನಿನಗೆ ಸಹಾಯಕರಾಗಿರ್ತಾರೋ, ಯಾರು ನಿನಗೆ ಕಷ್ಟ ಕಾಲದಲ್ಲಿ ನಿನಗೆ ಆಶ್ರಯವಾಗಿರ್ತಾರೋ, ಯಾರು ನಿನಗೆ ಕಷ್ಟ ಕಾಲದಲ್ಲಿ ನಿನಗೆ ತೋಳು ಕೊಟ್ರೋ, ಹೆಗಲು ಕೊಟ್ರೋ, ಅವರನ್ನ ಮುಪ್ಪಿನ ತನಕ ಮರಿಬೇಡ ಅಂತ. ಕೆಲವೊಂದು ಸಾರಿ ಪಾಸ್ಟ್ಗಳು ನಾವು ಅಪ್ಪ ನಡಿಯಕ್ಕಾಗಲ್ಲ ಅಂತ ಹೇಳಿ ಹೆಗಲ ಮೇಲೆ ಕುಳಿಸ್ಕೊಳ್ಬಿಡ್ತೀವಿ. ಕೆಲವರು ಕಿವಿ ಕಚ್ಕೊಂಡೇ ಹೋಗ್ಬಿಡ್ತಾರೆ. ಇನ್ನೊಂದ್ಸಾರಿ ನಾನು ಹೇಳ್ತೇನೆ, ನಡಿಯಕ್ಕಾಗಲ್ಲ ಅಂತ ಹೇಳಿ ಹೆಗಲ ಮೇಲೆ ಹೊತ್ಕೊಳ್ತೀವಿ, ಕಿವಿ ಕಚ್ಕೊಂಡೇ ಹೋಗ್ಬಿಡ್ತಾರೆ. ಯಾಕಂತಂದ್ರೆ ಯಾವಾಗ ಮೇಲೆ ಎತ್ತುತ್ತೀವೋ ಜನ ಎಲ್ಲ ನೋಡಕ್ ಸ್ಟಾರ್ಟ್ ಮಾಡ್ತಾರೆ. ನೋಡಕ್ ಸ್ಟಾರ್ಟ್ ಮಾಡಿದ್ರೆ ಹೋಗ್ಬೇಕಾದ್ರೆ ಪಾಸ್ಟ್ನ ಹಂಗೆ ಬಿಟ್ಟು ಹೋಗಂಗಿಲ್ಲ. ಅಯ್ಯೋ ಎತ್ತ ಹೆಗಲ ಮೇಲೆ ಹಾಕೊಂಡ್ರಪ್ಪ ಥ್ಯಾಂಕ್ ಯು ಅಂತ ಹೇಳಿ ಕೈ ಮುಗಿದು ಹೋಗಂಗಿಲ್ಲ, ಅವ್ರಿಗೂ ನೋವು ಕೊಟ್ಬಿಟ್ಟು ಹೋಗ್ಬಿಡ್ತಾರೆ. ಯಾಕಂದ್ರೆ ಕೃತಜ್ಞತೆ ಇಲ್ಲದಿರುವ ಜೀವಿತ, ಕೃತಜ್ಞತೆ ಇಲ್ಲದಿರುವ ಜೀವಿತ ಯಾವಾಗ್ಲೂ ದೂರ ಹೇಳ್ತಾ ಇರುತ್ತೆ. ಕೃತಜ್ಞತೆ ಇಲ್ಲದಿರುವ ಜೀವಿತದಲ್ಲಿ ಬೆಳೆಯೋದಕ್ಕೆ ಸಾಧ್ಯ ಇಲ್ಲ. ಆತ್ಮಿಕರಾದಂತ ನಾವು ಕರ್ತನಾದಂತ ಯೇಸು ಕ್ರಿಸ್ತನಿಗೂ ತಂದೆಯಾದ ದೇವರಿಗೂ ಪವಿತ್ರಾತ್ಮನಿಗೆ ಕೃತಜ್ಞತೆ ಉಳ್ಳವರಾಗಿರಬೇಕು. ದೇವರ ವಾಕ್ಯಕ್ಕೆ ಕೃತಜ್ಞತೆ ಉಳ್ಳವರಾಗಿರಬೇಕು. ನಮ್ಮನ್ನು ಬೆಳೆಸುವಂತ ಬೋಧಕರುಗಳಿಗೆ ಕೃತಜ್ಞತೆ ಉಳ್ಳವರಾಗಿರಬೇಕು. ದೇವರ ಸಭೆಗೆ ಕೃತಜ್ಞತೆ ಉಳ್ಳವರಾಗಿರಬೇಕು. ಕೃತಜ್ಞತೆ ಉಳ್ಳಂತ ಜೀವಿತವೇ ನಮ್ಮನ್ನು ಬೆಳೆಯತಕ್ಕಂತೆ ಮಾಡೋದು. ಕೃತಜ್ಞತೆ ಇಲ್ಲದವರು ಇದುವರೆಗೂ ಬೆಳೆದಿಲ್ಲ, ಮುಂದೆನೂ ಬೆಳೆಯಕ್ ಹೋಗಲ್ಲ. ಕೃತಜ್ಞತೆ ಇಲ್ಲದವರು ಇದುವರೆಗೂ ಬೆಳೆದಿಲ್ಲ, ಇನ್ನು ಮುಂದೆನೂ ಬೆಳೆಯಕ್ ಹೋಗಲ್ಲ. ಅಬ್ರಹಾಮನ ಜೊತೆಲಿದ್ದಂತ ಲೋಟನು, ನಿಮ್ಗೆ ಸಂತೋಷ ಇದೆಯಾ? ಸ್ತೋತ್ರ. ನಿಮ್ಗೆ ಸಂತೋಷ ಇಲ್ಲ ಅಂದ್ರೂ ನಾನು ಹೇಳ್ತೀನಿ. ಅಬ್ರಹಾಮನ ಸಂಗಡ ಇದ್ದಂತ ಲೋಟನು ಏನು ಇಲ್ಲದವನಾಗಿದ್ದ. ಅವ್ರ ಅಪ್ಪ ತೀರೋದ ಅಂತ ಹೇಳಿ ಅಪ್ಪ ಏನ್ ಮಾಡ್ದ, ಅಬ್ರಾಹ್ಮನ ಅಪ್ಪ ಲೋಟನನ್ನ ಜೊತೆ ಕರ್ಕೊಂಡು ಬಂದ. ಜೊತೆ ಕರ್ಕೊಂಡು ಬರ್ಬೇಕಾದ್ರೆ ಲೋಟನ್ಗೆ ಒಂದು ಪೈಸಾ ಇರಲಿಲ್ಲ ಜೋಬಲ್ಲಿ. ಆದ್ರೆ ಯಾವಾಗ ಅಬ್ರಾಹ್ಮನ ಜೊತೆ ನಡೆಯೋಕೆ ಸ್ಟಾರ್ಟ್ ಮಾಡಿದ್ನೋ ಲೋಟ, ಅವನು ಅಬ್ರಾಹ್ಮನ ಈಕ್ವಲ್ ಅಷ್ಟು ಆಶೀರ್ವಾದಕ್ಕೆ ಬಂದ. ₹1 ಇರಲಿಲ್ಲ ಜೋಬಲ್ಲಿ. ಆದ್ರೆ ಅಬ್ರಹಾಮನ ಜೊತೆ ಯಾವಾಗ ನಡೆಯೋಕೆ ಸ್ಟಾರ್ಟ್ ಮಾಡಿದ್ನೋ ಈತ ಅಬ್ರಹಾಮನ ಈಕ್ವಲ್. ಅಬ್ರಹಾಮನಿಗೆ ಎಷ್ಟು ದಾಸದಾಸಿಯರಿದ್ದಾರೋ ಲೋಟನಿಗೆ ಅಷ್ಟೇ ದಾಸದಾಸಿಯರು. ಅಬ್ರಹಾಮನಿಗೆ ಎಷ್ಟು ಬೆಳ್ಳಿ ಬಂಗಾರ ಇದೆಯೋ ಲೋಟನ ಸಂಗಡ ಅಷ್ಟೇ ಬೆಳ್ಳಿ ಬಂಗಾರ. ಅಬ್ರಹಾಮನಿಗೆ ಎಷ್ಟು ಕುರಿದನಗಳು ಒಂಟೆ ಇದೆಯೋ ಅಷ್ಟೇ ಕುರಿದನ ಒಂಟೆ ಲೋಟನಿಗೂ ಆಯಿತು. ನಾನು ಕೇಳ್ತೀನಿ, ಹೆಂಗಪ್ಪ ಇದು ನಿನಗೆ ಉಂಟಾಯಿತು? ನಿಮ್ಮ ಅಪ್ಪನ ಜೊತೆ ನಡಿಬೇಕಾದ್ರೆ ನಿನ್ ಜೋಬ್ ಖಾಲಿ ಇತ್ತು, ಆದ್ರೆ ದೇವರ ಕರೆಯಲ್ಪಟ್ಟಂತ ಅಭಿಷಕ್ತನ ಜೊತೆ ನೀನು ನಡೆಯಕ್ಕಾಗಿ ಪ್ರಾರಂಭಿಸಿದ್ರೆ ಅವ್ರಿಗೆ ಈಕ್ವಲ್ ಆಗಿ ಬೆಳೆದಲ್ಲೋ ಅಂತ ಹೇಳಿ ಲೋಟನ್ ಕೇಳಿದ್ರೆ ಅವನು ಹೇಳ್ದ, ಯಾರ ಜೊತೆ ನಡಿಬೇಕು ಏನೋದನ್ನ ಸರಿಯಾಗಿ ಆರಿಸ್ಕೊಳ್ಬೇಕು ಅಂದೆ. ಅಯ್ಯ, ನೀನ್ ದೂರ ಹೇಳೋನ್ ಜೊತೆ ನಡೆದ್ರೆ ನೀನು ದೂರಗಾರ, ಸುಳ್ಳು ಹೇಳೋನ್ ಸಂಗಡ ನಡೆದ್ರೆ ನೀನು ಸುಳ್ಳುಗಾರ, ಚಾಡಿ ಹೇಳೋನ್ ಸಂಗಡ ನಡೆದ್ರೆ ನೀನು ಚಾಡಿಕೋರ. ನೀನು ಯಾರ ಸಂಗಡ ನಡೀತೀಯೋ
ಅದನ್ನ ನೀನು ಗುರ್ತು ಮಾಡಬೇಕು. ನೀನ್ ಯಾರ ಸಂಗಡ ನಡೀತೀಯೋ ಅವರಲ್ಲಿ ಏನಿದೆಯೋ ಅದೇ ನೀನು ಒಳಗಡೆ ಬರೋದು. ಅಯ್ಯ, ಅಭಿಷಕ್ತರ ಜೊತೆ ನಡೆದವರು ಒಬ್ಬರು ಕೆಳಗಡೆ ಹೋಗ್ಲಿಲ್ಲಯ್ಯ. ಅಭಿಷಕ್ತರ ಜೊತೆ ನಡೆದವರು ಒಬ್ಬರು ಕೆಳಗಡೆ ಬೀಳಲಿಲ್ಲ. ಅವನ್ನೆಲ್ಲರನ್ನು ದೇವರು ಅವರ ಸರಿ ಸಮವಾಗಿ ಬೆಳೆಸಿದನು. ಇವತ್ತಿಲ್ಲಿರುವ ಯೌವನಸ್ಥರೇ, ಹೂ ಇಸ್ ಯುವರ್ ಪಾರ್ಟ್ನರ್? ಯಾರ ಜೊತೆ ನಡೀತೀರಾ ಎನ್ನೋದನ್ನ ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು. ಧೂಮಪಾನ ಮಾಡೋರ್ ಸಂಗಡ ನಡಿಬೇಡ, ಕುಡುಕರ ಸಂಗಡ ನಡಿಬೇಡ, ಧರ್ಮ ನಿಂದಕರ ಸಂಗಡ ನಡಿಬೇಡ, ಚಾಡಿ ಹೇಳೋರ್ ಸಂಗಡ ನಡಿಬೇಡ, ದೂರ ಹೇಳೋರ್ ಸಂಗಡ ನಡಿಬೇಡ. ಅವ್ರು ಸರಿಲ್ಲ, ಇವ್ರು ಸರಿಲ್ಲ, ಇವ್ರು ಸರಿಲ್ಲ, ಅವ್ರು ಸರಿಲ್ಲ ಅಂತ ಹೇಳೋರ್ ಸಂಗಡ ನಡಿಬೇಡ. ಕಡೆಯದಾಗ ನಿನ್ನ ನೋಡ್ಕೊಂಡು ಹೇಳ್ತಾನೆ ನಾಳೆ ನೀನು ಸರಿಲ್ಲ ಅಂತ. ಯಾಕಂದ್ರೆ ದೂರ ಹೇಳುವವನ ಸಂಗಡ ನೀನ್ ನಡೆದ್ರೆ ನಾಳೆ ನೀನು ದೂರಗಾರನಾಗ್ತೀಯ. ಯಾರ ಸಂಗಡ ನಡೀತೀಯ ಅನ್ನೋದು ಚೆನ್ನಾಗಿ ಅರ್ಥ ಮಾಡಿಕೊಳ್ಬೇಕು. ಲೋಟ ಅಬ್ರಹಾಮನ ಸಂಗಡ ನಡೆದಂತ ನಿಮಿತ್ತ ಅವನು ಏನಾದ? ಅವನು ಆಶೀರ್ವದಿಸಲ್ಪಟ್ಟ. ಯೇಸು ಸ್ವಾಮಿ ಸಂಗಡ ನಡೆದಂತ ಶಿಷ್ಯರು ಏನಾದ್ರು? ಲೋಕವನ್ನು ಅಲ್ಲ ಕಲ್ಲೋಲ ಮಾಡುವವರಾದ್ರು. ಪೌಲನ ಸಂಗಡ ನಡೆದಂತ ತಿಮೋತಿಯನ್ನು ತೀತಂದ್ರು ಏನಾದ್ರು? ಅವರು ಮುಂದಿನ ಅಭಿಷಕ್ತರುಗಳಾಗಿ ಮಾರ್ಪಟ್ರು. ನಾನು ಒಂದು ಕಾರ್ಯ ನಾನು ಹೇಳ್ತೇನೆ, ಯಾರ ಸಂಗಡ ನೀನು ನಡೀತೀಯ ಅದನ್ನ ನೀನು ಎಚ್ಚರ ವಹಿಸಬೇಕು. ಸಭೆಯಲ್ಲಿ ನೋಡಿದಾಗ ಲೋಟ ಸರಿಯಾದವ್ರನ್ನ ಆರಿಸ್ಕೊಂಡ. ಯಾರು? ಅಬ್ರಹಾಮನನ್ನ. ಜೊತೆಯಲ್ಲಿ ನಡಿಬೇಕಾದ್ರೆ ಅವನಷ್ಟು ಆಶೀರ್ವಾದ ಹೊಂದದ. ಕೆಲವರು ಏನು ಇಲ್ದಿದ್ದಾಗ ಚೆನ್ನಾಗಿರ್ತಾರೆ, ಆಶೀರ್ವಾದ ಬಂದಾಗಲೇ ಪ್ರಾಬ್ಲಮ್, ಬೆಳೆದ ಮೇಲೇ ಸ್ವಲ್ಪ ಪ್ರಾಬ್ಲಮ್. ಬೈಬಲಲ್ಲಿ ನೋಡ್ತೀವಿ, ಲೋಟನ ದಾಸದಾಸಿಯರಿಗೂ ಅಬ್ರಹಾಮನ ದಾಸರಿಗಳಿಗೂ ಜಗಳ ಆಗುತ್ತೆ. ಜಗಳ ಆದಾಗ ಲೋಟನಿಗೂ ಮತ್ತು ಅಬ್ರಹಾಮನಿಗೆ ಜಗಳ ಆಗಿದ್ದು ಯಾರಿಗೆ ಜಗಳ ಆಗಿದ್ದು? ಲೋಟನ್ ದಾಸರಿಗೂ ಅಬ್ರಾಹ್ಮನ್ ದಾಸರಿಗೂ. ಲೋಟ ಬಂದು ಹೇಳ್ಬೇಕಾಗಿತ್ತಾನೆ, ಅಪ್ಪ ಮಗನ ಮಧ್ಯದಲ್ಲಿ ಯಾಕ್ರೋ ತಂದಿಡ್ತೀರಾ, ಹೋಗ್ರಾ ಅಂತ ಹೇಳಿ ಬೈದು ಕಳಿಸ್ಬೇಕಾಗಿತ್ತು. ಆದ್ರೆ ನಿಂತ್ಕೊಂಡು ನೋಡ್ತಾ ಇರುವಂತ ಲೋಟ ಅಬ್ರಹಾಮನ್ ಹೇಳ್ದ, ಮಗ ಬೆಳೆದ. ಅದರಿಂದ ಅಬ್ರಹಾಮನ್ ಹೇಳ್ದ, ಮಗ ನೀನ್ ಪೂರ್ವಕ್ಕೆ ಹೋದ್ರೆ ಪೂರ್ವಕ್ಕೆ, ನಾನು ಪಶ್ಚಿಮಕ್ಕೆ ಹೋದ್ರೆ ಪಶ್ಚಿಮಕ್ಕೆ, ನೀನು ಎಡಕ್ಕೋದ್ರೆ ಎಡಕ್ಕೆ, ಬಲಕ್ಕೋದ್ರೆ ಬಲಕ್ಕೆ ಅಂತ ಹೇಳಿದೆ. ಇವನಿಗೆ ಏನಂತ ಹೇಳ್ತಾರೆ, ಸಿಕ್ಕಿತೆ ಚಾನ್ಸ್ ಅಂತ ಹೇಳಿ ಅವನು ಗಂಟು ಮುಟ್ಟೆ ಕಟ್ಕೊಂಡು ತಿರುಗಿ ನೋಡ್ದಿರ ಹೋಗ್ಬಿಟ್ಟ ಅವನು. ಕೆಲವರ ಪ್ರಾಬ್ಲಮ್ ಏನು ಗೊತ್ತಾ? ಬೆಳೆಯೋವರೆಗೂ ಚೆನ್ನಾಗಿರ್ತಾರೆ, ಬೆಳೆದ ಮೇಲೆ ಚಾನ್ಸ್ ಸಿಕ್ಕರೆ ಸಾಕು ಗಂಟು ಮುಟ್ಟೆ ಕಟ್ಕೊಂಡು ಹೋಯ್ತಾ ಇರ್ತಾರೆ. ಯಾಕಂತಂದ್ರೆ ಅವ್ರು ಚಿಂತೆ ನಾವು ಬೆಳೆದಿದ್ದೀವಲ್ಲ. ನಾನು ಕೇಳ್ತೀನಿ, ಹಿಂತಿರುಗಿ ಹೋಗ್ಬೇಕಾದ್ರೆ ಲೋಟ ಒಂದು ಮಾತು, ಥ್ಯಾಂಕ್ ಯು, ಕೃತಜ್ಞತೆ ಉಳ್ಳಂತ ಒಂದು ಜೀವಿತವನ್ನ ತೋರ್ದ್ನ. ಇಲ್ಲ, ಅವನು ಏನ್ ಮಾಡ್ದ? ಸಿಕ್ಕಿದ್ದೆ ಚಾನ್ಸು ಅಂತ ಹೇಳಿ ಅವನು ಗಂಟು ಮುಟ್ಟೆ ಕಟ್ಕೊಂಡು ಎಲ್ಲಿಗೋದ? ಸೋದೋಮ್ ಗೋಮರ ಪಟ್ಟಣಕ್ಕೆ ಹೋದ. ಅಯ್ಯ, ನಿನ್ನನ್ನು ನಡೆಸುವವರ ಜೊತೆ ನೀನು ಸರಿಯಾಗಿದ್ರೆ ನಿನ್ನ ಹಾದಿ ಸರಿಯಾಗಿರುತ್ತೆ. ಯಾವಾಗ ನಿನ್ಗೆ ಇಷ್ಟ ಬಂದಂಗೆ ರೀತಿ ನೀನು ನಡೆಯೋದಕ್ಕಾಗಿ, ನಿನ್ನನ್ನು ನಡೆಸೋದಕ್ಕೆ ಯಾರು ಇಲ್ಲ ಅಂತ ಹೇಳಿ ನೀನು ನಡೆಯೋದಕ್ಕಾಗಿ ಪ್ರಾರಂಭಿಸ್ರೆ ನಿನ್ನ ದಾರಿ ಯಾವತ್ತೂ ನಾಶನದ ಕಡೆ. ಅದರಿಂದಲೇ ನಾನು ಯಾವಾಗ್ಲೂ ಹೇಳ್ತೇನೆ, ನಿನ್ನನ್ನು ಯಾರು ನಡೆಸ್ತಾರೆ ಎನ್ನೋದ್ರ ಕುರಿತಾಗಿ ಚೆನ್ನಾಗಿ ಅರ್ಥ ಮಾಡಿಕೊಳ್ಬೇಕು. ಅವನು ಸೋದೋಮ್ ಗೋಮರ ಪಟ್ಟಣಕ್ಕೆ ಹೋದ. ಏನಾಯ್ತು? ಹೋಗ್ಬೇಕಾದ್ರೆ ತುಂಬಿದವನಾಗಿ ಹೋದ, ಬೆರೆಗೈಯಲ್ಲಿ ಹೋಗ್ಲಿಲ್ಲ. ಅಬ್ರಹಾಮನ ಹಾಗೆ ತುಂಬಿದವನಾಗಿ ಹೋದ. ಆದ್ರೆ ಆ ಸೋದೋಮ್ ಗೋಮರ ಪಟ್ಟಣದಿಂದ ಹೊರಗಡೆ ಬರ್ಬೇಕಾದ್ರೆ ಹೇಗ್ ಬಂದ? ಬೆರೆಗೈಯಿಂದ ಬಂದ. ನಾನು ಕೇಳ್ತೀನಿ, ದೇವರು ಕೊಟ್ಟ ದಾಸಿಯರು ಎಲ್ಲೋ? ದೇವರು ಕೊಟ್ಟಂತ ಆಸ್ತಿ ಎಲ್ಲೋ? ದೇವರು ಕೊಟ್ಟಂತ ಬೆಳ್ಳಿ ಬಂಗಾರ ಎಲ್ಲೋ? ಯಾಕಂದ್ರೆ ತಪ್ಪವರ ಸಹವಾಸ ಮಾಡಿ ದೇವರ ಸಭೆಯಿಂದ, ದೇವರ ಕೃಪೆಯಿಂದ ಹೊಂದಿಕೊಂಡು ಅದನ್ನೆಲ್ಲ ಕಳ್ಕೊಂಡು ಬೇರೆಗಾಯಿಯಾಗಿ ನಿಂತು ಇವತ್ತು ದೇವರ ಮಕ್ಕಳು ಆಶೀರ್ವಾದ ನೆಲೆ ನಿಲ್ಬೇಕ. ಯಾರ ಜೊತೆ ನಡೀತೀರಾ ಎನ್ನುವುದು ಚೆನ್ನಾಗಿ ಅರ್ಥ ಮಾಡಿಕೊಳ್ಬೇಕು. ಸಭೆ ಜೊತೆ ನಡೆಯುವವನು, ಅಭಿಷಕ್ತರ ಜೊತೆ ನಡೆಯುವವನು, ವಾಕ್ಯದ ಪ್ರಕಾರ ನಡೆಯುವವನು, ಆತ್ಮದಲ್ಲಿ ನಡೆಯುವವನು ಎಂದಿಗೂ ಕೆಳಗಡೆ ಹೋಗೋದಕ್ಕೆ ನನ್ನ ದೇವರ ಅನುಮತಿ ಕೊಡೋದಿಲ್ಲ. ಸಭೆಗೆ ಬಂದು ಆಶೀರ್ವಾದ ಹೊಂದಿದ ಮೇಲೆ ಇನ್ನು ನಾನು ಬೆಳೆದಿದ್ದು ನಾನು ಇಷ್ಟ ಪ್ರಕಾರ ಹೋಗ್ತೀನಿ ಅಂದರೆ ಹುಷಾರು. ನಿನ್ನನ್ನು ನಡೆಸುವವರು ಯಾರು ಇಲ್ಲ ಅಂದರೆ ಎಚ್ಚರವಾಗಿರಬೇಕು. ಅನೇಕ ವರ್ಷಗಳ ಹಿಂದೆ ನಮ್ಮ ಯಲಂಕದಲ್ಲಿ ಒಂದು ಹುಡುಗ ಇದ್ದ, ಬೀದರಿಂದ ಬಂದ. ಅವನು ಒಂದು ಸೂಟಿಗೆ ಸಿಟ್ಕೊಂಡು ಬೆಂಗಳೂರಿಗೆ ಬಂದ. ನಮ್ಮ ಮನೆ ಹತ್ರ ಬಂದ. ನಾನು ಹೇಳಿದೆ, ನೋಡಪ್ಪ, ನಿನ್ನ ಕೆಲಸ ನಮ್ಮಿಂದ ಭಾಳ ದೂರ ಇರೋದು, ಅದರಿಂದ ಅಲ್ಲಿರೋ ಒಂದು ಪಾಸ್ಟ್ಗೆ ಕಳಿಸ್ಕೊಡ್ತೀನಿ, ಹೋಗಿ ಅಲ್ಲಿ ನೀನು ಇದ್ಕೊಂಡು ಆ ಪಾಸ್ಟ್ ಜೊತೆ ಇರೋ ಅಂತ ಹೇಳಿ ನಾನು ಕಳಿಸ್ದೆ. ಆ ಪಾಸ್ಟ್ ಅವನಿಗೊಂದು
ಚಿಕ್ಕ ಮನೆ ಮಾಡಿಕೊಟ್ರು, ಒಂದೂವರೆ ಸಾವಿರ 2,000 ರೂಪಾಯಿ ಮನೆ ಮಾಡಿಕೊಟ್ರು. ಅವನ ಕೆಲಸ ಸಂಬಳ ಬರೋವರೆಗೂ ಅವನಿಗೆ ಊಟ ಮನೆ ಎಲ್ಲ ಅನುಕೂಲ ಮಾಡಿಕೊಟ್ರು. ಬೆಳೆದ ಒಂದು 5-6 ವರ್ಷಗಳಲ್ಲಿ 12 ಲಕ್ಷ ರೂಪಾಯಿ ಮನೆ ಮಾಡಿಕೊಂಡ, ಮದುವೆ ಮಾಡಿಕೊಂಡ. ಅನಂತರವಾಗಿ ಒಂದು ಮಗು ಬೇರೆ ಆಯಿತು, ಪ್ರಮೋಷನ್ ಸಿಕ್ತು, 12 ಲಕ್ಷ ರೂಪಾಯಿಗೆ ಲೀಸ್ ತಗೊಂಡ, ಗಾಡಿ ತಗೊಂಡ, ಎಲ್ಲ ಚೆನ್ನಾಗಿ ಆಗೋಯ್ತು. ಕಳೆದ ವರ್ಷದಲ್ಲಿ ನನಗೆ ಫೋನ್ ಮಾಡಿ ಕರೆದು ಹೇಳ್ದ, ಅಣ್ಣ ಬಂದು ಪ್ರೇಯರ್ ಮಾಡು ಅಂತ ಹೇಳ್ದ. ನಾನು ಹೇಳಿದೆ ಆಯ್ತಪ್ಪ ಬಂದು ಪ್ರೇಯರ್ ಮಾಡ್ತೀನಿ ಅಂತ. ಯಾಕಂತಂದರೆ ನಮಗೊಂದು ವಿಶೇಷವಾದ ಗುಣ ಇದೆ, ಏನಂದರೆ ಬೇರೆ ಸಭೆ ವಿಶ್ವಾಸಿಗಳ ಮನೆಗೆ ನಾವು ಹೋಗೋದೇ ಇಲ್ಲ. ಹೋದರೆ ಫಸ್ಟ್ ಅವ್ರ ಪಾಸ್ಟ್ ಇರಬೇಕು, ಇಲ್ಲ ಅಂತಂದರೆ ಅವ್ರ ಪಾಸ್ಟ್ ಕರಿಬೇಕು, ಇಲ್ಲ ಅಂತಂದರೆ ನಾವು ಹೋಗೋದೇ ಇಲ್ಲ. ಯಾಕಂದರೆ ಬೈಬಲ್ ಹೇಳ್ತದೆ ಕಳ್ಳತನದಿಂದ ಯಾರ ಮನೆಗೂ ಹೋಗಬಾರ್ದು ಅಂತ. ಸ್ತೋತ್ರ. ನಾವು ಯಾರಾದರೂ ನಮ್ಮ ವಿಶ್ವಾಸಿಗಳಿಗೆ ಹೇಳ್ತೀವಿ, ಯಾರನ್ನಾದರೂ ಪಾಸ್ಟ್ ಕರ್ಸಂಗಿದ್ರೆ ಫಸ್ಟು ನಿಮ್ಮ ಪಾಸ್ಟ್ಗೆ ಹೇಳ್ರಿ, ನಿಮ್ಮ ಪಾಸ್ಟ್ ಬರಲ್ಲ ಹೋಗಿ ಕರ್ಸ್ಬೇಡ್ರಿ ಅಂತ ಹೇಳಲ್ಲ. ಅವ್ರು ಒಳ್ಳೆ ಅಭಿಷಕ್ತರಾಗಿದ್ರೆ ಬಂದು ಪ್ರೇಯರ್ ಮಾಡ್ಕೊಂಡು ಹೋಗ್ರಿ ಅಂತ. ಕೆಲವೊಂದು ವಿಶ್ವಾಸಿಗಳು ಈ ಪಾಸ್ಟ್ಗೆ ಹೇಳಲ್ಲ, ಅವರವರೇ ಕರ್ಸ್ಕೊಬಿಡ್ತಾರೆ. ಸ್ತೋತ್ರ. ಕರ್ಸ್ಕೊಂಡು ಆಮೇಲೆ ಪ್ರಾಬ್ಲಮ್ ಆದ್ಮೇಲೆ ಹೇಳ್ತಾರೆ, ಪಾಸ್ಟ್ರೇ ಬಂದು ಚಿನ್ನ ತಗೊಂಡೋಗ್ಬಿಟ್ರು, ಪಾಸ್ಟ್ರೇ ಬಂದು 20,000 ತಗೊಂಡೋಗ್ಬಿಟ್ರು, ಪ್ರೇಯರ್ ಮಾಡಿ ಅಂತ. ನಾನು ಹೇಳ್ತೀನಿ, ಕಳ್ಳ ಬರೋದು ಕತ್ಕೊಳ್ಳೋಕೆ ಕೊಡ್ತೀರಿ, ಇನ್ನೇನು ಕೊಟ್ಬಿಟ್ಟೋಗ ಬರ್ತಾನೆ. ನಾನು ಹೇಳಿದೆ, ನಾನು ಅವನ ಹತ್ರ ಭಾಳ ಹತ್ರ ಇದ್ದಿದ್ದರಿಂದ ನಾವು ಯಾರೇ ಮನೆಗೆ ಹೋದ್ರು ಸಹ ಫಸ್ಟ್ ಬೇರೆಯವ್ರ ಚರ್ಚ್ ಮನೆಗಳಿಗೆ ನಾವು ಹೋಗೋದೇ ಇಲ್ಲ. ಹೋದರೆ ಅವ್ರ ಪಾಸ್ಟ್ ಇರಬೇಕು, ಇಲ್ಲ ಅಂತಂದರೆ ನಾವು ಯಾರ ಮನೆಗೂ ನಾವು ಹೋಗೋದೇ ಇಲ್ಲ. ಅವ್ರ ಪಾಸ್ಟ್ಗೆ ಹೇಳಿರಬೇಕು ನಾವು ಬರ್ತಾ ಇದೀವಿ ಅಂತ. ಹೇಳಿಲ್ಲ ಅಂದರೆ ನಾವು ಹೋಗಲ್ಲ. ಈ ರೀತಿ ಅವ್ನು ನಮಗೆ ಪರಿಚಯ ಇರೋ ಹುಡುಗ ಆಗಿರೋದ್ರಿಂದ ನಾನು ಏನು ಕೇಳಿಲ್ಲ, ಆಯ್ತು ಬಿಡ ಬರ್ತೀನಿ ಅಂತ ಹೇಳಿ ನಾನು ನೇರವಾಗಿ ಅವನ ಮನೆಗೆ ಹೋದೆ. ನೇರವಾಗಿ ಅವ್ರ ಮನೆಗೆ ಹೋದಾಗ 65 ಇಂಚ್ ಟಿ ವಿ ತಂದಿದ್ದ. 65 ಇಂಚ್ ಟಿ ವಿ ತಂದು ಅವನು ಹೇಳ್ದ, ಅಣ್ಣ ಪ್ರೇಯರ್ ಮಾಡೋಣ ಅಂದ. ನಾನು ಸಾಧಾರಣವಾಗಿ ಬೇರೆ ವಿಶ್ವಾಸಿಗಳು ನಮಗೆ ಪ್ರೇಯರ್ ಮಾಡಿ ಅಂತ ಹೇಳೋಕ್ಕಿಂತ ಮುಂಚೆ ನಾವು ಕೇಳ್ತೀವಿ, ಫಸ್ಟ್ ನಿಮ್ಮ ಪಾಸ್ಟ್ ಪ್ರೇಯರ್ ಮಾಡಿದ್ರ ಅಂತ. ನಮಗೊಂದು ಗುಣ, ಅದು ನಾವು ಬೆಳೆದಿರೋದು ಹಂಗೆ, ನಮ್ಮನ್ನು ಬೆಳೆಸಿರೋದು ಹಂಗೇನೆ. ಅದರಿಂದ ನಾವು ಫಸ್ಟ್ ಕೇಳ್ತೀವಿ, ನಿಮ್ಮ ಪಾಸ್ಟ್ ಪ್ರೇಯರ್ ಮಾಡಿದ್ರೇನೋ ಅಂತ. ಅವ್ನು ಹೇಳ್ದ, ಇಲ್ಲ ಬಿಡೋಣ ನೀನು ಪ್ರೇಯರ್ ಮಾಡೋಣ ಅಂದ. ನನಗೆ ಆಗಲೇ ಅರ್ಥ ಆಯಿತು. ಕಾರಣ ಏನಂದರೆ, ಅಯ್ಯೋ ಪ್ರೇಯರ್ ಮಾಡೋಕ್ಕೆ ಚಾನ್ಸ್ ಸಿಕ್ತಲ್ಲ, ಪ್ರೇಯರ್ ಮಾಡಿ ಕಾಣಿಕೆ ತೊಗೊಂಡು ಹೋಗೋಣ ಅನ್ನೋ ಕ್ಯಾಟಗರಿ ಎಲ್ಲ ನಾವು. ಅವನು ಹೇಳೋ ಮಾತಲ್ಲಿ ಏನೋ ಗಿಮಿಕ್ ಇದೆ ಅನ್ನೋದು ನಮ್ಗೆ ಗೊತ್ತಾಯ್ತು. ನಾನು ಕೇಳಿದೆ, ನಿಮ್ಮ ಪಾಸ್ಟು ಬಂದು ಪ್ರೇಯರ್ ಮಾಡಿದ್ರೇನೋ ಅಂತ ಕೇಳಿದೆ. ತಕ್ಷಣ ಅವನು ಒಂದು ಮಾತು ಹೇಳ್ದ, ಅಣ್ಣ ಈ ನಡುವೆ ನಮ್ಮ ಪಾಸ್ಟ್ ನನ್ನ ಕಂಡ್ರೆ ಯಾಕೋ ಆಗಲ್ಲಣ್ಣ ಅಂದರು. ನಾನು ಕೇಳಿದೆ, ನಿಮ್ಮ ಪಾಸ್ಟ್ಗೆ ನಿನ್ನ ಕಂಡ್ರೆ ಆಗಲ್ವಾ, ಅಂಥದ್ದೇನೋ ಮಾಡಿದ್ಯಾ? ಏನೋ ಗೊತ್ತಿಲ್ಲ ಅಣ್ಣ, ಈ ನಡುವೆ ನಮ್ಮ ಪಾಸ್ಟ್ರು ಪ್ರೈಸಲಾಡ್ ಹೇಳಕ್ಕೆ ಹೋದ್ರು ಸಿಗಲ್ಲಣ್ಣ, ಪ್ರೈಸಲಾಡೇ ಹೇಳಲ್ಲ. ನಾನು ಹೇಳಿದೆ, ಅವ್ರು ಹೇಳಲ್ಲ, ನೀನು ಹೋಗಿ ಹೇಳಿದೀಯಾ? ನಾನು ಕೇಳಿದೆ, ಅವ್ರು ಬಂದು ಹೇಳಿಲ್ಲ, ನೀನು ಹೋಗಿ ಕೈ ಮುಗ್ದು ಪ್ರೈಸಲಾಡ್ ಹೇಳ್ದ, ಸಿಗಲ್ಲ ಬಿಡೋಣ ನಮ್ಮ ಪಾಸ್ಟು. ತಕ್ಷಣ ಕೇಳಿದೆ, ಪಾಸ್ಟಿಗೆ ಫೋನ್ ಮಾಡಿ ಹೇಳಿದ್ಯೇನೋ? ಇಲ್ಲ ಅಣ್ಣ, ಅವ್ರು ಬೇಕಾದ್ರೆ ಮಾಡ್ಕೊಳ್ಳಿ. ನಾನು ಹೇಳ್ತೀನಿ, ನಿನ್ಗೆ ಹುಷಾರಿಲ್ಲ ಅಂದರೆ ಇಡೀ ಲೋಕಕ್ಕೆ ಫೋನ್ ಮಾಡ್ತೀಯ, ಒಂದು ನಿಮಿಷ ನಿಮ್ಮ ಪಾಸ್ಟಿಗೆ ಫೋನ್ ಮಾಡೋಕ್ಕಾಗಲ್ವೇನೋ? ಅವನು ಹೇಳ್ದೆ, ಇಲ್ಲ ಬೇಡಣ್ಣ, ಈ ನಡುವೆ ನಮ್ಮ ಪಾಸ್ಟ್ ಯಾಕೋ ಬದಲಾಗೋಗ್ಬಿಟ್ಟಿದ್ದಾರೆ ಅಂತ. ತಕ್ಷಣ ನಾನು ಹೇಳಿದೆ, ಪಾಸ್ಟ್ ಎಲ್ಲ ಬದಲಾಗಿರೋದು, ನಿನ್ನ ಬುದ್ಧಿ ಬದಲಾಗಿದೆ ಅಂದೆ. ತಕ್ಷಣ ಅವನಿಗೊಂದು ಮಾತು ಹೇಳಿದೆ, ಈ ಬೆಂಗಳೂರು ಪಟ್ಟಣಕ್ಕೆ ಬರಬೇಕಾದ್ರೆ ಏನು ತಗೊಂಡು ಬಂದು? ಒಂದು ಚೀಲದಲ್ಲಿ 2 ಜೊತೆ ಬಟ್ಟೆ ತಗೊಂಡು ಬಂದೆ. ನಿನಗೆ ಮನೆ ಮಾಡಿಕೊಟ್ಟವ್ರು ಯಾರು? ಆ ಪಾಸ್ಟು. ನಿನಗೆ ಬೆಳೆಸ್ದವ್ರು ಯಾರು? ಆ ಪಾಸ್ಟು. ನೀನು ಇಷ್ಟು ಬೆಳಿತೀಯ ಅಂತ ನಿನಗೆ ನಿರೀಕ್ಷೆ ಇತ್ತ? ನಿನಗೆ ನಿರೀಕ್ಷೆ ಇಲ್ಲ. ಆದರೆ ನಿನ್ನ ಮನೆಗೆ ಬಂದು ನಿನಗೆ ಚಾಪೆ ಇಲ್ದಿದ್ರು ಮೊಣಕಾಲಲ್ಲಿ ಕುತ್ಕೊಂಡು, ದೇವರೇ ಈ ಬೆಂಗಳೂರು ಪಟ್ಟಣದಲ್ಲಿ ಇವನನ್ನು ಆಶೀರ್ವಾದ ಮಾಡು, ಒಳ್ಳೆ ಕೆಲಸ ಕೊಡು, ಒಳ್ಳೆ ಮನೆ ಕೊಡು, ಒಳ್ಳೆ ಮದುವೆ ಮಾಡಿಕೊಳ್ಳೋ ಕೃಪೆ ಕೊಡು ಅಂತ ಹೇಳಿ ನಿನಗೆ ಈ ಬೆಂಗಳೂರು ಪಟ್ಟಣದಲ್ಲಿ ಬೆಳಿತೀಯ ಅಂತ ನಿರೀಕ್ಷೆ ಇಲ್ಲದೆ ಇದ್ದಾಗ ನಿನಗೋಸ್ಕರ ಹಗಲು ರಾತ್ರಿ ಪ್ರಾರ್ಥನೆ ಮಾಡಿದವ್ರು ಈ ಪಾಸ್ಟರ್ ಕಣು. ನಾನು ಹೇಳ್ತೇನೆ, ಊಟ ಇಟ್ಟಂತ ಬಾಯಿ ನಿನ್ನನ್ನು ಸುತ್ತಿ ತಗೊಂಡು ಒಡೆಯೋದಿಲ್ಲ ಕಣು. ಆರಿಸಿದ ಬಾಯಿ ನೀನು ಒಂದು ಕಾಲದಲ್ಲಿ ಶಪಿಸೋದಿಲ್ಲ. ನಾನು ಒಂದು ಮಾತನ್ನ ಹೇಳಿದೆ, ನಾನು ಅವನಿಗೆ ಹೇಳಿದೆ, ನಾನು ಇಲ್ಲಿ ಪ್ರೇಯರ್ ಮಾಡಲ್ಲ, ನಿನ್ನ ಮನೆಯಲ್ಲಿ ಒಂದು ಗ್ಲಾಸ್ ನೀರು ನಾನು ಕುಡಿಯೋದಿಲ್ಲ, ಆ ಪಾಸ್ಟ್ನ ಕರೆಸಿ ಪ್ರೇಯರ್ ಮಾಡು. ಕಾರಣ ಏನಂದ್ರೆ, ನಿನ್ನನ್ನು ಮೇಲೆತ್ತಿದ ಕೈಗಳು ಎಂದಿಗೂ ನಿನ್ನ ನಾಶ ಆಗಲಿ ಅಂತ ನಿನ್ನನ್ನು ಬಯಸೋದಿಲ್ಲ. ನಿನ್ನ ಮೇಲೆತ್ತಿದ ಕೈಗಳು ಯಾವಾಗಲೂ ನಿನ್ನನ್ನು ಆಶೀರ್ವಾದ ಮಾಡ್ತಾನೆ ಇರುತ್ತೆ. ಅದರಿಂದ ನಾನು ಒಂದು ಕಾರ್ಯ ನಾನು ಹೇಳ್ತೇನೆ, ಪ್ರಿಯ ದೇವರ ಮಕ್ಕಳು, ಯಾರ ಸಂಗಡ ನಡೀತೀರಾ ಎನ್ನೋದನ್ನ ಹುಷಾರಾಗಿರಬೇಕು. ಇವತ್ತು ಸಭೆ ಸಿಕ್ಕವ್ರ ಜೊತೆ ನಡೀತಾ ಇದ್ದಾರೆ. ಇವತ್ತು ಸಿಕ್ಕದವರೆಲ್ಲ ನಿನ್ನನ್ನ ದೇವರು ಕೊಟ್ಟ ಆಶೀರ್ವಾದದಲ್ಲಿ ನಿನ್ನನ್ನು ನೆಲೆ ನಿಲ್ಲಿಸಕ್ಕಾಗಲ್ಲ. ಯಾವ ಸಭೆಯಲ್ಲಿ ಯಾವ ಅಭಿಷಕ್ತರ ಜೊತೆ, ಯಾವ ಅನುಗ್ರಹಿಸಲ್ಪಟ್ಟವರ ಜೊತೆ ದೇವರು ನಿನ್ನನ್ನು ಇಟ್ಟಿದ್ದಾನೋ ಅಲ್ಲಿ ನಂಬಿಗಸ್ತನಾಗಿ ಇರಬೇಕು. ಲೋಟ ಎಲ್ಲ ಕಳ್ಕೊಂಡ. ಯಾಕೆ ಕಳ್ಕೊಂಡ?
ಜೊತೆ ನಡೆಯುವವರ ಸಹವಾಸ ಅವನು ಸರಿ ಇರಲಿಲ್ಲ. ಬೈಬಲ್ ಅಲ್ಲಿ ನಾವು ಓದ್ತೇವೆ, ಹಬಕ್ಕೂಕನ ಕಂಪ್ಲೇಂಟ್ ಹೇಳ್ತಾ ಇದ್ದೇನೆ, ಬರೇ ಕಂಪ್ಲೇಂಟ್, ದೂರು 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 ದೂರು. ಇವತ್ತು ನಾನು ಒಂದು ಕಾರ್ಯ ಹೇಳ್ತೇನೆ, ಎಲ್ಲ ಚೆನ್ನಾಗಿದ್ದಾಗ ಹೊಗಳಿದಂತ ನೀನು ಬೆಳೆದ ಮೇಲೆ ದೂರ ಹೇಳೋನಾಗಿದ್ರೆ ಎಲ್ಲೋ ತಪ್ಪು ಹಾದಿ ನೀನು ಹಿಡಿದಿದ್ಯಾ. ನಾನು ಅನೇಕ ಸಾರಿ ಹೇಳ್ತೇನೆ, ಯಾರು ಗೊತ್ತಾ ದೂರ ಹೇಳೋದು? ನಾನು ಏನೋ ಸಮಥಿಂಗ್ ಆಗಿದೆ ಅನ್ನೋ ಚಿಂತೆ ಉಳ್ಳವನೇ ದೂರ ಹೇಳ್ತಾನೆ. ದೇವರ ಕೃಪೆಯಿಂದ ನಾನು ಸೇವೆ ಸ್ಟಾರ್ಟ್ ಮಾಡಕ್ ಪ್ರಾರಂಭಿಸಿ ಹೆಚ್ಚು ಕಮ್ಮಿ ಒಂದು 28 ವರ್ಷ ಆಗಿರಬೇಕು. ಚಿಕ್ಕ ಹುಡುಗನಾಗಿಂದ ನಾನು ಸೇವೆ ಮಾಡ್ಕೊಂಡು ನಾನು ಬರ್ತಾ ಇದ್ದೀನಿ. ನಾನು ಸಾವಿರಾರು ಜನ ಅಭಿಷಕ್ತರುಗಳು, ಸಾವಿರಾರು ಜನ ನನ್ನ ಕಣ್ಣು ಮುಂದೆ ಹಿಂಗೆ ಹೋಗೋದನ್ನು ನಾನು ಕಂಡಿದ್ದೇನೆ. ಅನೇಕರು ನಿಂತವರು, ಬಿದ್ದವರು, ಎದ್ದವರು ಎಲ್ಲರನ್ನು ನಾನು ಕಂಡಿದ್ದೇನೆ. ಸಭೆಗೆ ಬರಬೇಕಾದ್ರೆ ದೀನರಾಗಿ ಬರ್ತಾರೆ, ಅಯ್ಯ ಅಂತ. ಸ್ವಲ್ಪ ಬೆಳೆದ ಮೇಲೆ ಅಯ್ಯನ ಕಡೆ ತಿರುಗೇ ನೋಡಲ್ಲ. ಕೂತ್ಕೊಂಡ್ರು ಇವರಿಗೆ ತಪ್ಪಾಗಿ ಕಾಣುತ್ತೆ, ನಿಂತ್ಕೊಂಡ್ರು ಇವರಿಗೆ ತಪ್ಪಾಗಿ ಕಾಣುತ್ತೆ, ಪ್ರಸಂಗ ಇವರಿಗೆ ತಪ್ಪಾಗಿ ಕಾಣುತ್ತೆ, ಸಭೆ ಇವರಿಗೆ ತಪ್ಪಾಗಿ ಕಾಣುತ್ತೆ. ಅದ್ ಮಾಡಲ್ವಾ, ಇದ್ ಮಾಡಲ್ವಾ, ಅದಾಗೆ ಇದಂಗೆ. ಇವತ್ತು ಸಭೆಗೆ ಬಂದಾಗ ಮೊದಲು ಸ್ತುತಿಸುತ್ತಾ ಇರೋರು ಪ್ರಶ್ನೆ ಮಾಡಕ್ ಪ್ರಾರಂಭಿಸ್ತಾರೆ. ಯಾಕೆ ಪ್ರಶ್ನೆ ಮಾಡ್ತಾರೆ ಅಂದ್ರೆ, ಅಹಂಕಾರ ಒಬ್ಬನ ಹೃದಯದಲ್ಲಿ ಬಂದ್ರೆ ಅವನು ಸ್ತುತಿಸೋದನ್ನ ಬದಲು ಅವನು ಪ್ರಶ್ನೆ ಮಾಡೋದಕ್ಕಾಗಿ ಪ್ರಾರಂಭಿಸ್ತಾನೆ. ಇವತ್ತು ದೇವ್ರ ಮಕ್ಕಳು ಗಮನಿಸಿ, ಎಲ್ಲಿ ದೂರ ಬರುತ್ತೆ ಅಂದ್ರೆ, ನಾನು ಏನೋ ಆಗಿದ್ದೇನೆ, ನನ್ನಿಂದ ಏನೋ ನಡೆಯುತ್ತೆ, ನಾನು ಏನ್ ಬೇಕಾದ್ರೂ ಮಾಡ್ತೇನೆ, ನನ್ನ ಕೈಯಲ್ಲಿ ಎಲ್ಲ ಇದೆ ಎನ್ನುವಂತ ಚಿಂತೆ ಯಾರ ಒಳಗಡೆ ಬರುತ್ತೋ ಅವರು ದೂರ ಹೇಳೋದಕ್ಕಾಗಿ ಪ್ರಾರಂಭಿಸ್ತಾರೆ. ನಾನು ಇವತ್ತು ಒಂದು ಕಾರ್ಯ ಹೇಳ್ತೇನೆ, ಈ ಉಜ್ಜೀವನದ ಕೂಟದಲ್ಲಿ ನಾನು ಏನಾದ್ರೂ ಆಗಿದ್ದೇನೆ ಅನ್ನೋ ಚಿಂತೆ ಇದ್ರೆ ಯೇಸುವಿನ ನಾಮದಲ್ಲಿ ಆ ಅಹಂಕಾರದ ಆತ್ಮನು ಮುರಿಯಲಿ. ಯೇಸುವಿನ ನಾಮದಲ್ಲಿ ಇವತ್ತು ದೇವರ ಮಕ್ಕಳು, ನೀನು ದೂರ ಹೇಳೋನಾಗಿರಬಾರ್ದು, ನೀನು ದೇವರನ್ನ ಸ್ತುತಿಸುವವನಾಗಿರಬೇಕು. ಸಭೆ ಒಳಗಡೆ ಎಲ್ಲಿ ದೂರ ಬರೋದಕ್ಕೆ ಕಾರಣ ಏನು? ಅಹಂಕಾರ. ಈ ಅಹಂಕಾರ ಏನ್ ಮಾಡುತ್ತೆ? ಕಂಡವರ ಮೇಲೆ ದೂರ ಹೇಳುತ್ತೆ. ಒಂದು ವ್ಯಕ್ತಿ ದೂರ ಹೇಳೋದಕ್ಕಾಗಿ ಪ್ರಾರಂಭಿಸಿದ್ರೆ ಅವನ ಒಳಗಡೆ ದೇವರ ಭಯ ಇರೋದಿಲ್ಲ. ಇನ್ನೊಂದು ಸಾರಿ ಹೇಳ್ತಾನೆ, ಕೃತಜ್ಞತೆ ಇಲ್ಲದಿರುವ ಜೀವಿತ ಅದು ದೂರಿನ ಕಡೆ ನಡೆಸುತ್ತೆ. ದೂರಿನ ಜೀವಿತ ಅಹಂಕಾರದ ಕಡೆ ನಡೆಸುತ್ತೆ. ಅಹಂಕಾರದ ಜೀವಿತ ನಮ್ಮನ್ನು ಎಲ್ಲಿವರೆಗೂ ತಂದು ನಿಲ್ಲಿಸಿಬಿಡುತ್ತದಂದ್ರೆ ಅವಿದ್ಯತ್ವದ ಕಡೆ. ಏನೇ ಹೇಳಿದ್ರು ಸಹ, ಯಾರ ಮಾತಿಗೂ ಸಹ ಕೀಳಡಗಲಿಕ್ಕೆ ಆಗದಿರುವಂತ ಒಂದು ಪರಿಸ್ಥಿತಿಗೆ ನಮ್ಮನ್ನು ತಂದು ನಿಲ್ಲಿಸುತ್ತೆ. ಯಾಕೆ ಅಂದ್ರೆ ಯಜ್ಞ ಹೋಮಗಳಿಗಿಂತ ಶ್ರೇಷ್ಠವಾದದ್ದು ವಿದ್ಯತ್ವವಾಗಿರುತ್ತದೆ. ಇವತ್ತು ದೇವರ ಮಕ್ಕಳು ಗಮನಿಸಿ, ಎಲ್ಲಿ ದೂರ ಹೇಳ್ತಾರೋ ಅಲ್ಲಿ ದೇವರ ವಾಕ್ಯಕ್ಕಾಗ್ಲಿ, ದೇವರ ಪ್ರಸನ್ನತೆಗಾಗ್ಲಿ, ದೇವರ ಸಾನ್ನಿಧ್ಯಾನಕ್ಕಾಗ್ಲಿ ಅವರು ವಿದ್ಯರಾಗತಕ್ಕಂಥ ಮನಸ್ಸಿರೋದಿಲ್ಲ. ಎಲ್ಲಿ ವಿದ್ಯತ್ವ ಇರೋದಿಲ್ವೋ ಅಲ್ಲಿ ದೇವರ ಮೆಚ್ಚುಗೆ ಇರೋದಿಲ್ಲ. ಇವತ್ತು ನಾನು ಒಂದು ಕಾರ್ಯ ಹೇಳ್ತೇನೆ, ನಾವು ನಿರೀಕ್ಷಿಸುವ ವಿಷಯಗಳಲ್ಲಿ ಭರವಸೆಯಿಂದ ಇರಬೇಕಾ? ಮೊದಲು ದೂರ ಹೇಳೋದನ್ನ ನಿಲ್ಲಿಸಬೇಕು. ಕುಟುಂಬದ ಮೇಲೆ ದೂರ ಹೇಳೋದನ್ನ, ಪಾಸ್ಟರ್ ಮೇಲೆ ದೂರ ಹೇಳೋದನ್ನ, ಸೇವಕರ ಮೇಲೆ ದೂರ ಹೇಳೋದನ್ನ, ಇವತ್ತು ಗಂಡನ ಮೇಲೆ ದೂರ ಹೇಳೋದನ್ನ, ಹೆಂಡತಿ ಮೇಲೆ ದೂರ ಹೇಳೋದನ್ನ ದಯವಿಟ್ಟು ದೇವರ ಮಕ್ಕಳು ನಿಲ್ಲಿಸಬೇಕು. ಇವತ್ತು ದೂರ ಹೇಳ್ತಾ ಇದ್ರೆ ಅದರ ಅರ್ಥ ಏನಂದ್ರೆ, ನಿನ್ನನ್ನ ತಪ್ಪಾದ ಸ್ವಭಾವಗಳಿಗೆ, ತಪ್ಪಾದ ಜೀವಿತಕ್ಕೆ ಈ ದೂರ ನಿನ್ನನ್ನು ತೆಗೆದುಕೊಂಡು ಹೋಗುತ್ತೆ. ಈ ದೂರ ಏನ್ ಮಾಡುತ್ತೆ? ಸೈತಾನನಿಗೆ ಬಾಗಿಲು ತೆಗೆದುಕೊಡಂಗೆ ಮಾಡುತ್ತೆ. ಸೈತಾನನು ಒಬ್ಬನ ಒಳಗಡೆ ಬಂದ್ರೆ ಕಳ್ಳನ ಬರೋದು ಕದ್ದುಕೊಳ್ಳೋದಕ್ಕೂ, ಕುಯ್ಯೋದಕ್ಕೂ, ಹಾಳು ಮಾಡೋದಕ್ಕೂ ಆತನು ಬರ್ತಾನೆ. ಹಬಕ್ಕೂಕನ 1ನೇ ಅಧ್ಯಾಯ ಬರೇ ದೂರು. ಯಾಕೆ 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 ಹಿಂಗ್ ಮಾಡ್ತಾ ಇದೀಯ? ಯಾಕೆ ಹಿಂಗ್ ನಡೀತಾ ಇದೆ? ಯಾಕೆ ಹಿಂಗ್ ಸಂಭವಿಸ್ತಾ ಇದೆ? 1ನೇ ಅಧ್ಯಾಯ ಪೂರ್ತಿಯಾಗಿ ದೂರ ಹೇಳ್ದ. ಆದ್ರೆ ದೂರ ಹೇಳಿ 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 ಸಾಕಾದ್ಮೇಲೆ 2ನೇ ಅಧ್ಯಾಯಕ್ಕೆ ಬರ್ತಾನೆ. 2ನೇ ಅಧ್ಯಾಯಕ್ಕೆ ಬಂದಾಗ ಅವನು ತೀರ್ಮಾನ ಮಾಡ್ತಾನೆ, ಇನ್ನ ನಾನು ದೂರ ಹೇಳೋದಿಲ್ಲ, ದೂರ ಹೇಳೋದನ್ನು ಬಿಟ್ಟು ನಾನು ಪ್ರಾರ್ಥನೆ ಮಾಡ್ತೀನಿ. ನೋಡ್ರಿ, ಒಬ್ರು ಸ್ತೋತ್ರ ಹೇಳಿಲ್ಲ. ಅಯ್ಯ, ದೂರ ಹೇಳೋದು ಈಸಿ, ಪ್ರಾರ್ಥನೆ ಮಾಡೋದು ಕಷ್ಟ. ಇನ್ನೊಂದ್ಸರಿ ನಾನು ಹೇಳ್ತೇನೆ, ದೂರುಗಳು ಹೇಳೋದು ಈಸಿ, ಆದರೆ ಪ್ರಾರ್ಥನೆ ಮಾಡೋದು ಬಹಳ ಕಷ್ಟ. ಹಬಕ್ಕೂಕನು 1ನೇ ಅಧ್ಯಾಯದಲ್ಲಿ ತೀರ್ಮಾನ ಮಾಡ್ದ ದೂರ ಹೇಳೋದಕ್ಕೆ. ಎಲ್ಲ ಹೇಳ್ದ, ಆದ್ರೆ ಅವನು ಹೇಳ್ದ, ಎಷ್ಟೇ ದೂರ ಹೇಳಿದ್ರು ದೇವ್ರ ಪ್ರಸನ್ನತೆ ಇಲ್ಲ.
ಎಷ್ಟೇ ದೂರ ಹೇಳಿದ್ರು ಅಭಿಷೇಕ ಇಲ್ಲ, ಎಷ್ಟೇ ದೂರ ಹೇಳಿದ್ರು ಸಮಾಧಾನ ಇಲ್ಲ, ಎಷ್ಟೇ ದೂರ ಹೇಳಿದ್ರು ನಾನು ಬೆಳೀತಾ ಇಲ್ಲ, ಎಷ್ಟೇ ದೂರ ಹೇಳಿದ್ರು ನಾನು ಸಂಕಟದಲ್ಲೇ ಇದ್ದೀನಿ. ಅದರಿಂದ ತೀರ್ಮಾನ ಮಾಡಿದ, ದೂರ ಹೇಳಿ ನಾನು ದೇವರಿಂದ ದೂರ ಆಗೋದಕ್ಕಿಂತ 2ನೇ ಅಧ್ಯಾಯದ 1ನೇ ವಾಕ್ಯಕ್ಕೆ ಬರ್ತಾನೆ. 1ನೇ ವಾಕ್ಯದಲ್ಲಿ ಆತನು ಹೇಳ್ತಾನೆ, ನಾನು ಪ್ರಾರ್ಥನೆ ಮಾಡ್ತೇನೆ. 2ನೇ ಅಧ್ಯಾಯದ 1ನೇ ವಾಕ್ಯದಲ್ಲಿ ಹೇಳ್ತಾನೆ, ನಾನು ಕೋವರದ ಮೇಲೆ ನಿಂತುಕೊಳ್ಳುವೆನು, ಬುರ್ಜಿನ ಮೇಲೆ ನೆಲೆಗೊಂಡಿರುವೆನು, ಯೆಹೋವನು ನನಗೆ ಏನು ಹೇಳ್ತಾನೋ ಎಂದು ನಾನು ಅಪೇಕ್ಷೆಯಿಂದ ನಿವಾರಿಸಿಕೊಳ್ಳುವ ಯಾವ ಉತ್ತರವನ್ನು ಕೊಡುತ್ತಾನೆ ಎಂದು ನಾನು ಎದುರು ನೋಡುವೆನು ಎಂಬುದಾಗಿ ಹೇಳ್ತಾ ಇದ್ದಾನೆ. 1ನೇ ಅಧ್ಯಾಯ ಕಂಪ್ಲೇಂಟ್ ಹೇಳಿದ, 2ನೇ ಅಧ್ಯಾಯದಲ್ಲಿ ಏನ್ ಮಾಡ್ತಾ ಇದ್ದಾನೆ? ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ನನಗೆ ದೇವರು ಏನು ಉತ್ತರ ಕೊಡ್ತಾನೆ, ನನ್ನ ಹತ್ರ ದೇವರು ಏನು ಮಾತಾಡ್ತಾನೆ, ನನಗೆ ದೇವರು ಏನು ಸದುತ್ತರ ಕೊಡ್ತಾನೆ, ನಾನು ದೇವರ ಮುಖನ ನಾನು ನೋಡ್ತೀನಿ, ನನ್ನ ಕೋವರದ ಮೇಲೆ ನಿಂತ್ಕೊಳ್ತೀನಿ, ನನ್ನ ಬುರ್ಜಿನ ಮೇಲೆ ನಿಂತ್ಕೊಳ್ತೀನಿ ಅಂತ ತೀರ್ಮಾನ ಮಾಡ್ತಾನೆ. ತೀರ್ಮಾನ ಮಾಡಿದಾಗ 2ನೇ ವಚನದಲ್ಲಿ ದೇವರ ವಾಕ್ಯ ಹೇಳ್ತದೆ, ಪ್ರಾರ್ಥನೆ ಮಾಡುವವನ ಬಳಿಯಲ್ಲಿ ದೇವರು ಮಾತಾಡ್ತಾನೆ. ತಟ್ಟಂಗಿದ್ರೆ ಸರಿಯಾಗಿ ಚಪ್ಪಾಳೆ ತಟ್ಟಬೇಕು. ಕಾರಣ, ನೀವು ಚಪ್ಪಾಳೆ ತಟ್ಟಿಲ್ಲ, ಯಾಕಂದ್ರೆ ನಾನು ಪ್ರೇಯರ್ ಮಾಡಲ್ಲ, ದೇವ್ರು ನನ್ನ ಒಟ್ಟಿಗೆ ಮಾತಾಡಲ್ಲ. 1ನೇ ಅಧ್ಯಾಯ ಪೂರ್ತಿಯಾಗಿ ದೂರ ಹೇಳ್ದ, ದೇವ್ರು ಮಾತಾಡದ್ನ ದೂರು ಫುಲ್ ಹೇಳ್ದ. ದೇವ್ರು ಇಳಿದು ಬಂದ, ದೇವ್ರು ಹೇಳ್ದ, ದೂರ ಹೇಳ್ತೀಯ, ಹೇಳ್ಕೊಂಡಿರು, ಹೇಳು ಹೇಳು ಹೇಳು. ದೇವ್ರು ಏನು ಮಾತಾಡ್ಲಿಲ್ಲ. ಆದರೆ 2ನೇ ಅಧ್ಯಾಯಕ್ಕೆ ಬಂದ, ಒಂದೇ ಒಂದು ವಾಕ್ಯ ಹೇಳ್ದ. ನೋಡ್ರಿ, 1ನೇ ಅಧ್ಯಾಯದಲ್ಲಿ ಅವನು ಹೆಚ್ಚು ಕಮ್ಮಿ 15-20 ವಚನಗಳನ್ನ ಹೇಳ್ದ, ದೇವರು ಮಾತಾಡಲೇ ಇಲ್ಲ. ಆದರೆ 2ನೇ ಅಧ್ಯಾಯಕ್ಕೆ ಬಂದು ಒಂದೇ ಒಂದು ಪದ ಹೇಳ್ದ, ನಾನು ನನ್ನ ಕೋವರದ ಮೇಲೆ ನಿಂತ್ಕೊಳ್ತೇನೆ, ಬುರ್ಜಿನ ಮೇಲೆ ನೆಲೆಗೊಳ್ಳುವೆನು, ದೇವರು ನನಗೆ ಸಮಾಧಾನದ ಉತ್ತರ ಏನು ಕೊಡ್ತಾನಂತ ನಾನು ಪ್ರಾರ್ಥನೆ ಮಾಡಿ ದೇವರ ಮುಖವನ್ನು ಎದುರು ನೋಡ್ತೀನಿ ಅಂತ ಒಂದೇ ಒಂದು ವಚನ ಹೇಳಿದ್ದು. 2ನೇ ಅಧ್ಯಾಯದಲ್ಲಿ ದೇವ್ರ ಪಿಕ್ಚರ್ಗೆ ಬಂದ ದೇವ್ರು ಹೇಳ್ದ, ನೀನ್ ಪ್ರಾರ್ಥನೆ ಮಾಡ್ತೀಯಾ, ನಾನು ಮಾತಾಡ್ತೀನಿ. ನೀನ್ ಪ್ರೇಯರ್ ಮಾಡ್ತೀಯಾ, ನಾನು ಮಾತಾಡ್ತೀನಿ. ನೀನ್ ಪ್ರೇಯರ್ ಮಾಡ್ತೀಯಾ, ನಾನು ಮಾತಾಡ್ತೀನಿ. ನಾನು ಯಾವಾಗ್ಲೂ ಹೇಳ್ತೀನಿ, ಸಭೆಗೆ ಮಾತಾಡೋರು ಬೇಕಾಗಿಲ್ಲ, ಪ್ರೇಯರ್ ಮಾಡೋರು ಬೇಕು. ಇನ್ನೊಂದ್ಸಾರಿ ನಾನು ಹೇಳ್ತೇನೆ, ಸಭೆ ಒಳಗಡೆ ಮಾತಾಡೋರು ಕಡಿಮೆ ಆಗ್ಬೇಕು, ಪ್ರೇಯರ್ ಮಾಡೋರು ಜಾಸ್ತಿ ಆಗಬೇಕು. ಇವತ್ತು ದೇವ್ರ ಮಕ್ಕಳು, ನಾ ಮಾತಾಡಿದ್ರೆ ದೇವರು ಮಾತಾಡಲ್ಲ, ನಾ ಪ್ರೇಯರ್ ಮಾಡಿದ್ರೇನೆ ದೇವರು ಮಾತಾಡೋದು. ಇವತ್ತು ಅನೇಕ ಕುಟುಂಬಗಳಲ್ಲಿರುವ ಪ್ರಾಬ್ಲಮ್ ಏನಂದ್ರೆ, ಮಾತಾಡಲ್ಲ, ಬರೇ ದೂರ ಹೇಳ್ತಾರೆ. ದೂರ ಹೇಳಿ ಅವ್ರ ಮಾತಿನಲ್ಲಿ ದೇವ್ರನ್ನೇ ಗದರಿಸ್ಬಿಡ್ತಾರೆ, ದೇವ್ರನ್ನೇ ಶಪಿಸ್ತಾರೆ. ಅಯ್ಯ, ಸಭೆ ನಿಲ್ಬೇಕಾ, ಪ್ರಾರ್ಥನೆ ಮಾಡಬೇಕು. ಕುಟುಂಬ ನಿಲ್ಬೇಕಾ, ಪ್ರಾರ್ಥನೆ ಮಾಡಬೇಕು. ಭವಿಷ್ಯ ನಿಲ್ಬೇಕಾ, ಪ್ರಾರ್ಥನೆ ಮಾಡಬೇಕು. ಕರ್ನಾಟಕದಲ್ಲಿ ಉಜ್ಜೀವನ ನಡಿಬೇಕಾ, ಪ್ರಾರ್ಥನೆ ಮಾಡಬೇಕು. ಭಾರತದಲ್ಲಿ ಉಜ್ಜೀವನ ನಡಿಬೇಕಾ, ಪ್ರಾರ್ಥನೆ ಮಾಡಬೇಕು. ನಿಮ್ಮ ಸಭೆಯಲ್ಲಿ ಉಜ್ಜೀವನ ನಡಿಬೇಕಾ, ಪ್ರಾರ್ಥನೆ ಮಾಡಬೇಕು. ಒಂದು ಗಟ್ಟಿಯಾಗಿ ಒಂದು ಆಮೆನ್ ಹೇಳ್ರಿ. ನನ್ನ ದೇವರು ಎಲ್ಲರ ಹತ್ರನೂ ಮಾತಾಡಲ್ಲ. ನನ್ನ ದೇವರು ಯಾರ ಹತ್ರ ಆದ್ರೂ ಮಾತಾಡಂಗಿದ್ರೆ ಅವರು ಪ್ರಾರ್ಥನೆ ಮಾಡೋರಾಗಿರ್ತಾರೆ. ಇವತ್ತು ಕುಟುಂಬಗಳ ಬಗ್ಗೆ ಮಾತಾಡ್ತಾರೆ, ಅವ್ರಿಗಾಗಿ ಪ್ರೇಯರ್ ಮಾಡೋರಿಲ್ಲ. ಯವನಸ್ಥರ ಬಗ್ಗೆ ಮಾತಾಡ್ತಾರೆ, ಅವ್ರ ಬಗ್ಗೆ ಪ್ರೇಯರ್ ಮಾಡೋರಿಲ್ಲ. ಗಂಡನ ಬಗ್ಗೆ ಮಾತಾಡ್ತಾರೆ, ಅವ್ರ ಬಗ್ಗೆ ಪ್ರೇಯರ್ ಮಾಡೋರಿಲ್ಲ. ಬಿಸ್ನೆಸ್ ಬಗ್ಗೆ ಮಾತಾಡ್ತಾರೆ, ಅವ್ರ ಬಗ್ಗೆ ಪ್ರೇಯರ್ ಮಾಡೋರಿಲ್ಲ. ಸಭೆ ಒಳಗಡೆ ಮಾತಾಡೋರು ಜಾಸ್ತಿ ಆದ್ರು, ಪ್ರೇಯರ್ ಮಾಡೋರು ಕಡಿಮೆ ಆಗೋದ್ರು. ನಾನು ಸೇವೆಗೆ ಬಂದಿದ್ದು 12ನೇ ವರ್ಷ ಹುಡುಗ ಇದ್ದಾಗ. ನಾವು ಹುಟ್ಟಿದಾಗಿಂದ ಕನ್ನಡದವರು. ನನ್ನ ಹೆಸರು ಕೇಳಿ ನಮ್ಮ ಸೇವೆ ನೋಡಿ ಕೆಲವ್ರು ಹೇಳ್ತಾರೆ, ನೀವು ಮಲಯಾಳಿನ ಅಂತ. ನಾನು ಹೇಳ್ದೆ, ಇಲ್ಲಪ್ಪ, ನಾ ಪಕ್ಕಾ ಕನ್ನಡದವರು ಅಂತ. ನಾವು ಕನ್ನಡದವರು ಸೋದರ, ನಿಮ್ಗೆ ಯಾಕೆ ನಂಬಿಕೆ ಬಂದಿಲ್ಲ? ಕನ್ನಡದವ್ರು, ಕನ್ನಡನೇ ಮಾತಾಡ್ತಾ ಇದ್ದೀನಿ, ಮಲಯಾಳ ಮಾತಾಡ್ತಾ ಇಲ್ಲ. ನಾವು ಕನ್ನಡದವರು. ನಮ್ಮ ಮನೆಯಲ್ಲಿ ಆಗ ಕಾಲದಲ್ಲಿ ರಕ್ಷಣೆ ಹೊಂದಿದಾಗ ನಮ್ಮ 5 ಜನ, ನಮ್ಮ ಏರಿಯಾದಲ್ಲಿ 5 ಜನ ಮಲಯಾಳಿ ಆಂಟಿಗಳು ನಮ್ಮ ಮನೆಗೆ ಪ್ರೇಯರ್ ನಡ್ಸಕ್ಕೆ ಬರೋರು. ಮಲಯಾಳಿ ಆಂಟಿಗಳು ನಮ್ಮ ಮನೆಗೆ ಪ್ರೇಯರ್ ನಡ್ಸಕ್ಕೆ ಬಂದಾಗ, ಆಗ ನಮ್ಮ ಏರಿಯಾ ಪಾಸ್ಟರ್ ಥಾಮಸ್ ಜಾರ್ಜ್ ಅಂಕಲ್ ಅಂತ ಇಂಜಿನಿಯರ್, ಅವರು ಆರ್ಕಿಟೆಕ್ಟ್ ಇಂಜಿನಿಯರ್ ಆಗಿದ್ರು. 5 ಜನಕ್ಕೆ ಊಟ ನಡೆಸೋಕೆ 8 ಜನ ಬಂದರು. ನಮ್ಮಪ್ಪ, ಅಮ್ಮ, ಅಣ್ಣ, ತಮ್ಮನ, ನಾನು 5 ಜನ. ಅವ್ರು ಆರಾಧನೆ ಮಾಡಿದ್ರು. ತಕ್ಷಣ ಆರಾಧನೆ ಮಾಡಿದ ನಂತರ ವಾಕ್ಯ ಹೇಳಕ್ಕೆ ಸ್ಟಾರ್ಟ್ ಮಾಡಿದ್ರು ಥಾಮಸ್ ಜಾರ್ಜ್ ಅಂಕಲು. ಓಮ್ನ ಆಂಟಿ ಅಂತ ಒಬ್ಬರು ಆಂಟಿ ಇದ್ದಾರೆ, ಓಮ್ನ ಆಂಟಿ. ಅವ್ರು ಹೇಳಿದ್ರು, ಇವ್ರಿಗೆ ಯಾರಿಗೂ ಮಲಯಾಳಂ ಬರಲ್ಲ, ಅವ್ರಿಗೆ ಕನ್ನಡ ಬರಲ್ಲ, ನಮಗೆ ಮಲಯಾಳಂ ಬರಲ್ಲ. ಈಗ ಪ್ರಸಂಗ ಮಾಡ್ತಾ ಇದ್ದಾರೆ. ಆಂಟಿ ಅವ್ರು ಹೇಳಿದ್ರು, ಇವ್ರಿಗೆ
ಮಲಯಾಳಂ ಏನು ಅರ್ಥ ಆಗಲ್ಲ, ವಾಕ್ಯ ಅರ್ಥ ಆಗ ಹಾಗೆ ಏನಾದರೂ ಮಾಡಬೇಕಲ್ಲ ಅಂತ ಹೇಳಿ ನಾನು ಮುಂದೆ ಕುತ್ಕೊಂಡಿದ್ದೆ. 12 ವರ್ಷದ ಹುಡುಗ, ಹೀಗೆ ಸೈಲೆಂಟಾಗಿ ಕೂತಿದ್ದೆ. ತಕ್ಷಣ ಆಂಟಿ ಅವ್ರು ಹೇಳಿದ್ರು, ಮಗನೇ ಎದ್ದು ಟ್ರಾನ್ಸ್ಲೇಷನ್ ಮಾಡು ಅಂತ. ಮಲಯಾಳಂದಲ್ಲಿ ಹೇಳಿದ್ರು, ಮೋನೆ ಎಳ್ನೇಕ್ ಅಂತ ಹೇಳಿದ್ರು, ಮಗನೇ ಎದ್ದೋಳು, ಎದ್ದು ಟ್ರಾನ್ಸ್ಲೇಷನ್ ಮಾಡು ಅಂತ. ನಾನು ಹೇಳಿದೆ, ಆಂಟಿ ನಾವು ಕನ್ನಡದವ್ರು, ನಮ್ಗೆ ಮಲಯಾಳಂ ಬರಲ್ಲ ಆಂಟಿ, ನಾನು ಹೆಂಗೆ ಎದ್ದೋಳ್ಳಿ ಅಂತ. ಆಂಟಿ ಒಂದು ಮಾತು ಹೇಳಿದ್ರು, ಮಗನೇ ಎದ್ದೋಳು, ನಿನಗಾಗಿ ನಾನು ಪ್ರಾರ್ಥನೆ ಮಾಡ್ತೀನಿ. ಆಂಟಿ ಅವತ್ತು ಉಚ್ಚರಿಸಿದ ಪದ, ಮಗನೇ ಎದ್ದೋಳು, ನಾನು ನಿನಗಾಗಿ ಪ್ರೇಯರ್ ಮಾಡ್ತೀನಿ. ಮತ್ತೆ ನಾನು ಎದ್ದೋಳ್ದೆ. ಅವ್ರು ಮಲಯಾಳಮಲ್ಲಿ 2 ಪದ ಹೇಳಿದ್ರು, ನನ್ನ ಕಿವಿಗೆ ಹೋಗ್ಲಿಲ್ಲ, ಅದು ಮುಟ್ಲೇ ಇಲ್ಲ ಆ ಪದ. ಕಾರಣ ಅರ್ಥ ಆಗಲಿಲ್ಲ. ತಕ್ಷಣ ಥಾಮಸ್ ಜಾರ್ಜ್ ಅಂಕಲ್ ಹೇಳಿದ್ರು, ಈ ಹುಡುಗನಿಗೆ ಅರ್ಥ ಆಗಲ್ಲ, ಕುಳಿಸ್ಬಿಡ್ರಿ ಅಂತ ಹೇಳಿದ್ರು. ಆಂಟಿ ಹೇಳಿದ್ರು, ಕುತ್ಕೋಬೇಡ, ನಾನು ನಿನಗಾಗಿ ಪ್ರೇಯರ್ ಮಾಡ್ತೀನಿ. ಕುತ್ಕೋಬೇಡ, ನಾನು ನಿನಗಾಗಿ ಪ್ರೇಯರ್ ಮಾಡ್ತೀನಿ. ಅಂಕಲ್ ಅವರು ಪ್ರಸಂಗ ಸ್ಟಾರ್ಟ್ ಮಾಡಿದ್ರು. ನಾನು ಕಣ್ಣು ಮುಚ್ಚಿದೆ. ಅರ್ಧವರು ಅವ್ರು ಏನು ಹೇಳಿದ್ರು ಅಂತ ನನಗೆ ಗೊತ್ತಿಲ್ಲ, ನಾನು ಹೇಳಿದೆ ಅಂತ ನನಗೇನು ಗೊತ್ತಿಲ್ಲ. ಕಣ್ಣು ಮುಚ್ಚಿ ಅರ್ಧವರು ಟ್ರಾನ್ಸ್ಲೇಷನ್ ಮಾಡಾದ್ಮೇಲೆ ಅವರೆಲ್ಲ ಹೇಳಿದ್ರು, ಸೂಪರ್ ಆಗಿ ನೀನು ಟ್ರಾನ್ಸ್ಲೇಷನ್ ಮಾಡಿದೆ. ಕಣ್ಣು ಮುಚ್ಚಿದೆ. ಅವ್ರ ಪ್ರಸಂಗ ನಿಲ್ಸೋವರೆಗೂ ಕಣ್ಣು ತೆರೆದೇ ಇಲ್ಲ, ಭಾಷಾಂತರ ಮಾಡಿದೆ. ಆವತ್ತು ನಿಲ್ಲಿಸಿದ ಪದ ಏನು ಗೊತ್ತಾ? ಆಂಟಿ ಹೇಳಿದ ಪದ, ಎದ್ದೋಳು, ನಾನು ನಿನಗಾಗಿ ಪ್ರೇಯರ್ ಮಾಡ್ತೀನಿ. ಇವತ್ತು ಪಾಸ್ಟರ್ ಏನ್ ಪ್ರಾಬ್ಲಮ್ ಗೊತ್ತಾ? ಚರ್ಚಲ್ಲಿ ಆ ಪದ ಹೇಳೋದೇ ಇಲ್ಲ. ಎದ್ದೋಳು, ಹೆಂಗ್ ಮಾಡ್ತೀಯ ನೋಡ್ತೀನಿ. ಯಾರು ಸ್ತೋತ್ರ ಹೇಳಿಲ್ಲ. ಹೆಂಗ್ ಸೇವೆ ಮಾಡ್ತೀಯ ನಾನು ನೋಡ್ತೀನಿ, ಹೆಂಗ್ ಚರ್ಚ್ ಕಟ್ತೀಯ ನಾನು ನೋಡ್ತೀನಿ. ನೋಡೋರ್ ಬೇಕಾಗಿಲ್ಲ ಚರ್ಚಲ್ಲಿ. ಯಾಕೋ OPG ಚರ್ಚ್ ಅವ್ರು ಸ್ತೋತ್ರ ಹೇಳದೆ ಇದ್ದಾಗ ಇವತ್ತು ಚರ್ಚಲ್ಲಿ ಪ್ರಾಬ್ಲಮ್ ಏನು ಗೊತ್ತಾ? ಹೆಂಗ್ ಸೇವೆ ಮಾಡ್ತೀಯ ನಾನು ನೋಡ್ತೀನಿ, ಹೆಂಗ್ ಪ್ರಸಂಗ ಮಾಡ್ತೀಯ ನಾನು ನೋಡ್ತೀನಿ, ಹೆಂಗ್ ಬೆಳೆದು ಬರ್ತೀಯ ನಾನು ನೋಡ್ತೀನಿ. ಅಯ್ಯೋ, ಚರ್ಚ್ಗೆ ನೋಡೋರ್ ಬೇಕಾಗಿಲ್ಲ ಅಯ್ಯ. ಇದು ಕಳ್ಳರ ಕೊಯ್ಯಲ್ಲ, ಇದು ಪ್ರಾರ್ಥನೆಯ ಆಲಯವಾಗಿರುತ್ತದೆ. ಈ ಆಲಯ ಪ್ರಾರ್ಥನೆ ಮಾಡಬೇಕು. ಯೌವನಸ್ಥರೇ, ನೀವು ಸೇವೆ ಮಾಡ್ರಿ, ನಾವು ಪ್ರಾರ್ಥನೆ ಮಾಡ್ತೀವಿ. ಬ್ರದರ್, ನೀನ್ ಕೆಲಸ ಮಾಡು, ನಾನು ನಿನಗಾಗಿ ಪ್ರೇಯರ್ ಮಾಡ್ತೀನಿ. ರೋಗದಲ್ಲಿ ಇದೆಯಾ, ಹಾಸ್ಪಿಟ್ಲ್ಗೆ ಹೋಗು, ನಾನು ಪ್ರೇಯರ್ ಮಾಡ್ತೀನಿ ಸೌಖ್ಯಕ್ಕಾಗಿ. ಇವತ್ತು ನಿನ್ ಕಷ್ಟ ಇದೆಯಾ, ನಾನು ಪ್ರೇಯರ್ ಮಾಡ್ತೀನಿ. ಇವತ್ತು ದೇವರ ಮಕ್ಕಳು ಗಮನಿಸಿ, ಪ್ರಾರ್ಥನೆ ಮಾಡುವ ವ್ಯಕ್ತಿಗಳಿಗೆ ಉತ್ತರ ಇದೆ. ಪ್ರಾರ್ಥನೆ ಮಾಡೋ ವ್ಯಕ್ತಿಗಳಿಗೆ ದೇವರಿಂದ ಉತ್ತರ ಇದೆ. ಪ್ರಾರ್ಥನೆ ಮಾಡೋ ಸಭೆಯಲ್ಲಿ ದೇವರ ಶಬ್ದ ಇದೆ. ಪ್ರಾರ್ಥನೆ ಮಾಡೋ ಸಭೆಯಲ್ಲಿ ಕರ್ತನ ಮಹಿಮೆ ಇದ್ದೇ ಇರುತ್ತೆ. ಇವತ್ತು ಅನೇಕ ಸಭೆಗಳಲ್ಲಿ ಪ್ರಾರ್ಥನೆ ಇಲ್ಲ, ನೋಡೋರು ಜಾಸ್ತಿ ಆಗಾದ್ರು. ಹೆಂಗ್ ಡ್ರಮ್ ಹೊಡಿತೀಯ ನೋಡ್ತೀನಿ, ಹೆಂಗ್ ಕೀಬೋರ್ಡ್ ಹೊಡಿತೀಯ ನೋಡ್ತೀನಿ, ಹೆಂಗ್ ಹಾಡಾಡ್ತೀಯ ನೋಡ್ತೀನಿ. ನೋಡೋರ್ ಬೇಡ. ನೋಡೋರು ಎಲ್ಲಿರ್ತಾರೋ ಅಲ್ಲಿ ದೇವರ ಶಬ್ದ ಇರಲ್ಲ. ಪ್ರೇಯರ್ ಮಾಡೋರ್ ಮಧ್ಯದಲ್ಲೇ ದೇವರ ಶಬ್ದ ಇರೋದು. ಮುಂಚೆ ಎಲ್ಲ ಸಭೆಗಳಲ್ಲಿ ಇದ್ದಂತ ವಿಶೇಷತೆ ಏನಂದ್ರೆ, ಆರಾಧನೆ ಆರಂಭ 10 ಗಂಟೆಗೆ ಅಂದ್ರೆ 9:15 ಫುಲ್ ಆಗ್ಬಿಡೋರು. 9:15 ಬಂದು ಕುತ್ಕೊಂಡು ಮೊಣಕಾಲೂರಿ, ಸೋತ್ರಪ್ಪ, ಅಯ್ಯ ಸೋತ್ರಯ್ಯ, ಅಯ್ಯ ಸೋತ್ರಯ್ಯ, ಅಯ್ಯ ಸೋತ್ರಯ್ಯ ಅಂತ ಹೇಳಿ ಪ್ರೇಯರ್ ಮಾಡೋರು. ಆದ್ರೆ ಈಗ 1 ಗಂಟೆ ಆದ್ರೂ ಬರ್ತಾ ಇರ್ತಾರೆ. ಅದ್ರ ಅರ್ಥ ಏನು? ಡ್ಯೂಟಿಗೆ ಬಂದಂಗೆ ಬಂದ, ಕೇಳ್ದ, ಹೋದ, ಪ್ರಾರ್ಥನೆ ಮಾಡ್ದ, ಪ್ರಾಶ್ನ ಮಾಡ್ಕೊಂಡ್ರಲ್ಲ, ಆಶೀರ್ವಾದ ನಮ್ಮ ಮೇಲೆ ಬರಲಿ, ಹಂಗೆ ಹೋಯ್ತಾ ಇರೋದು. ಒಂದು ಕಾಲದಲ್ಲಿ ನೋಡಿದಾಗ ಕೊಯ್ಯರ್ ಹತ್ತಬೇಕಾದ್ರೆ ಹುಡುಗರ ಒಂದು 1 ಅವರ್ ಮುಂಚೆ ಬಂದು ಸ್ಟೇಜ್ ಕೆಳಗಡೆ ಕುತ್ಕೊಂಡು ಮೊಣಕಾಲು ಹಾಕೋರು. ಅಪ್ಪ, ಸ್ಟೇಜ್ ಮೇಲೆ ಹತ್ತಾ ಇದೀವಿ ಅಪ್ಪ, ಒಳ್ಳೆ ಮಹಿಮೆ ಇಳಿಯಲ್ಲಪ್ಪ, ನಮ್ಮನ್ನು ಉಪಯೋಗಿಸಪ್ಪ, ಅಶುದ್ಧ ಇದ್ರೆ ಏನಾದ್ರು ತೆಗೆದಾಕ್ಬಿಡಪ್ಪ, ನಮ್ಮನ್ನು ಶುದ್ಧ ಮಾಡು ಅಂತ ಹೇಳಿ ಪ್ರೇಯರ್ ಮಾಡತ್ತವ್ರು. ಈಗ 10 ಗಂಟೆ ಆರಾಧನೆ ಅಂದ್ರೆ 9:58 ಓಡ್ ಬರ್ತಾರೆ ಗಾಡಿಯಲ್ಲಿ ಬುರ್ರ ಅಂತ ಬಂದು ನೇರವಾಗಿ ಮೈಕ್ ಹಿಡ್ಕೊಂಡು ಹಾಡಾಡ್ತಾರೆ. ಒಂದು ಶುದ್ಧೀಕರಣದ ಪ್ರಾರ್ಥನೆ ಇಲ್ಲ, ಸಿದ್ಧತೆ ಪ್ರಾರ್ಥನೆ ಇಲ್ಲ. ಅವಾಗ ಕಿತ್ತಾಡೋದು, ಅವ್ರದಂಗೆ ಮೈ ಕೊಟ್ಟಿಲ್ಲ, ಇವ್ರದಂಗೆ ಮೈ ಕೊಟ್ಟಿಲ್ಲ, ಅವ್ರದಂಗೆ ಆಡಕ್ ಬಿಟ್ಟಿಲ್ಲ, ಇವ್ರದಂಗೆ ಬಿಟ್ಟಿಲ್ಲ. ಆಯಾ ಪ್ರೇಯರ್ ಮಾಡೋನಾಗಿದ್ರೆ ದೂರ ಹೇಳಲ್ಲ, ಪ್ರೇಯರ್ ಮಾಡೋನಾಗಿದ್ರೆ ದೇವರಿಗೆ ಮಹಿಮೆ ಕೊಡ್ತಿ. ಒಂದು ಕಾಲದಲ್ಲಿ ಸಭೆಗೆ ಬಂದು ಪ್ರಾರ್ಥನೆ ಮಾಡೋರು, ನನ್ನೊಟ್ಟಿಗೆ ಮಾತಾಡಪ್ಪ,
ಆರಾಧನೆಯಲ್ಲಿ ನನ್ನನ್ನು ಮುಟ್ಟಪ್ಪ, ಅಪ್ಪ ನಿನ್ನ ಶಬ್ದ ಕೇಳಬೇಕಪ್ಪ, ನಾನು ಬಂದ ಹಾಗೆ ಹೋಗ್ಬಾರ್ದಪ್ಪ, ಅಪ್ಪ ನಿನ್ನ ಮಹಿಮೆ ಹೊತ್ಕೊಂಡು ಹೋಗ್ಬೇಕು. ನಾನು ಕೇಳ್ತೀನಿ, ಉಪವಾಸ ಪ್ರಾರ್ಥನೆಯಲ್ಲಿ ಬಂದಾಗ ಎಷ್ಟು ಜನ ಪ್ರಾರ್ಥನೆ ಮಾಡಿದ್ರಿ? ಇಲ್ವಲ್ಲ. ಓಡ್ ಬಂದು ಕುತ್ಕೊಂಡೆ ಏನೋ ಟೆನ್ಷನ್ ಅಲ್ಲೋ, ಹೆಂಡತಿ ಮಕ್ಕಳ ಮೇಲೆ ಜಗಳ ಮಾಡ್ಕೊಂಡು, ಆಟೋದವನ ಹತ್ರ ಜಗಳ ಮಾಡ್ಕೊಂಡು, ಇಲ್ಲಿ ಕೂತಾಗ್ಲು ಸಿಗು ನೆಕ್ಸ್ಟ್ ಟೈಮ್ ಮಾಡ್ತೀನಿ ಅಂತ ಬೈಕೊಂಡೇ ಕೂತಿರ್ತೀಯ. ಆದ್ರೆ ಪ್ರಾರ್ಥನೆ ಮಾಡ್ದ? ಇಲ್ಲ, ಪ್ರಾರ್ಥನೆ ಮಾಡಲ್ಲ. ನೀನು ಪ್ರಾರ್ಥನೆ ಮಾಡಿಲ್ಲ ಅಂದ್ರೆ ದೇವ್ರು ನಿನ್ನೊಟ್ಟಿಗೆ ಹೆಂಗ್ ಮಾತಾಡ್ತಾನೆ? ಉಜ್ಜೀವನ ಬರುವ ಅರ್ಥ ಏನು ಗೊತ್ತಾ? ಎಲ್ಲಿ ಉಜ್ಜೀವನ ಇರುತ್ತೋ ಅಲ್ಲಿ ದೇವರ ಶಬ್ದ ಇರುತ್ತೆ. ದೇವರ ಶಬ್ದ ಇರೋ ಸ್ಥಳದಲ್ಲಿ ಪ್ರಾರ್ಥನೆ ಇರುತ್ತೆ. ಇವತ್ತು ಕುಟುಂಬಗಳಲ್ಲಿ ಕುಟುಂಬ ಪ್ರಾರ್ಥನೆ ಇಲ್ಲ, ವ್ಯಕ್ತಿಗತವಾದ ಪ್ರಾರ್ಥನೆ ಇಲ್ಲ. ಇವತ್ತು ಒಂದು ಕಾಲದಲ್ಲಿ ಒಂದು ಪೆನ್ ತಗೊಂಡ್ರು ಸಹ ಮೊದಲು ಅವರು ಬರೆಯೋಕ್ಕಿಂತ ಮುಂಚೆ ಆ ಪೆನ್ನನ್ನು ಹಿಡಿದು ಪ್ರೇಯರ್ ಮಾಡೋರು. ಸೋತ್ರಪ್ಪ ಈ ಪೆನ್ ಕೊಟ್ಟಿದ್ದಕ್ಕಾಗಿ ಸೋತ್ರಪ್ಪ ಅಂತ. ಇವತ್ತು ಕಾರ್ ತಗೊಂತಾರೆ, ಪ್ರಾರ್ಥನೆ ಮಾಡಲ್ಲ. ಇವತ್ತು ಮನೆ ಕಟ್ತಾರೆ, ಒಂದು ಪ್ರೇಯರ್ ಇಲ್ಲ. ಕೆಲಸಕ್ಕೆ ಹೋಗ್ಬೇಕಾದ್ರೆ ಮನೆಯಿಂದ ಹೋಗೋಕ್ಕಿಂತ ಮುಂಚೆ ಒಂದು ಕಾಲದಲ್ಲಿ ಹೆಂಡತಿ ಮಕ್ಕಳನ್ನ ಗಂಡ ಹಿಡ್ಕೊಂಡು ಪ್ರೇಯರ್ ಮಾಡೋನು ಇಲ್ಲ, ಹೆಂಡತಿ ಗಂಡನ ಕೈ ಹಿಡಿದು ಪ್ರೇಯರ್ ಮಾಡಿ ಕಳಿಸ್ಕೊಡೋರು. ದೇವ್ರೇ, ನನ್ನ ಗಂಡ ಕೆಲ್ಸಕ್ಕೆ ಹೋಗ್ತಾ ಇದ್ದಾನೆ, ಒಳ್ಳೆ ಕೆಲಸ ಕೊಡು, ಒಳ್ಳೆ ವರಮಾನ ಕೊಡು, ಯಾವ ದುಷ್ಟರು ಇವನ ಹತ್ರ ಬರಬಾರ್ದು, ಇವನು ದುಡಿಯೋದು ಅದ್ರ ಫಲ ಮನೆ ಒಳಗೂ ಬರಲಿ ಅಂತ ಹೇಳಿ ಕೈ ಹಿಡಿದು ಪ್ರಾರ್ಥನೆ ಮಾಡೋರು. ಆದ್ರೆ ಇವತ್ತಿನ ಕಾಲದಲ್ಲಿ ಹೆಂಡತಿಯರು ಗಂಡ ಕೆಲ್ಸಕ್ಕೆ ಹೋಗ್ತಾ ಇದ್ರೆ ಕಾಲ್ ಚಾಚ್ಕೊಂಡು ಮಲ್ಕೊಂಡಿರ್ತಾರೆ. ಹೋಗಿ ದಾರಿಯಲ್ಲಿ ಹೋಟ್ಲಲ್ಲಿ ತಿನ್ಬಿಡು. ಸಭೆ ಒಂದು ಕಾಲದಲ್ಲಿ ದೇವರ ಶಬ್ದ ಕೇಳೋದಕ್ಕೆ ಕಾರಣ ಏನು ಗೊತ್ತಾ? ತಾಲಂತಿಂದ ಬೆಳೆದಿಲ್ಲ, ಪ್ರಾಯರಿಂದ ಬೆಳೆದಿದ್ದು. ಪ್ರೇಯರ್ ಇಲ್ದಿರ ಯಾರು ಬೆಳಿಲಿಲ್ಲಯ್ಯ. ಅಮ್ಮನ ಕೇಳ್ರಿ, ಅಮ್ಮ ಈ ಸಭೆ ಹೆಂಗ್ ಕಟ್ಟಿದ್ರಮ್ಮ? ಮುಂಜಾನೆ 3 ಗಂಟೆಗೆ ಎದ್ದು ಪ್ರೇಯರ್ ಮಾಡೋರಯ್ಯ, ಮುಂಜಾನೆ 4 ಗಂಟೆಗೆ ಎದ್ದು ಪ್ರೇಯರ್ ಮಾಡೋರಯ್ಯ. ಆದ್ರಿಂದಲೇ ಇಷ್ಟು ಜನ ಕೂಡಿ ಬಂದು ಆರಾಧನೆ ಮಾಡತಕ್ಕಂತ ಇಲ್ಲೊಂದು ಕಾರ್ಯ ಆಯಿತು. ನಮ್ಮ ಚರ್ಚಲ್ಲಿ ಒಂದು ಮಗಳಿದ್ದಾಳೆ, ಆಕೆ ಯಾವಾಗಲೂ ಪ್ರೇಯರ್ಗೆ 12ವರೆಗೆ ಬರೋದು, ಕೆಲ್ಸಕ್ಕೆ ಹೋಗಲ್ಲ. ಆದರೆ ಗಂಡ ಚೆನ್ನಾಗಿ ದುಡಿತಾನೆ. ನಾನು ಒಂದು ದಿವಸ ಕೇಳಿದೆ, ಯಾಕಮ್ಮ ಲೇಟಾಗಿ ಬರ್ತೀಯ ಪ್ರೇಯರ್ಗೆ? ಮಕ್ಕಳು ನಿನಗಿರೋದು ಒಂದೇ ಒಂದು ಮಗ, ಸ್ಕೂಲ್ಗೆ ಹೋಗ್ತಾನೆ, ಗಂಡ ಕೆಲ್ಸಕ್ಕೆ ಹೋಗ್ತಾನೆ, ನೀನು 10 ಗಂಟೆಗೆ ಬಂದ್ಬಿಡ್ಬೇಕಲ್ಲಮ್ಮ ಕೆಲಸಕ್ಕೆ, ಅಲ್ಲ ಪ್ರೇಯರ್ಗೆ ಅಂತ ಹೇಳಿದ್ರೆ ಆಕೆ ಹೇಳಿದ್ಲು, ಅಣ್ಣ ತುಂಬ ಕೆಲಸ ಅಣ್ಣ. ನಾನು ಚಿಂತೆ ಮಾಡೋದು, ಓಹೋ ಏನೋ ಭಯಂಕರ ಕೆಲಸ ಅಂತ. ಒಂದು 3-4 ತಿಂಗಳು ನೋಡಿದ್ರೆ 12ವರೆಗೆ ಬರೋರು. ತಕ್ಷಣ ಒಂದು ದಿವಸ ಹಿಡ್ದಿಟ್ಟು ಕೇಳಿದೆ, ತಂಗಿ ಥರ ನಮಗೆ, ನಾವು ಹಿಡ್ದಿಟ್ಟು ಕೇಳಿದೆ, ಅಮ್ಮ ಬೆಳಗಿನಿಂದ ಏನು ಮಾಡ್ತೀಯೋ ಸ್ವಲ್ಪ ಹೇಳಮ್ಮ ಅಂದೆ. ಯಾಕಂದರೆ ನಾವು ಪಾಸ್ಟ್ಗಳು ಕೆಲವೊಂದು ಸಾರಿ ಹೇಳಿದ್ದು ನಮ್ಗೆ ದೃಢತೆ ಆಗಿಲ್ಲ ಅಂದರೆ MRI ಸ್ಕ್ಯಾನ್ ಮಾಡಿಬಿಡ್ತೀವಿ ಕುಳಿಸ್ಕೊಂಡು. ನಾನು ಹೇಳಿದೆ, ಕುತ್ಕಮ್ಮ, 12ವರೆಗೆ ಬರ್ತೀಯಲ್ಲ, ಅಂಥ ಕೆಲಸ ಏನು ಮಾಡ್ತೀಯ? ಈ ಮನೆ ಕೆಲಸ ಮಾಡೋರು 3-4 ಮನೆ ಕೆಲಸ ಮಾಡ್ಕೊಳ್ಳೋರು ಜಲ್ದಿ ಬರ್ತಾರೆ. ಇವು ಗಂಡ ಬೆಳಗ್ಗೆ ಕೆಲ್ಸಕ್ಕೆ ಹೋಗ್ತಾನೆ, ಒಂದೇ ಮಗು ಸ್ಕೂಲ್ಗೆ ಹೋಗ್ತಾನೆ, ಈಕೆ ಇರೋದು ಈ 3 ಇರೋದು ಮನೆ ಕೆಲಸದವರು ಇದ್ದಾರೆ, ಯಾಕೆ ಲೇಟು? ಅಂಥ ಕೆಲಸ ಏನಮ್ಮ, ಅಂಥ ಭಯಂಕರ ಕೆಲಸ ಏನಂತ ಕೇಳೋಣ ಅಂತ ಹೇಳಿ ಕುಳಿಸ್ದಾಗ ನಾನು ಕೇಳಿದ್ದು ಫಸ್ಟು, ಬೆಳಗ್ಗೆ ಎಷ್ಟೊತ್ತಿಗೆ ಎದ್ದೊಳ್ತೀಯಮ್ಮ ಅಂತ ಕೇಳಿದೆ. ಆಲ್ರೆಡಿ ಅನೇಕರು ಬೆಳಗ್ಗೆ ಎಷ್ಟು ಗಂಟೆಗೆ ಹೇಳ್ತೀಯಮ್ಮ ಅಂದು. ಆಕೆ ಹೇಳಿದ್ರು, ಬೆಳಗ್ಗೆ 7ವರೆಗೆ ಎದ್ದು ಬಿಡ್ತೀನಿ ಅಣ್ಣ. ನಾನು ಹೇಳಿದೆ, ಅದು ಬೆಳಗ್ಗೆ 7ವರೆ ಅಲ್ಲಮ್ಮ, ಅದು ಸೂರ್ಯ ತಲೆ ಮೇಲೆ ಬಂದಿರ್ತಾನೆ, ಅದು ಬೆಳಗ್ಗೆ 7ವರೆ ಅಲ್ಲ ಅಂತ. ಹೆಣ್ಮಕ್ಳೆಲ್ಲ ಸ್ತೋತ್ರ ಹೇಳ್ಬೇಕು. ನಾನು ಕೇಳಿದೆ, ಆಮೇಲೆ ಹೆಂಗಮ್ಮ ನಿನ್ನ ದಿನಚರಿ ಅಂತ? ಮಗನಿಗೆ ಊಟ ಬ್ರೇಕ್ಫಾಸ್ಟ್ ಹೆಂಗಮ್ಮ ಅಂತ. ಅಣ್ಣ ಒಳ್ಳೆ ಸ್ಕೂಲಲ್ಲಿ ಹಾಕಿದ್ದೀವಣ್ಣ, ಅಲ್ಲೇ ಅವರಿಗೆ ಲಂಚ್ ಕೊಟ್ಬಿಡ್ತಾರೆ, ಬ್ರೇಕ್ಫಾಸ್ಟ್ಗೆ ಝೊಮ್ಯಾಟೋಸಿಗೆ ಆರ್ಡರ್ ಮಾಡಿ ಕಳಿಸ್ಬಿಡ್ತೀನಿ ಅಣ್ಣ ಅಂತ. ನಾನು ಹೇಳಿದೆ, ನೀನೇ ಧನ್ಯಳಮ್ಮ, ನಿನ್ನಂಥ ತಾಯಿ. ನಾನು ನಂತರ ಕೇಳಿದೆ, ನೆಕ್ಸ್ಟ್ ಏನಮ್ಮ ನಿನ್ನ ಗಂಡನಿಗೆ? ನನ್ನ ಗಂಡ ಗೌರ್ಮೆಂಟ್ ಎಂಪ್ಲಾಯಿ ಅಣ್ಣ, ಕ್ಯಾಂಟೀನಲ್ಲಿದೆ, ಅವರು ಅಲ್ಲೇ ನಾಷ್ಟ ತಿನ್ಕೊತಾರೆ. ನೀನು ಹೆಂಗಮ್ಮ? ನಾನು ಝೊಮ್ಯಾಟೊ ಅಣ್ಣ, ನಾನು ತಿನ್ಕೊತೀನಿ. ನಾನು ಕೇಳಿದೆ, ಆಯ್ತಮ್ಮ, ಎದ್ದೆ ಅವ್ರಿಗೆ ಝೊಮ್ಯಾಟೊ ಗಂಡನಿಗೆ ಮಕ್ಕಳು ಕಳಿಸ್ದೆ. ಅದಾದಮೇಲೆ ಏನು ಮಾಡ್ತೀಯಣ್ಣ? ಅವ್ರನ್ನ ಸ್ಕೂಲು ಕೆಲಸಕ್ಕೆಲ್ಲ ಕಳಿಸಾದ್ಮೇಲೆ ಸ್ವಲ್ಪ ಟಯರ್ಡ್ ಆಗಿರುತ್ತಲ್ಲ ಅಣ್ಣ, ತಿರ್ಗಾ ಇನ್ನೊಂದ್ಸರಿ ಮಲ್ಕೊತೀನಿ ಅಂತ. ಹಬ್ಬ,
ತಿರ್ಗಾ ಮಲ್ಕೊಂಡ. ಆಯ್ತಮ್ಮ, ತಿರ್ಗಾ ಎದ್ದು ಏನಮ್ಮ ಮಾಡ್ತೀಯ? ಅಷ್ಟರಲ್ಲಿ ನಮ್ಮ ಅಪ್ಪ, ಚಿಕ್ಕಪ್ಪ, ದೊಡ್ಡಪ್ಪ, ಅಕ್ಕ, ತಂಗಿ, ಮಾವ ಇವರೆಲ್ಲ ಫೋನ್ ಮಾಡ್ತಾರೆ. ಎಲ್ಲರಿಗೂ ವಿಡಿಯೋ ಕಾಲ್ ಮಾತಾಡ್ಕೊಂಡು ಅಯ್ಯೋ ಪಾಸ್ಟ್ರ್ ಇವತ್ತು ಪ್ರೇಯರ್ ಇಟ್ಟಿದ್ದಾರಲ್ಲ ಉಜ್ಜೀವನ ಕೂಟ ಅಂತ 12 ಗಂಟೆಗೆ ನೆನಪು ಬರುತ್ತಾ? ಎದ್ದು ಬಿದ್ದು ಸ್ನಾನ ಮಾಡಿ ಓಡ್ ಬರ್ತೀನಣ್ಣ ನಾನು. ಏನಣ್ಣ ಮಾಡೋದು? ನಾನು ಕೇಳಿದೆ, ಮೀಟಿಂಗ್ ಮುಗಿಸ್ಕೊಂಡು ಹೋದ್ಮೇಲೆ ಹೆಂಗಮ್ಮ ಅಂತ. ಆಕೆಗೆ ಒಂದು ಸ್ವಭಾವ ಇದೆ, ಹಿಂಗೇ ಸೋತ್ರ ಇದ್ ಕಡೆ ಹೇಳ್ತೀನಿ, ಖಾಲಿ ಜಾಗದಲ್ಲಿ ಇಲ್ಲೇ ಬಂದು ಮುಂದೆ ಕುತ್ಕೊಂತಾಳೆ. ಮುಂದೆ ಕುತ್ಕೊಂಡ್ರೆ 1:15 ಆದರೆ ಸಾಕು ಪಾಸ್ಟ್ರೆ. ಮಾಡೋ ಆ್ಯಕ್ಷನ್ಗಳು ನೋಡಿದ್ರೆ ಅಬಾಬಾಬಾಬಾ, 10:00 ಬಂದವ್ರೆ ಅನ್ಕೊಡೋ ರೀತಿ. ಟೈಮ್ 1:15 ಆದರೆ, ಯಾಕಂದ್ರೆ ಇವ್ರ ಆ್ಯಕ್ಷನ್ ನೋಡಿ ಪಾಸ್ಟರ್ ನಿಲ್ಲಿಸ್ಬಿಡ್ಬೇಕು. ತಕ್ಷಣ ನಾನು ಕೇಳಿದೆ, 1:15 ಮೀಟಿಂಗ್ ಮುಗಿದ ತಕ್ಷಣ, ಅಮ್ಮ ಅಷ್ಟು ನಾಟಕ ಮಾಡ್ತೀಯಲ್ಲ ಏನಮ್ಮ? ಪಾಸ್ಟ್ರೆ 2 ಗಂಟೆಗೆ ಒಂದು ಸೀರಿಯಲ್ ಬರುತ್ತೆ, ಬೇಗ ಹೋಗ್ಬೇಕು ಅಂತ. ನಿನಗೆ ವಾಕ್ಯ ಕುತ್ಕೊಂಡು ಕೇಳಕ್ಕೆ ನಿಂಗೆ ಟೈಮ್ ಇಲ್ಲ, ಸೀರಿಯಲ್ ನೋಡಕ್ಕೆ ಕರೆಕ್ಟ್ ಟೈಮು 2 ಗಂಟೆ ಪಂಚುವಲ್ಲು. ಅಲ್ಲಿ ಟಿ ವಿ ಮುಂದೆ ಇರಬೇಕು. 2 ಗಂಟೆಗೆ ನೀನು ಟಿ ವಿ ಮುಂದೆ ಇರಬೇಕು. 10 ಗಂಟೆಗೆ ದೇವ್ರ ಪ್ರಸನ್ನತೆಯಲ್ಲಿ ಬರೋಕ್ಕೆ ಪಂಚುವಲ್ ಇಲ್ವಾ? ಟ್ರೈನ್ 10:15 ಅಂದ್ರೆ 9:00 ಹೋಗಿ ಕುತ್ಕೊಂಡಿರ್ತಾರೆ. ಕೆಲ ವಿಶ್ವಾಸಿಗಳು ಸೀರಿಯಲ್ ಅಂದ್ರೆ 1-2 ಗಂಟೆ ಅಂದ್ರೆ 1:50 ರಿಮೋಟ್ ಇಲ್ಲ ಅಂದ್ರೆ ಅವತ್ತ ಮನೆಯಲ್ಲಿ 3ನೇ ಮಹಾಯುದ್ಧ ನಡೆದು ಬಿಡುತ್ತೆ. ಅಯ್ಯ, ಲೋಕಕ್ಕೆ ಕೊಡುವ ಆದ್ಯತೆ ಪ್ರೇಯರ್ ಕೊಡಲ್ಲ. ಲೋಕಕ್ಕೆ ಕೊಡುವಂತ ಪ್ರಾಮುಖ್ಯತೆ ದೇವರ ಪ್ರಾರ್ಥನೆಗೆ ಕೊಡಲ್ಲ. ಪ್ರಾರ್ಥನೆನ ಯಾವಾಗ ಬೇಕಾದ್ರೂ ಮಾತಾಡ್ಬೋದು, ಮಾಡ್ಕೋ. ದೇವರು ಯಾವಾಗಲೂ ಬಂದು ಮಾತಾಡಲ್ಲ. ಪ್ರಾರ್ಥನೆಗೆ ಕ್ರಮ ಇದೆ, ಪ್ರಾರ್ಥನೆಗೆ ಸಮರ್ಪಣೆ ಇದೆ, ಪ್ರಾರ್ಥನೆಗೆ ಪರಿಶುದ್ಧತೆ ಇದೆ, ಪ್ರಾರ್ಥನೆಗೆ ಸಿದ್ಧತೆ ಇದೆ, ಪ್ರಾರ್ಥನೆಗೆ ಗೌರವ ಇದೆ. ಅದನ್ನ ಕಳಿಬಾರ್ದು. ಅದನ್ನ ಆಕೆ ದಿನಚರಿ ಕೇಳಿದಾಗ ನಾನು ಅನ್ಕೊಂಡೆ, ಆಕೆ ತಲೆ ಮೇಲೆ ಕೈ ಇಟ್ಟು ಆಕೆಯಲ್ಲಿ ಇದ್ದ ಸೋಂಬೇರಿಯ ದುರಾತ್ಮನನ್ನು ಬಿಡಿಸ್ಬಿಡೋಣ ಇವತ್ತೇ ಅಂತ. ಆದರೆ ಬೇಡ ಅಂತ. ಅಯ್ಯ ಅಮ್ಮ, ಹೆಣ್ಮಕ್ಳೇ, ಜ್ಞಾನವತಿಯಾದ ಸ್ತ್ರೀ ಸೂರ್ಯ ಹುಟ್ಟೋಕ್ಕಿಂತ ಮುಂಚೆ ನೀನು ಮೊಣಕಾಲಲ್ಲಿ ಕೂತಿರ್ಬೇಕಾದ. ಆಗ ಮಾತ್ರನೇ ನಿನ್ನ ಕುಟುಂಬ ನೀನು ಕಟ್ಟಕ್ಕೆ ಸಾಧ್ಯ. ಸೂರ್ಯ ಉದಯಿಸೋಕ್ಕಿಂತ ಮುಂಚೆ ಜ್ಞಾನವತಿಯಾದ ಸ್ತ್ರೀ ಎದ್ದೊಳ್ಬೇಕು, ಪ್ರಾರ್ಥನೆ ಮಾಡಬೇಕು, ಅಳ್ಬೇಕು. ನಿನ್ನ ಸ್ವರ ನಿನ್ನ ಗಂಡನ ಕೇಳಬೇಕು, ನಿನ್ನ ಸ್ವರ ನಿನ್ನ ಮಕ್ಕಳು ಕೇಳಬೇಕು. ಗಂಡ ಹೇಳ್ಬೇಕು, ಹೆಂಡತಿ ಹೇಳ್ಬೇಕು, ಅಯ್ಯೋ ನನ್ನ ಕುಟುಂಬದಲ್ಲಿ ನನಗೊಂದು ಪ್ರಾರ್ಥನೆಯ ತಾಯಿ ಇದ್ದಾಳೆ, ಪ್ರಾರ್ಥನೆಯ ಹೆಂಡತಿ ಇದ್ದಾಳೆ, ಆಕೆಯಿಂದಲೇ ನನ್ನ ಕುಟುಂಬ ಆಶೀರ್ವದಿಸಲ್ಪಡ್ತು, ಆಕೆಯಿಂದಲೇ ನನ್ನ ಭವಿಷ್ಯ ಅನುಗ್ರಹಿಸಲ್ಪಡ್ತು ಎಂದು ಹೇಳುವಂತ ಒಂದು ತಲೆಮಾರುಗಳು ನಿನ್ನಿಂದ ಎದ್ದೊಳ್ಬೇಕು. ಕಾರಣ ಪ್ರಾರ್ಥನೆ ಇಲ್ಲದೆ ಹೋದ್ರೆ ಅದೊಂದು ಬರಡಾದಂತ ಅನುಭವ. ಈ ಉಜ್ಜೀವನದ ಕೂಟದಲ್ಲಿ ಪ್ರಾರ್ಥನೆ ಮಾಡುವ ಸ್ತ್ರೀಯರು ಎದ್ದೊಳಲಿ. ಗಟ್ಟಿಯಾಗಿ ಒಂದು ಆಮೇನ್ ಹೇಳ್ರಿ. ಇನ್ನೊಂದು ಸಾರಿ ಗಟ್ಟಿಯಾಗಿ ಆಮೇನ್ ಹೇಳ್ರಿ. ಇನ್ನೊಂದು ಸಾರಿ ಕೈಗಳೆತ್ತಿ ಗಟ್ಟಿಯಾಗಿ ಆಮೇನ್ ಹೇಳ್ರಿ. ಇನ್ನು ಮುಂದೆ ನಾವು ಪ್ರಾರ್ಥನೆ ಮಾಡ್ತೀವಿ ಅನ್ನೋರು ಮಾತ್ರ ಕೈಗಳೆತ್ತಿ ಗಟ್ಟಿಯಾಗಿ ಒಂದು ಆಮೇನ್ ಹೇಳ್ರಿ. ನನಗೆ ಬಹಳ ಸಂತೋಷ ಕೊಟ್ಟ ಕಾರ್ಯ. ಬೇರೆ ಸಿಸ್ಟರ್ಸ್ ಬಗ್ಗೆ ಹೇಳಿದ್ರೆ ಬ್ರದರ್ಸ್ ಬಿಟ್ಬಿಟ್ರೆ ಅವ್ರ ಕೋಪ ಮಾಡ್ಕೊಳಲ್ವ? ಇದ್ ಕಡೆನೂ ಹೇಳ್ಬೇಕಲ್ಲ. ಈ ಸಾಕನಿಗೆ 40ನೇ ವರ್ಷಕ್ಕೆ ಮದುವೆ ಆಯ್ತು. ಎಷ್ಟನೇ ವರ್ಷಕ್ಕೆ? 40 ವರ್ಷಕ್ಕೆ. 60 ವರ್ಷ ಆದರೂ ಮಕ್ಕಳಾಗ್ಲಿಲ್ಲ. 60 ವರ್ಷ ಆದರೂ ಮಕ್ಕಳಾಗ್ಲಿಲ್ಲ. 20 ವರ್ಷ ಮಕ್ಕಳಾಗ್ಲಿಲ್ಲ. ರೆಬೆಕ್ಕಳು ಬಂದು ಓಡ್ ಬಂದ್ಲು, ಅಯ್ಯೋ ನನ್ಗೆ ಮಕ್ಕಳು ಕೊಡು ಅಂತ ಹೇಳಿದಾಗ, ನಿಂಗೆ ಡೈವರ್ಸ್ ಕೊಡ್ತೀನಿ, ಮಕ್ಕಳನ್ನ ನಾನು ಹೆಂಗೆ ಕೊಡಲಿ ಅಂತ ಹೇಳಿ ಮಾತಾಡಲಿಲ್ಲ ಅವನು. ವಾಗ ನೀನು ಬಿಟ್ಟು ಇನ್ನೊಬ್ಬರನ್ನ ಮದುವೆ ಆಗ್ತೀನಿ, ನಿಂಗೆ ಡೈವರ್ಸು ಅಂತ ಹೇಳಿ ಈ ಸಾಕನ್ನು ಮಾತಾಡಲಿಲ್ಲ. ಯಾಕೋ ಹುಡುಗರು ಸೋತ್ರ ಹೇಳದೇ ಇದ್ದಾಗ ಈ ಸಾಕನ್ನು ಏನ್ ಮಾಡ್ತಾನೆ ಗೊತ್ತಾ ಪಾಸ್ಟರ್? ಅವನು ಕೈ ಹಿಡಿದು ಆ ರೆಬೆಕ್ಕಳಿಗಾಗಿ ಪ್ರಾರ್ಥನೆ ಮಾಡ್ತಾನೆ. ಹೆಂಡತಿ ಬಲಹೀನಳು, ಹೆಂಡತಿ ಬಂಜೆ, ಹೆಂಡತಿ ನಿರ್ಬಲಳು. ಆದ್ರೂ ಸಹ ಈ ಸಾಕನ್ನು ಹೇಳ್ದ, ನಾನು ನಿನಗೋಸ್ಕರ ಪ್ರೇಯರ್ ಮಾಡ್ತೀನಿ ಅಂತ ಹೇಳಿ ಹೆಂಡತಿ ಕೈ ಹಿಡಿದು ಈ ಸಾಕನ್ನು ಪ್ರಾರ್ಥನೆ ಮಾಡ್ತಾನೆ. ಈ ಸಾಕನ್ನು ಪ್ರಾರ್ಥನೆ ಮಾಡಿದಾಗ ರೆಬೆಕ್ಕಳಲ್ಲಿ ಹುಟ್ಟಿದಂತ ಮಕ್ಕಳು 2 ಮಕ್ಕಳು. ನಾನು ಯಾವಾಗಲೂ ಹೇಳ್ತೇನೆ, ಪ್ರಾರ್ಥನೆ ಮಾಡೋ ಪುರುಷ ಮನೆಯಲ್ಲಿದ್ರೆ ಆ ಮನೆಗೆ ಸಿಗುವ ಆಶೀರ್ವಾದ ಎಲ್ಲ 2ರಷ್ಟು ಆಗಿರುತ್ತೆ. ಇನ್ನೊಂದು ಸಾರಿ ನಾನು ಹೇಳ್ತೇನೆ, ಪ್ರಾರ್ಥನೆ ಮಾಡುವ ಪುರುಷ ಮನೆಯಲ್ಲಿದ್ರೆ, ಕೆಲವರು ಹೇಳ್ತಾರೆ ನಾನು ಹೆಂಡತಿ ಮಾಡ್ಲಿ, ಕೆಲವರು ಹೇಳ್ತಾರೆ ನಮ್ಮ ಅಮ್ಮ ಮಾಡ್ಲಿ, ನೀನು ಅವ್ರ ಪ್ರಾರ್ಥನೆಯಲ್ಲಿ ಬದುಕೊಂತೀನಿ ಅಂತ. ಒಂದು ಪುರುಷ ಮನೆಯಲ್ಲಿ ಪ್ರೇಯರ್ ಮಾಡೋರಾಗಿದ್ರೆ, ಸಭೆಯಲ್ಲಿ ಲೀಡರ್ಗಳು ಪ್ರೇಯರ್ ಮಾಡೋರಾಗಿದ್ರೆ, ನಾನು ಅನೇಕ ಸಾರಿ ಎಲ್ಲ ಸಭೆಗಳಿಗೆ ನಾನು ಹೇಳ್ತೇನೆ, ಲೀಡರ್ಗಳು ಬೇರೆ ಸಭೆ ಹೊರಗಡೆ ಇರೋದಕ್ಕಲ್ಲ, ಲೀಡರ್ಗಳು ಮೊದಲು ಪ್ರೇಯರಲ್ಲಿ ಮುಂದೆ ಇರಬೇಕು.
ಅಯ್ಯ, ಪುರುಷರು ಪ್ರಾರ್ಥನೆ ಮಾಡಬೇಕು, ಪುರುಷರು ಪ್ರಾರ್ಥನೆ ಮಾಡಬೇಕು. ಸಭೆಯಲ್ಲಿ ಪ್ರಾರ್ಥನೆ ಮಾಡೋ ಪುರುಷರಿದ್ದಾರ, ಆ ಸಭೆ 2ರಷ್ಟು ಬೆಳೆಯುತ್ತೆ. ಪ್ರಾರ್ಥನೆ ಮಾಡೋ ಪುರುಷರು ಕುಟುಂಬದಲ್ಲಿ ಇದ್ದಾರ, ಆ ಕುಟುಂಬ 2ರಷ್ಟು ಆಶೀರ್ವಾದದಲ್ಲಿ ಬೆಳೆಯುತ್ತೆ. ಪ್ರಾರ್ಥನೆ ಮಾಡೋ ಪುರುಷರಿದ್ದಾರ, ಅವನ ಜೀವಿತ 2ರಷ್ಟು ಆಗೋ ಆಶೀರ್ವಾದ ಹೊಂದುತ್ತೆ. ಕಾರಣ ಏನಂದ್ರೆ ಪುರುಷರ ಪ್ರಾರ್ಥನೆ ಅದು ಬಹುಬಲವುಳ್ಳದು. ಕೆಲವರು ಹೇಳ್ತಾರೆ, ನನ್ನ ಹೆಂಡತಿಗೆ ನಾನು ಏನು ಡಿಸ್ಟರ್ಬ್ ಮಾಡಲ್ಲ, ಕಳಿಸ್ಕೊಟ್ಬಿಡಿ ಪಾಸ್ಟರ್ ಅಂತ. ಅವ್ರ ಪ್ರೇಯರ್ಗೆಲ್ಲ ನಾನು ಕಳಿಸ್ಕೊಡ್ತೀನಿ. ನೀವು ನನಗೆಲ್ಲ ಅದ್ರ ಮೇಲೆ ಆಸಕ್ತಿ ಇಲ್ಲ. ಅಯ್ಯೋ, ದೇವರ ವಾಕ್ಯದ ಪ್ರಮಾಣ, ಪುರುಷ ನೀನ್ ದುಡಿಯೋನ್ ಮಾತ್ರ ಅಲ್ಲ, ನೀನ್ ಪ್ರೇಯರ್ ಮಾಡೋನಾಗಿರ್ಬೇಕು. ಅಬ್ರಹಾಮನು ಪ್ರೇಯರ್ ಮಾಡೋನಾಗಿದ್ದನು, ಈಸಾಕನು ಪ್ರಾರ್ಥನೆ ಮಾಡೋನಾಗಿದ್ದನು, ಯಾಕೋಬನು ಪ್ರಾರ್ಥನೆ ಮಾಡೋನಾಗಿದ್ದನು, ಮೋಶೆ ಪ್ರಾರ್ಥನೆ ಮಾಡೋನಾಗಿದ್ದನು. ಬೈಬಲ್ ಅಲ್ಲಿ ಕಾಣುವ ಎಲ್ಲ ಪುರುಷರು ಅವರು ಪ್ರಾರ್ಥನೆ ಮಾಡೋರಾಗಿದ್ರು. ನೀನು ಪ್ರಾರ್ಥನೆ ಮಾಡುವವನಾಗಿದ್ರೆ ಕರ್ತನು ನಿನ್ನ ಬಳಿಯಲ್ಲಿ ಮಾತಾಡ್ತಾನೆ, ಕರ್ತನು ನಿನಗೆ ದರ್ಶನ ಕೊಡ್ತಾನೆ, ಕರ್ತನು ನಿನ್ನ ಕುಟುಂಬನ ನಡೆಸಬೇಕಾದ ದಾರಿ ಕರ್ತನು ನಿನಗೆ ತೋರಿಸ್ತಾನೆ. ಇವತ್ತು ಪ್ರೇಯರ್ ಇಲ್ಲ, ಎಲ್ಲ ಇದೆ, ಆದ್ರಿಂದ ದೇವರ ಶಬ್ದ ಇಲ್ಲ. ಬರಬೇಕು ಮನ ತಿರುಗಿ, ಮುಂಜಾನೆ ಪ್ರಾರ್ಥನೆಗಳು ಮತ್ತೆ ಆರಂಭಿಸಬೇಕು, ಪುರುಷರ ಪ್ರಾರ್ಥನೆಗಳು ಮತ್ತೆ ಆರಂಭಿಸಬೇಕು, ಸಿದ್ಧತೆಯ ಪ್ರಾರ್ಥನೆಗಳು ಮತ್ತೆ ಆರಂಭಿಸಬೇಕು. ಸಭೆ ಒಳಗಡೆ ಬಹಲ್ಲಿ ಉಪವಾಸದ ಪ್ರಾರ್ಥನೆಗಳಲ್ಲಿ ಕೂಡಿ ಬಂದು ಮೊಣಕಾಲೂರಿ ಅಪ್ಪ ಎಂದು ಕೈಗಳನ್ನು ಎತ್ತಿ ಪ್ರಾರ್ಥನೆ ಮಾಡುವಂತ ಮನಸ್ಸಿನ ಕಡೆ ಮತ್ತೆ ಬರಲೇಬೇಕು. ನಾನು ಒಂದು ಕಾರ್ಯ ಹೇಳ್ತೇನೆ, ಎಲ್ಲಿ ಪ್ರಾರ್ಥನೆ ಮಾಡ್ತಾರೋ ಅಲ್ಲಿ ದೇವರು ಮಾತಾಡ್ತಾನೆ. ದೇವರು ಮಾತಾಡ್ದ, ಏನಂತ ಮಾತಾಡ್ತಾ ಇದ್ದಾನೆ ಗೊತ್ತಾ? ಬೈಬಲ್ ಹೇಳ್ತದೆ, ದೇವರು ಹೇಳ್ದ, ಇಷ್ಟೊತ್ತು ನಿನ್ನ ಕಣ್ಣು ಕಾಣೋದನ್ನ ಮಾತಾಡದೆ, ದೂರ ಹೇಳ್ದೆ, ಈಗ ನಿನಗಾಗುವ ದರ್ಶನವನ್ನು ನೀನು ಬರೆ, ಅದನ್ನ ಅಳಿಗೆ ಮೇಲೆ ಬರೆದಿಡು. ದೇವರು ಹೇಳ್ತಾನೆ, ಅದನ್ನ ಕ್ಲುಪ್ತ ಕಾಲದಲ್ಲಿ ಅತಿ ಶೀಘ್ರವಾಗಿ ನಾನು ನೆರವೇರಿಸ್ತೇನೆ. ನಾನು ಯಾವಾಗಲೂ ಹೇಳ್ತೇನೆ, ಪ್ರೇಯರ್ ಮಾಡೋನಿಗೆ ಒಂದು ದರ್ಶನ ಇರುತ್ತೆ. ಅದು ತಾನಾಗೆ ಹುಟ್ಟಿದ ದರ್ಶನ ಅಲ್ಲ, ಅದು ದೇವರಿಂದ ಬಂದಂತ ದರ್ಶನ. ದರ್ಶನ ಕಂಡಾಗ ಜೊತೆ ಯಾರು ಇರಲಿಲ್ಲ, ದರ್ಶನ ಕಂಡಾಗ ದರ್ಶನ ಕೊಟ್ಟ ದೇವರು ಮಾತ್ರನೇ ಜೊತೆ ನಿಂತಿದ್ದು. ನಾನು ಹೇಳ್ತೇನೆ, ಎ ಪ್ರೇಯರ್ಫುಲ್ ಮ್ಯಾನ್ ಹ್ಯಾಸ್ ಎ ಪವರ್ಫುಲ್ ವಿಷನ್. ಇನ್ನೊಂದು ಸಾರಿ ನಾನು ಹೇಳ್ತೇನೆ, ಪ್ರಾರ್ಥನೆ ಮಾಡೋ ಮನುಷ್ಯನಿಗೆ ಶಕ್ತವಾದ ದರ್ಶನ ದೇವರ ಕಡೆಯಿಂದ ಬಂದೇ ಬರುತ್ತೆ. ಈ ಕರ್ನಾಟಕದಲ್ಲಿ ಒಂದು ಉಜ್ಜೀವನ ನಡೆಯುತ್ತೆ, ಸಾವಿರಾರು ಆತ್ಮಗಳನ್ನು ಸಂಪಾದನೆ ಮಾಡ್ತೀವಿ, ಮತ್ತೆ ದೀಕ್ಷಾಸ್ನಾನ ಪಡಿಸ್ತೀವಿ, ಆತ್ಮಗಳನ್ನು ಕೊಳ್ಳಿಯಾಗಿ ನಾವು ಹೊಡಿತೀವಿ. ದೇವರ ರಾಜ್ಯ ಕಟ್ಟಲ್ಪಡುತ್ತೆ. ಅಭಿಷಕ್ತರುಗಳು ಇದ್ದೋಳ್ತಾರೆ, ಲೋಕವನ್ನೆಲ್ಲ ಕಲ್ಲೋಲ ಮಾಡುವವರು ಮತ್ತೆ ಬರ್ತಾರೆ ಎನ್ನೋದು ಯಾರು ಮಾತಾಡ್ತಾರೆ ಗೊತ್ತ? ಪ್ರಾರ್ಥನೆ ಮಾಡುವವನು ಮಾತ್ರನೇ ಮಾತಾಡೋದು. ಕಾರಣ ಏನಂದ್ರೆ ಪ್ರಾರ್ಥನೆ ಮಾಡುವವನಿಗೊಂದು ದರ್ಶನ ಇರುತ್ತೆ. ಕಾರಣ ದರ್ಶನ ಕೊಟ್ಟವನ ಮನುಷ್ಯನಲ್ಲ, ಆ ದರ್ಶನ ಕೊಟ್ಟಿದ್ದು ದೇವರು. ದೇವರು ಹೇಳ್ತಾನೆ, ನೀನು ಪ್ರೇಯರ್ ಮಾಡ್ದಲ್ಲ, ನಿನಗೊಂದು ದರ್ಶನ ನಾನು ಕೊಡ್ತೀನಿ. ಆ ದರ್ಶನದ ವಿಶೇಷತೆ ಏನು ಗೊತ್ತಾ? ಅತಿ ಶೀಘ್ರವಾಗಿ ನೆರವೇರ್ಲಿಕ್ಕಾಗಿ ಹೋಗುತ್ತೆ. ಇವತ್ತು ನಾನು ಹೇಳ್ತೇನೆ, ಈ ಉಜ್ಜೀವನ ಕೂಟವನ್ನ ಏನಕ್ಕಾಗಿ ಇಟ್ಕೊಂಡಿದ್ರು ನನಗೆ ಗೊತ್ತಿಲ್ಲ, ಆದರೆ ಈ ಸಭೆಯನ್ನ ದೇವರು ಮುಂದಿನ ಹಂತಕ್ಕೆ ದೇವರು ತೆಗೆದುಕೊಂಡು ಹೋಗ್ಲಿಕ್ಕಾಗಿ ದೇವರು ಹೋಗ್ತಾನೆ. ನಾನು ಯೇಸುವಿನ ನಾಮದಲ್ಲಿ ನಾನು ಕೂಗಿ ಹೇಳ್ತೇನೆ, ಹೊಸ ದರ್ಶನಗಳನ್ನು ದೇವರು ನಿಮಗೆ ಕೊಡುತ್ತಾನೆ. ದರ್ಶನಗಳ ಪರಿಪೂರ್ಣತೆ ಕಡೆ ದೇವರು ನಿಮ್ಮನ್ನು ನಡೆಸಲಿಕ್ಕಾಗಿ ಹೋಗ್ತಾನೆ. ದೇವರು ಹೇಳ್ತಾನೆ, ನಾನು ಕೊಟ್ಟ ದರ್ಶನದ ಜೊತೆ ಯಾರು ನಿಲ್ಲದಿದ್ರು, ದರ್ಶನ ಕೊಟ್ಟಂತ ನಾನು ನಿನ್ನ ಸಂಗಡ ನಿಲ್ತೇನೆ. ನಾನು ನಿನ್ನ ಜೊತೆಯಲ್ಲಿ ನಿಂತ್ರೆ ತಡವಾಗುತ್ತೆ, ತಾಮಸವಾಗುತ್ತೆ, ಆದರೆ ನಾನು ಅದನ್ನು ನೆರವೇರಿಸ್ತೇನೆ. ಒಂದು ಗಟ್ಟಿಯಾಗಿ ಒಂದು ಆಮೇನ್ ಹೇಳ್ರಿ. ಇನ್ನೊಂದು ಸಾರಿ ಗಟ್ಟಿಯಾಗಿ ಒಂದು ಆಮೇನ್ ಹೇಳ್ರಿ. ಇನ್ನೊಂದು ಸಾರಿ ಗಟ್ಟಿಯಾಗಿ ಆಮೇನ್ ಹೇಳ್ರಿ. ಪಾಸ್ಟರ್, ಪ್ರೇಯರ್ ಮಾಡೋನಾಗಿದ್ರೆ ದೇವರ ದರ್ಶನ ಕೊಡ್ತಾನೆ. ದರ್ಶನ ದೇವರು ಕೊಟ್ರೆ ದೇವರು ಅದನ್ನು ನೆರವೇರಿಸ್ತಾನೆ. ದೇವರು ನೆರವೇರಿಸುವ ಸಮಯದಲ್ಲಿ ದೇವರೊಂದು ಮಾತು ಹೇಳ್ತಾನೆ, ನನ್ನವನಾಗಿರುವ ನೀತಿವಂತನು ಬದುಕೋದು ನಂಬಿಕೆಯಿಂದಲೇ. ದೇವರು ನಿನಗೊಂದು ದರ್ಶನ ಕೊಟ್ಟಿದ್ದಾನ, ನಂಬಿಕೆಯಿಂದ ನಡಿ, ನಂಬಿಕೆಯಿಂದ ನಡಿ, ನಂಬಿಕೆಯಿಂದ ನಡಿ. ಯೇಸುವಿನ ನಾಮದಲ್ಲಿ ನಾವು ಹೇಳ್ತೇವೆ, ಈ ಕರ್ನಾಟಕದಲ್ಲಿ ಉಜ್ಜೀವನ ನಡೆಯುತ್ತೆ ಅಂತ ಹೇಳಿದಾಗ ಅನೇಕರು ತಮಾಷೆ ಮಾಡಿದ್ರು.
ಕರ್ನಾಟಕದ ಕುರಿತಾಗಿ ಬೆಂಗಳೂರಲ್ಲಿ ಮಾತಾಡಿದಾಗ ಆಗ ನಾವು ಗಂಗಾನಗರೇ ದಾಟು ಹೋಗ್ಲಿಲ್ಲ. ನಾವು ಬೀದರ್ ಬಗ್ಗೆ ಮಾತಾಡಿದ್ವಿ, ನಾವು ಬೆಳ್ಳಾರಿ ಬಗ್ಗೆ ಮಾತಾಡಿದ್ವಿ, ನಾವು ಸಾವಿರಾರು ಆತ್ಮಗಳ ಬಗ್ಗೆ ಮಾತಾಡಿದ್ವಿ. ಆಗ ಸಭೆಯಲ್ಲಿ ಇದ್ದಿದ್ದು 100 ಜನ ಅಷ್ಟೇನೆ. ಆದ್ರೆ ದೇವರೊಂದು ದರ್ಶನ ಕೊಟ್ಟ ಹಿರಿಯ ಬೋಧಕರಿಗೆ ಈ ಕರ್ನಾಟಕದಲ್ಲಿ ದೊಡ್ಡ ಚರ್ಚ್ ಕಟ್ಟಂಗೆ ದೇವರು ನಮಗೆ ಕೃಪೆ ಕೊಟ್ಟೆ ಕೊಡ್ತಾನೆ. ಅವತ್ತು ಏನಿತ್ತು? ಅವತ್ತಿದ್ದು ದರ್ಶನ, ಪ್ರಾರ್ಥನೆ, ನಂಬಿಕೆ. ದರ್ಶನ, ಪ್ರಾರ್ಥನೆ, ನಂಬಿಕೆ. ದರ್ಶನ, ಪ್ರಾರ್ಥನೆ, ನಂಬಿಕೆ. ಇದನ್ನಿಟ್ಟುಕೊಂಡು ಸೇವೆ ಮಾಡಕ್ ಪ್ರಾರಂಭಿಸ್ರಿ. ಜಾಬ್ ತುಂಬಾ ಹಣ ಇದೆಯಾ? ಇಲ್ಲ. ಜನ ಇದ್ದಾರ? ಜನ ಇಲ್ಲ. ಅರೆ ದರ್ಶನ ಏನು? ಈ ಕರ್ನಾಟಕ ಯೇಸುವಿನ ರಕ್ತದಿಂದ ತೊಳೆಯಲ್ಪಡುತ್ತೆ. ಒಂದು ದೊಡ್ಡ ಗುಂಪಿನ ಆತ್ಮಗಳನ್ನ ಸಂಪಾದನೆ ಮಾಡೇ ಮಾಡ್ತೀವಿ. ಅವತ್ತೆಲ್ಲ ಜನ ಗೇಲಿ ಮಾಡಿದ್ರು, ಫಸ್ಟ್ ಈ ಬೆಂಗಳೂರು ದಾಟ್ರೋ ನೋಡೋಣ ಅಂತ. ವರ್ಷಗಳು ಉಳಿತು. ದರ್ಶನ ಕೊಟ್ಟ ದೇವರು, ದರ್ಶನ ಕೊಟ್ಟ ಆತನು ಹೋಗ್ಲಿಲ್ಲ, ಜೊತೆಗೆ ನಿಂತು ಇವತ್ತು ಕರ್ನಾಟಕ ಪೂರ್ತಿಯಾಗಿ ತಿರುಗಾಡಿ ಅನೇಕ ಸಾವಿರಾರು ಆತ್ಮಗಳನ್ನ ದೇವರಿಗಾಗಿ ಸಂಪಾದನೆ ಮಾಡತಕ್ಕಂತೆ ದೇವರ ಕೃಪೆಯನ್ನು ಕೊಟ್ಟನು. ಯಾಕೆ ಅಂದ್ರೆ ದರ್ಶನ ಕೊಟ್ಟಿದ್ದು ಮನುಷ್ಯನಲ್ಲ, ದರ್ಶನ ಕೊಟ್ಟಿದ್ದು ದೇವರು. ಅಯ್ಯ ಎ ವಿಷನ್. ಪ್ರಾರ್ಥನೆ ಮಾಡೋನಿಗೆ ದೇವರು ದರ್ಶನ ಕೊಡ್ತಾನೆ. ದರ್ಶನ ಕೊಡೋನಿಗೆ ದೇವರು ಒಂದು ಕಮಾಂಡ್ ಕೊಡ್ತಾನೆ. ಏನ್ ಕಮಾಂಡ್? ನಂಬಿಕೆ ಬಿಟ್ಟು ಹೋಗ್ಬೇಡ ನೀನು. ಹಣ ಕೊಡೋರು ಬರ್ತಾರೆ, ಹಣದೇ ಹಿಂದೆ ಹೋಗ್ಬೇಡ. ಹೊಗಳಿಕೆ ಕೊಡೋರು ಇರ್ತಾರೆ, ಹೊಗಳಿಕೆ ಹಿಂದೆ ಹೋಗ್ಬೇಡ. ಆಕಾಂಕ್ಷೆಗಳನ್ನು, ಅನೇಕ ವಿಧವಾದಂತ ಆಕರ್ಷಣೆಗಳನ್ನು ಕೊಡೋರು ಇರ್ತಾರೆ, ಆಕರ್ಷಣೆ ಹಿಂದೆ ಹೋಗ್ಬೇಡ. ದರ್ಶನ ಕೊಟ್ಟ ದೇವರು ದರ್ಶನ ನೆರವೇರಿಸೋವರೆಗೂ ನಂಬಿಕೆಯಿಂದಲೇ ಇರಬೇಕು, ನಂಬಿಕೆಯಿಂದಲೇ ಇರಬೇಕು. ದೇವರ ಮೇಲಿರುವ ನಂಬಿಕೆ, ಆತನ ವಾಗ್ದಾನದ ಮೇಲಿರುವ ನಂಬಿಕೆ, ಆತನ ವಾಕ್ಯದ ಮೇಲಿರುವ ನಂಬಿಕೆನ ನೀನು ಎಂದಿಗೂ ಕಳ್ಕೊಳ್ಳೋದಕ್ಕೆ ಹೋಗಬಾರ್ದು. ದರ್ಶನ ದೇವರು ಕೊಟ್ಟ ಮೇಲೆ ದೇವರು ಅದನ್ನು ನೆರವೇರಿಸ್ತಾನೆ. ಇವತ್ತು ಈ ಸಭೆಗೆ ನಾನು ಕೂಗಿ ಹೇಳ್ತೇನೆ, ಏನ್ ದರ್ಶನದೊಟ್ಟಿಗೆ ದೇವರು ಈ ಸಭೆಯನ್ನು ಕಟ್ಟದ್ನೋ ಅದನ್ನು ದೇವರು ನೆರವೇರಿಸ್ತಾನೆ. ಅದನ್ನು ಮುರಿಯೋದಕ್ಕೆ ಯಾರು ಎದ್ದೊಳಿದ್ರು ಅವರು ಜಯ ಹೊಂದೋದಿಲ್ಲ. 2ನೇ ಅಧ್ಯಾಯದಲ್ಲಿ ಅವನಿಗೆ ದೇವ್ರ ದರ್ಶನ ಕೊಟ್ಟ, ಬರೀ ಅಲ್ಲಿಗೆ ಮೇಲೆ ಬರೆದಿಡು, ಅದನ್ನ ನಾನು ನೆರವೇರಿಸ್ತೀನಿ, ರೈಟ್ ಟೈಮಲ್ಲಿ ನೆರವೇರಿಸ್ತೀನಿ. ತಡವಾಗುತ್ತೆ, ಆದರೆ ಅಲ್ಲಿವರೆಗೂ ನೀನೇನು ಮಾಡಬೇಕು? ನಂಬಿಕೆಯಿಂದಲೇ ಇರು. ಕಾರಣ ನನ್ನವನಾಗಿರುವ ನೀತಿವಂತನು ಅವನು ಬದುಕೋದು ನಂಬಿಕೆಯಿಂದಲೇ. 2ನೇ ಅಧ್ಯಾಯಕ್ಕೆ ಪ್ರವೇಶ ಮಾಡಿದಾಗ ಈಗ 2ನೇ ಅಧ್ಯಾಯದಲ್ಲಿ ದೇವರು ಮಾತಾಡ್ದ, 1ನೇ ಅಧ್ಯಾಯದಲ್ಲಿ ದೂರ ಹೇಳ್ದ, 2ನೇ ಅಧ್ಯಾಯದಲ್ಲಿ ದೇವರ ಹತ್ರ ಮಾತನಾಡಿದಾಗ ದೇವರು ಉತ್ತರ ಕೊಟ್ಟಾದ್ಮೇಲೆ ಅವನು ದೇವರನ್ನು ಬಿಟ್ಟು ಹೋಗ್ಲಿಲ್ಲ. 3ನೇ ಅಧ್ಯಾಯಕ್ಕೆ ಪ್ರವೇಶ ಮಾಡ್ತಾ ಇದ್ದಾನೆ. 3ನೇ ಅಧ್ಯಾಯದ ವಿಶೇಷತೆ ಏನು ಗೊತ್ತಾ? ದೇವರು ಮಾತಾಡ್ನಲ್ಲ, ಇನ್ನ ದೇವರು ಏನ್ ಮಾಡಲಿಕ್ಕಾಗಿ ಹೋಗ್ತಾನೆ, ಅವನ ಕರ್ತನನ್ನು ನಿರೀಕ್ಷಿಸಲಿಕ್ಕಾಗಿ ಪ್ರಾರಂಭಿಸ್ದ. 3ನೇ ಅಧ್ಯಾಯದಲ್ಲಿ ಅವನು ನೋಡ್ತಾ ಇದ್ದಾನೆ ಆಕಾಶದ ಕಡೆ. ದೇವರು ದರ್ಶನ ಕೊಟ್ಟ, ದೇವರು ವಾಗ್ದಾನ ಮಾಡಿದ್ದಾನೆ, ಇನ್ನ ದೇವರು ಮುಂದೆ ಏನ್ ಮಾಡಲಿಕ್ಕಾಗಿ ಹೋಗ್ತಾನೆ. 3ನೇ ಅಧ್ಯಾಯಕ್ಕೆ ಪ್ರವೇಶ ಮಾಡಿದಾಗ ಅವನು ನೋಡ್ತಾ ಇದ್ದಾನೆ, ವಾಗ್ದಾನ ಇಳಿದು ಬರುತ್ತೆ, ದರ್ಶನ ಕೊಟ್ಟಿದ್ದು ಇಳಿದು ಬರುತ್ತೆ, ಈಗ ದೇವರ ಉತ್ತರ ಇಳಿದು ಬರುತ್ತೆ ಅಂತ ಹೇಳಿ ಅವನು 3ನೇ ಅಧ್ಯಾಯದಲ್ಲಿ ಕಾಯ್ಬೇಕಾದ್ರೆ ಈಗ 3ನೇ ಅಧ್ಯಾಯದಲ್ಲಿ ನೋಡ್ತಾ ಇದ್ದಾನೆ, ಈಗ ವಾಗ್ದಾನ ಎಲ್ಲ ಇಳಿದು ಬರ್ತಾ ಇರೋದು, ದರ್ಶನ ಅಲ್ಲ ಇಳಿದು ಬರ್ತಾ ಇರೋದು, 3ನೇ ಅಧ್ಯಾಯದಲ್ಲಿ ಮಾತಾಡಿದ ದೇವರೇ ಇಳಿದು ಬರ್ತಾ ಇದ್ದಾನೆ. ಆ 3ನೇ ಅಧ್ಯಾಯ ನೀವು ಓದಿದಾಗ ಎಷ್ಟು ಸುಂದರವಾಗಿದೆ ಅಂದ್ರೆ, ಈಗ ದೇವರು ತೇಜಸ್ಸು, ಘನ, ಪ್ರಭಾವ, ಮಹಿಮೆಯನ್ನು ಧರಿಸಿದವನಾಗಿ ದೇವರು ಇಳಿದು ಬರ್ತಾ ಇದ್ದಾನೆ. ಆತನ ಮುಂದೆ ತೇಜಸ್ಸು ಬೆಂಕಿ ಹೊರಡು ಹೋಗ್ತಾ ಇದೆ. ಪರಾಕ್ರಮಿಯಾದ ದೇವರು, ಮಹಾಶಕ್ತನಾದಂತ ದೇವರು, ಪೂರ್ಣ ಪ್ರಭಾವದಿಂದಲೂ ತೇಜಸ್ಸಿನೊಟ್ಟಿಗೂ ದೇವರು ಇಳಿದು ಬರ್ತಾ ಇದ್ದಾನೆ. ಇದನ್ನು ನೋಡ್ತಿರೋ ಹಬಕ್ಕೂಕನಿಗೊಂದು ಪ್ರಶ್ನೆ, ದೇವರೇ ದೂರ ಹೇಳ್ಬೇಕಾದ್ರೆ ನೀನು ಬಂದಿಲ್ಲ, ಆದ್ರೆ ನೀನು ಮಾತಾಡದ್ಮೇಲೆ ನೀನು ಬರ್ತಾ ಇದೆಯಲ್ಲ, ಯಾರಿಗಾಗಿ ನೀನು ಇಳಿದು ಬರ್ತಾ ಇದೆಯಪ್ಪ ಅಂತ ಕೇಳಿದಾಗ ಹಬಕ್ಕೂಕನ ಬಳಿಯಲ್ಲಿ ದೇವರು ಮಾತಾಡ್ತಾ ಇದ್ದಾನೆ, ತನ್ನ ಅಭಿಷಕ್ತನ ಉದ್ಧಾರಕ್ಕಾಗಿ, ತನ್ನ ಪ್ರಜೆಯ ರಕ್ಷಣೆಗಾಗಿ ಈಗ ದೇವರು ಮಾನ ಪ್ರಭಾವಗಳನ್ನ, ತೇಜಸ್ಸನ್ನ ಧರಿಸಿಕೊಂಡವನಾಗಿ ಇಳಿದು ಬರ್ತಾ ಇದ್ದಾನೆ. ಇವತ್ತು ನನ್ನನ್ನು ಕೇಳೋ ದೇವರ ಮಕ್ಕಳೇ, ಅಭಿಷಕ್ತರ ಸಂಗಡ ಯಾರು ಇಲ್ಲದಿದ್ರು ಅಭಿಷಕ್ತನನ್ನು ಉದ್ಧಾರ ಮಾಡೋದಕ್ಕಾಗಿ ದೇವರೇ ಇಳಿದು ಬರುತ್ತಾನೆ. ಅದು ನಂಬರ್ ಮಾತ್ರ ಗಟ್ಟಿಯಾಗಿ ಆಮೇನ್ ಹೇಳ್ರಿ. ಇನ್ನೊಂದು ಸಾರಿ ಗಟ್ಟಿಯಾಗಿ ಆಮೇನ್ ಹೇಳ್ರಿ.
ಅಯ್ಯ, ಅಭಿಷಕ್ತನ ಉದ್ಧಾರ ಮನುಷ್ಯನಿಂದಲ್ಲ, ಅಭಿಷಕ್ತನ ಉದ್ಧಾರ ಅಭಿಷೇಕ ಮಾಡಿದ ದೇವರಿಂದಲೇ. ನಿನ್ನ ಅಭಿಷೇಕವನ್ನ ಯಾವ ಮನುಷ್ಯರ ಪಾದದಲ್ಲೂ ಇಡಕ್ ಹೋಗ್ಬೇಡ. ನಿನ್ನ ಅಭಿಷೇಕವನ್ನ ಹಣಕ್ಕಾಗಿ ಮಾರ್ಕೊಳ್ಳಕ್ ಹೋಗ್ಬೇಡ. ನಿನ್ನ ಅಭಿಷೇಕವನ್ನ ಸ್ವಂತ ಸುಖಕ್ಕಾಗಿ ತ್ಯಜಿಸೋದಕ್ಕೆ ಹೋಗ್ಬೇಡ. ಅಭಿಷೇಕವನ್ನ ಗಟ್ಟಿಯಾಗಿಡ್ಕೋ, ಆತ್ಮನನ್ನ ಗಟ್ಟಿಯಾಗಿಡ್ಕೋ, ದೇವರು ನಿನ್ನ ಕೊಟ್ಟಂತ ಕೃಪೆಯನ್ನ ಗಟ್ಟಿಯಾಗಿಡ್ಕೋ. ನಿನ್ನನ್ನು ಉದ್ಧಾರ ಮಾಡೋದಕ್ಕೆ ಈ ಲೋಕದಲ್ಲಿ ಯಾವ ಮನುಷ್ಯನಿಲ್ಲದಿದ್ದರೂ ನಿನ್ನನ್ನು ಉದ್ಧಾರ ಮಾಡೋದಕ್ಕಾಗಿ ದೇವರೇ ಇಳಿದು ಬರ್ತಾನೆ. ಸಿಂಸೋನನು ಶರೀರದ ಸುಖಕ್ಕಾಗಿ ಅಭಿಷೇಕವನ್ನ ತಿರಸ್ಕಾರ ಮಾಡಿದ. ಗೇಹಸಿ ಸ್ವಲ್ಪ ಬೆಳ್ಳಿ ಬಂಗಾರ ವಸ್ತ್ರಕ್ಕಾಗಿ ಅಭಿಷೇಕವನ್ನೇ ಮಾರ್ಕೊಂಡ. ಬೈಬಲ್ ಅಲ್ಲಿ ಇಸ್ಕರಿಯೋತ್ ಯೂದನು, ಆತನು ಸ್ವಲ್ಪ ಹಣದ ವ್ಯಾಮೋಹಕ್ಕಾಗಿ ಅಭಿಷಕ್ತನಾದಂತ ತನ್ನ ರಕ್ಷಕನನ್ನೇ ಮಾರಿಬಿಟ್ಟ. ದೇವರ ಮಕ್ಕಳಿಗೆ ಗಮನಿಸಿ, ಬೀಳಾಮನು ಹಣದ ಸುಖಕ್ಕಾಗಿ ಆತನು ದೇವರು ಕೊಟ್ಟ ಪ್ರವಾದನೆಯ ವರವನ್ನೇ ಮಾರಾಟಕ್ಕಿಟ್ಟ. ಅಯ್ಯ, ಅಭಿಷೇಕವನ್ನ ಮಾರೋದಕ್ಕಾಗ್ಲಿ, ಸ್ವಸುಖಕ್ಕಾಗ್ಲಿ ತ್ಯಜಿಸೋದಕ್ಕಾಗ್ಲಿ, ಅಭಿಷೇಕವನ್ನ ಉದಾಸೀನ ಮಾಡಕ್ಕಾಗ್ಲಿ ನೀನು ಮಾಡಕ್ ಹೋದ್ರೆ ಅದು ಬೆಂಕಿಯಯ್ಯ, ಅದು ನಿನ್ನನ್ನೇ ಸುಟ್ಟು ಬಿಡುತ್ತೆ. ಅಭಿಷೇಕವನ್ನ ಪಾಪಕ್ಕಾಗಿ ಮಾರಕ್ ಹೋಗ್ಬೇಡ. ಅಭಿಷೇಕವನ್ನ ಹಣಕ್ಕಾಗಿ ನೀನು ಮಾರಕ್ ಹೋಗ್ಬೇಡ. ಅಭಿಷೇಕವನ್ನ ಮತ್ತೊಬ್ಬರ ಪಾದದಲ್ಲಿ ಇಡಕ್ ಹೋಗ್ಬೇಡ. ಅಭಿಷೇಕವ ಕೊಟ್ಟಂತ ದೇವರು ಅಭಿಷೇಕವನ್ನ ಗಟ್ಟಿಯಾಗಿಡ್ಕೋ. ನಾಳೆ ಯಾರಿದ್ರು ಯಾರಿಲ್ಲದೆ ಹೋದ್ರು ಅಭಿಷೇಕವನ್ನ ಬಿಗಿಯಾಗಿಡ್ಕೋ. ನಿನ್ನನ್ನು ಉದ್ಧಾರ ಮಾಡುವುದಕ್ಕಾಗಿ ದೇವರೇ ಇಳಿದು ಬರ್ತಾನೆ. ಅನೇಕರು ಅಭಿಷೇಕವನ್ನ ಮಾರಾಟ ಮಾಡ್ಕೊಬಿಟ್ರಯ್ಯ. ಅನೇಕರ ಅಭಿಷೇಕವನ್ನ ದೆಲೀಲಿಯ ತೊಡೆಯಲ್ಲಿ ಇಟ್ಬಿಟ್ರಯ್ಯ. ಅನೇಕರ ಅಭಿಷೇಕವನ್ನ ಬೀಳಾಮನ ಬಾಲಾಕನ ಪಾದದಲ್ಲಿ ಇಟ್ಬಿಟ್ನಯ್ಯ. ಅನೇಕರ ಅಭಿಷೇಕಕ್ಕಾಗಿ ಅಭಿಷೇಕ ಇಟ್ಟುಕೊಂಡು ಅವ್ರ ಮನೆ ತುಂಬಿಕೊಳ್ಳೋದಕ್ಕಾಗಿ ಅಭಿಷೇಕ ಇಟ್ಟುಕೊಂಡು ಸುಳ್ಳು ಹೇಳೋದಕ್ಕಾಗಿ ಪ್ರಾರಂಭಿಸ್ತ್ರಯ್ಯ. ದೇವರು ನಿನಗೆ ಅಭಿಷೇಕ ಕೊಟ್ಟಿದ್ದು ಮಾರ್ಕೊಳ್ಳೋಕ್ಕಲ್ಲ, ದೇವರು ನಿನಗೆ ಅಭಿಷೇಕ ಕೊಟ್ಟಿದ್ದು ದರ್ಶನವನ್ನು ಪರಿಪೂರ್ಣ ಮಾಡೋದಕ್ಕೆ. ಇನ್ನೊಂದು ಸಾರಿ ನಾನು ಹೇಳ್ತೇನೆ, ದೇವರು ನಿನಗೆ ಅಭಿಷೇಕ ಕೊಟ್ಟಿದ್ದು ಸ್ವಸುಖಕ್ಕಾಗಿ ಅಲ್ಲ, ನಿನ್ನ ಹೆಸರಿಗಾಗಿಯೋ, ನಿನ್ನ ಪದವಿಗಾಗಿಯೋ, ನಿನ್ನ ಹೆಚ್ಚಳಕ್ಕಾಗಿಯೋ, ನೀನು ಫೇಮಸ್ ಆಗೋಕ್ಕಾಗಿ ಅಲ್ಲ ದೇವರ ಅಭಿಷೇಕ ಕೊಟ್ಟಿದ್ದು. ನಾನು ಯಾವಾಗಲೂ ಹೇಳ್ತೇನೆ, ಗಾಡ್ ಡಸ್ ನಾಟ್ ನೀಡ್ ದ ಫೇಮಸ್ ಪೀಪಲ್, ಬಟ್ ಗಾಡ್ ನೀಡ್ ದ ಫೇತ್ಫುಲ್ ಪೀಪಲ್. ದೇವರಿಗೆ ಪ್ರಸಿದ್ಧರಾದ ವ್ಯಕ್ತಿಗಳು ಬೇಕಾಗಿಲ್ಲ, ದೇವರಿಗೆ ನಂಬಿಗಸ್ತರಾಗಿರೋರು ಬೇಕು. ಇವತ್ತು ದೇವ್ರ ಮಕ್ಕಳು ಗಮನಿಸಿ, ಪ್ರಸಿದ್ಧರಾಗೋದಕ್ಕೋಸ್ಕರ ಅನೇಕರ ಅಭಿಷೇಕವನ್ನು ಅನೇಕರ ಪಾದಪೀಠದಲ್ಲಿ ಇಟ್ರಯ್ಯ. ಅಯ್ಯ, ನೀನು ಅಭಿಷೇಕ ಕಾಪಾಡ್ಕೋ, ನಿನ್ನನ್ನು ದೇವರು ಉದ್ಧಾರ ಮಾಡೇ ಮಾಡ್ತಾನೆ. ನೀನು ಅಭಿಷೇಕವನ್ನು ಕಾಪಾಡ್ಕೋ, ದೇವರು ನಿನ್ನನ್ನು ಪಟ್ಟಣದಲ್ಲಿ ಮೇಲೆತ್ತುತ್ತಾನೆ. ನೀನು ಅಭಿಷೇಕವನ್ನು ಕಾಪಾಡ್ಕೋ, ದೇವರು ನಿಮ್ಮ ಊರಲ್ಲಿ ನಿನ್ನನ್ನು ಮೇಲೆತ್ತುತ್ತಾನೆ. ನೀನು ಅಭಿಷೇಕವನ್ನು ಕಾಪಾಡ್ಕೋ, ನಿನ್ನ ಸಂಬಂಧಿಕರ ಮಧ್ಯದಲ್ಲಿ ದೇವರು ನಿನ್ನನ್ನು ಮೇಲೆತ್ತುತ್ತಾನೆ. ನೀನು ಅಭಿಷೇಕವನ್ನು ಕಾಪಾಡ್ಕೋ, ದೇವರು ನಿನ್ನನ್ನು ಸೇವೆಯಲ್ಲಿ ಮೇಲೆತ್ತುತ್ತಾನೆ. ನೀನು ಅಭಿಷೇಕವನ್ನು ಕಾಪಾಡ್ಕೋ, ನಿನ್ನ ಸಹೋದರರ ಮಧ್ಯದಲ್ಲಿ, ಅಕ್ಕ ತಂಗಿಯರ ಮಧ್ಯದಲ್ಲಿ ದೇವರು ನಿನ್ನನ್ನು ಮೇಲೆತ್ತುತ್ತಾನೆ. ನೀನು ಅಭಿಷೇಕವನ್ನು ಕಾಪಾಡ್ಕೋ, ನಿನ್ನನ್ನು ದೇವರೇ ಉದ್ಧಾರ ಮಾಡ್ತಾನೆ. ಅಭಿಷಕ್ತನ ಉದ್ಧಾರಕ್ಕಾಗಿ ಯಾಕೆ ಬರ್ತಾ ಇದೆಯಾ ದೇವರೇ ನೀನು? ಇಷ್ಟು ತೇಜಸ್ಸುಳ್ಳವನಾಗಿ, ಇಷ್ಟು ಹಲ್ಲಿಯ ಮಹಿಮೆ ಉಳ್ಳವನಾಗಿ, ಇಷ್ಟು ವೈಭವ ಉಳ್ಳವನಾಗಿ ಯಾಕಪ್ಪ ಬರ್ತಾ ಇದೆಯಾ? ಅಭಿಷೇಕ ಕಾಪಾಡಿಕೊಂಡಂತ ಒಬ್ಬ ವ್ಯಕ್ತಿ ಇದ್ದಾನೆ, ಹಬಕ್ಕೂಕನು. ಅವನಿಗಾಗಿ ನಾನು ಬರ್ತಾ ಇದ್ದೇನೆ. ಈ 2 ದಿವಸ ನಾನು ಹೇಳ್ತೇನೆ, ಅಭಿಷಕ್ತರ ಮೇಲೆ ಒಂದು ದೊಡ್ಡ ಕೃಪೆ ದೇವರು ಸುರಿಸಲಿಕ್ಕಾಗಿ ಹೋಗ್ತಾನೆ. ಈ 2 ದಿವಸಗಳ ಕಾಲ ಅಭಿಷೇಕ ನಷ್ಟಪಡಿಸಿಕೊಂಡವರು ಸಿದ್ಧರಾಗ್ರಿ. ನನಗಿನ್ನ ಅಭಿಷೇಕ ಬೇಕೆನ್ನೋರು ಸಿದ್ಧರಾಗ್ರಿ. ಕೃಪಾವರಗಳು ಬೇಕೆನ್ನೋರು ಸಿದ್ಧರಾಗ್ರಿ. ಅಲ್ಲಿ ದೇವರ ನಾಮಕ್ಕಾಗಿ ಕಷ್ಟಗಳನ್ನು ಸಹಿಸಿಕೊಂಡು, ದುಃಖಗಳನ್ನು ಸಹಿಸಿಕೊಂಡು ನೀತಿಯಿಂದ ನಿಂತು, ಯಾಕಪ್ಪ ನನಗಿನ್ನ ಕಷ್ಟ ಎಂದು ಪ್ರಶ್ನೆ ಮಾಡ್ತಿರೋ ನೀವುಗಳು ಧೈರ್ಯವಾಗಿ ನಿಲ್ರಿ. ಇದು ನಿಮ್ಮ ಉದ್ಧಾರ ಮಾಡುವ ಕಾಲವಾಗಿರುತ್ತೆ. ದೇವರು ನಿನ್ನ ಕಣ್ಣೀರನ್ನು ಒರೆಸುವ ಕಾಲ ಇದು. ಮಹಿಮೆ, ತೇಜಸ್ಸು, ಪ್ರಭಾವವನ್ನು ಧರಿಸಿಕೊಂಡವನಾಗಿ ದೇವರು ಇಳಿದು ಬರೋದನ್ನು ಕಂಡಾಗ
ಹಬಕ್ಕೂಕನ್ನು ನೋಡ್ತಾ ಕೇಳ್ತಾನೆ, ಯಾಕೆ ದೇವರೇ ಇಷ್ಟು ಭಯಂಕರನಾಗಿ ನೀನು ಬರಬೇಕು? ಯಾಕೆ ಯಾಕೆ? ಅಭಿಷಕ್ತನ ಉದ್ಧಾರಕ್ಕಾಗಿ ನಾನು ಬರ್ತಾ ಇದ್ದೇನೆ. ಹಬಕ್ಕೂಕನ ಈ ದರ್ಶನ ಕಂಡಾಗ 17ನೇ ವಚನದಿಂದ ಹೇಳ್ಕೊಂಡು ಬರ್ತಾನೆ, ನನ್ನ ಹೊಟ್ಟೆ ತಳಮಳ ಆಗ್ತಾ ಇದೆ. ಆ ದೇವರ ದರ್ಶನವನ್ನು ಕಂಡಾಗ ನಾನು ಸಹಿಸ್ಕೊಳ್ಳಕ್ ಆಗ್ತಾ ಇಲ್ಲ. 17ನೇ ವಚನದಿಂದ ಆತನು ಮುಂದೆ ತಾನು ಈ ರೀತಿ ಹೇಳ್ತಾನೆ, ಒಂದು ಪದ ಆತನು ಹೇಳ್ತಾನೆ, ಯಾರು ಹೆಂಗ್ ಬೇಕಾದ್ರೂ ಹೋಗ್ಲಿ, ಯಾರು ಹೆಂಗ್ ಬೇಕಾದ್ರೂ ಜೀವಿಸ್ಲಿ, ಇನ್ನು ಯಾರ ಮೇಲೇನು ನಾನು ದೂರ ಹೇಳಲ್ಲ, ಇನ್ ಯಾರ ಮೇಲೇನು ನಾನು ಆಪಾದನೆ ಹೇಳಲ್ಲ, ಇನ್ ಯಾರ ಮೇಲೇನು ನಾನು ಕಂಪ್ಲೇಂಟ್ ಹೇಳಲ್ಲ, ನಾನು ದೇವರನ್ನು ಪ್ರಶ್ನೆ ಮಾಡಲ್ಲ. ಈಗ ಪ್ರಾರ್ಥನೆ ಮಾಡಿದ ನನ್ನ ಬಾಯಿ, ದರ್ಶನ ಹೊಂದಿಕೊಂಡ ನನ್ನ ಕಣ್ಣುಗಳು, ಈಗ ದೇವರ ಶಬ್ದ ಕೇಳಿದ ನನ್ನ ಕಿವಿ, ಈಗ 4ನೇ ಹಂತ, ದೇವರನ್ನ ಕಂಡ ನನ್ನ ಕಣ್ಣುಗಳು, ದೇವರ ಶಬ್ದ ಕೇಳಿದ ನನ್ನ ಕಿವಿಗಳು, ಈಗ 4ನೇ ಹಂತಕ್ಕೆ ಬರ್ತಾ ಇದ್ದಾನೆ. ಏನು? ಈಗ ದೇವರನ್ನ ಸ್ತುತಿಸೋದಕ್ಕೆ ಪ್ರಾರಂಭಿಸ್ತಾ ಇದ್ದಾನೆ. ಆ ಪದಕ್ಕಾಗಿ ನಾನು ದೇವರಿಗೆ ಸ್ತೋತ್ರ ಹೇಳ್ತೇನೆ. ಆತನು ಹೇಳ್ತಾನೆ, ಅಂಜೂರವು ಚಿಗುರದೆ ಇರುವುದಾದ್ರೂ, ದ್ರಾಕ್ಷ ಲತೆಗಳಲ್ಲಿ ಹಣ್ಣು ಕಾಣದೆ ಇರುವುದಾದ್ರೂ, ಮಂದೆ ಒಳಗಡೆ ಕೊಟ್ಟಿಗೆ ಮಂದೆ ಒಳಗಡೆ ಇಲ್ಲದೆ ಹೋದ್ರು, ಏನಿದ್ರು ಏನಿಲ್ಲ ಅಂದ್ರು, ನಾನು ನನ್ನ ರಕ್ಷಕನಾದ ದೇವರಲ್ಲಿ ನಾನು ಉಲ್ಲಾಸ ಪಡುವೆನು. ನಾನು ಕೇಳ್ತೀನಿ, ದೂರ ಹೇಳಿದ ಬಾಯಿಗ ಏನ್ ಮಾಡ್ತಾ ಇದೆ? ಸ್ತುತಿಸ್ತಾ ಇದೆ. ದೂರ ಹೇಳಿದ ಬಾಯಿ, ಕಂಪ್ಲೇಂಟ್ ಹೇಳಿದ ಬಾಯಿ ಈಗ ಏನ್ ಮಾಡ್ತಾ ಇದೆ? ಸ್ತುತಿಸ್ತಾ ಇದೆ. ಏನಕ್ಕೆ ಗೊತ್ತಾ ಸ್ತುತಿಸ್ತಾ ಇರೋದು? 2ನೇ ಅಧ್ಯಾಯದಲ್ಲಿ ಪ್ರಾರ್ಥನೆ ಆರಂಭಿಸ್ತಾ, 2ನೇ ಅಧ್ಯಾಯದಲ್ಲಿ ಪ್ರಾರ್ಥನೆ ಆರಂಭಿಸ್ತವನು 2ನೇ ಅಧ್ಯಾಯದಲ್ಲಿ ದೇವರ ಶಬ್ದ ಕೇಳ್ದ. ದೇವರ ಶಬ್ದ ಕೇಳಿದವನು ದೇವರನ್ನು ಕಂಡ. ದೇವರನ್ನ ಕಂಡವನು ದೇವರನ್ನ ಸ್ತುತಿಸದೆ ಇರಕ್ಕಾಗಲ್ಲ. ಇನ್ನೊಂದು ಸಾರಿ ಹೇಳ್ತೇನೆ, ಪ್ರಾರ್ಥನೆ ಮಾಡುವವನು ದೇವರ ಶಬ್ದ ಕೇಳ್ತಾನೆ, ದೇವರ ಶಬ್ದ ಕೇಳಿದವನು ದೇವರನ್ನ ಕಾಣ್ತಾನೆ, ದೇವರನ್ನ ಕಂಡವನು ದೇವರನ್ನ ಸ್ತುತಿಸದೆ ಇರೋದಕ್ಕಾಗೋದಿಲ್ಲ. ಅವನು ಹೇಳ್ತಾನೆ, ಅಂಜೂರ ಚಿಗುರದೇ ಇದ್ರು, ಏನಿದ್ರು ಏನಿಲ್ಲೇ ಅದೇ ಹೋದ್ರು, ನಾನು ಯೆಹೋವನಲ್ಲಿ ಉಲ್ಲಾಸಿಸುವೆನು, ನನ್ನ ರಕ್ಷಕನಾದ ದೇವರಲ್ಲಿ ನಾನು ಆನಂದ ಪಡುವೆನು. ನಾನು ಕೇಳ್ತೀನಿ, ಹಬಕ್ಕೂಕನೇ 1ನೇ ಅಧ್ಯಾಯದಲ್ಲಿ ಎಲ್ಲೋಗಿತಿ ಆನಂದ? 1ನೇ ಅಧ್ಯಾಯದಲ್ಲಿ ಎಲ್ಲೋಗಿದ್ದಿ ಆನಂದ? ಅವನು ಹೇಳ್ತಾನೆ, ನನ್ನ ಆನಂದ ಯಾಕೆ ಗೊತ್ತಾ ಕಳ್ಕೊಂಡೆ? ದೂರ ಹೇಳಿನೇ ನನ್ನ ಆನಂದ ಕಳ್ಕೊಂಡೆ, ದೂರ ಹೇಳಿನೇ ನನ್ನ ಸಮಾಧಾನ ಕಳ್ಕೊಂಡೆ, ದೂರ ಹೇಳಿನೇ ನನ್ನ ರಕ್ಷಣೆ ನಾನು ಕಳ್ಕೊಂಡೆ. ಆದ್ರೆ ಯಾವಾಗ ಪ್ರಾರ್ಥನೆ ಮಾಡಿದ್ನೋ, ದೇವ್ರ ಶಬ್ದ ಕೇಳದೆ, ದೇವ್ರ ನನ್ನೊಟ್ಟಿಗೆ ಮಾತಾಡ್ದ. ಯಾವಾಗ ಮಾತಾಡಿದ್ನೋ, ನಾನು ದೇವರನ್ನ ಕಂಡೆ. ದೇವರನ್ನ ಕಂಡ ಮೇಲೆ ಇನ್ನು ನಾನು ದೇವರನ್ನ ಸ್ತುತಿಸದೆ ಇರಕ್ಕಾಗಲ್ಲ. ನಾನು ಸ್ತುತಿಸ್ತೇನೆ, ನಾನು ದೇವರನ್ನ ಕೊಂಡಾಡ್ತೇನೆ, ನಾನು ದೇವರಲ್ಲಿ ಉಲ್ಲಾಸ ಪಡ್ತೇನೆ, ನಾನು ದೇವರಲ್ಲಿ ಆನಂದ ನಾನು ಪಡ್ತೇನೆ. ಕಾರಣ, ದೇವರನ್ನ ಕಂಡವನ ಬಾಯಲ್ಲಿ ದೇವರನ್ನ ದೂಷಿಸಕ್ಕಾಗಲ್ಲ. ದೇವರನ್ನ ಕಂಡವನ ಬಾಯಲ್ಲಿ ಅವನು ದೇವರಿಗೆ ಯಾವಾಗಲೂ ಮಹಿಮೆಯನ್ನು ಕೊಡ್ತಾ ಇರ್ತಾನೆ, ಅವನು ದೇವರಿಗೆ ಯಾವಾಗಲೂ ಚಪ್ಪಾಳೆ ಕೊಡ್ತಾ ಇರ್ತಾನೆ, ಅವನ ದೇವರನ್ನ ಯಾವಾಗಲೂ ಘನಪಡಿಸುತ್ತಾ ಇರ್ತಾನೆ, ಅವನ ದೇವರಿಗೆ ಯಾವಾಗಲೂ ಬಾಯಿ ತೆರೆದು ಸ್ತೋತ್ರ ಹೇಳ್ತಾ ಇರ್ತಾನೆ. ದೇವರನ್ನ ಸ್ತುತಿಸುವವನಿಗೆ ಒಂದು ವ್ಯತ್ಯಾಸ ಏನ್ ಗೊತ್ತಾ? ಮುಂದಿನ ವಾಕ್ಯ ಹೇಳ್ತದೆ, ಆತನು ನನ್ನ ಕಾಲುಗಳನ್ನು ಜಿಂಕೆ ಕಾಲುಗಳ ರೀತಿಯಲ್ಲಿ ಬಲಪಡಿಸಿ ನನ್ನನ್ನು ಉನ್ನತವಾದ ಪ್ರದೇಶದಲ್ಲಿ ಆತನು ನಿಲ್ಲಿಸ್ತಾನೆ. ಅದರ ಅರ್ಥ ಏನು ಗೊತ್ತಾ? ದೇವರನ್ನ ಸ್ತುತಿಸುವವನನ್ನು ಒಳಗಡೆ ಯಾವಾಗಲೂ ದೇವರ ಬಲ ಇರುತ್ತೆ. ಉಜ್ಜೀವನ ಕೂಟ ತಾನೆ. ಉಜ್ಜೀವನ ಯಾರೊಳಗಡೆ ಇರುತ್ತೆ ಗೊತ್ತಾ? ಪ್ರಾರ್ಥನೆ ಮಾಡುವವನು ಅವನು ದೇವರ ಶಬ್ದ ಕೇಳ್ತಾನೆ, ದೇವರ ಶಬ್ದ ಕೇಳೋವನು ದೇವರನ್ನ ಕಾಣ್ತಾನೆ, ದೇವರನ್ನ ಕಾಣುವವನು ದೇವರನ್ನ ಸ್ತುತಿಸ್ತಾನೆ. ದೇವರನ್ನ ಸ್ತುತಿಸುವವನ ಒಳಗಡೆ ದೇವರ ಬಲ ಇರುತ್ತೆ. ದೇವರ ಬಲ ಇರುವವನು ಅವನು ಇರೋ ಸ್ಥಳದಲ್ಲಿ ಇರೋದಿಲ್ಲ. ದೇವರ ಅವನನ್ನು ಉನ್ನತ ಪ್ರದೇಶಗಳಲ್ಲಿ ದೇವರ ಅವನನ್ನು ನಡೆಸಲಿಕ್ಕಾಗಿ ಹೋಗ್ತಾನೆ. ಇವತ್ತು ನಾನು ಒಂದು ಕಾರ್ಯ ಹೇಳ್ತಾನೆ, ಯಾರ ಒಳಗಡೆ ಅಭಿಷೇಕ ಇಳಿಯುತ್ತೆ, ಯಾರ ಒಳಗಡೆ ಬಲ ಇಳಿದು ಬರುತ್ತೆ ಗೊತ್ತಾ? ದೇವರನ್ನ ಗಟ್ಟಿಯಾಗಿ ಸ್ತುತಿಸುವವರ ಬಾಯಿ, ದೇವರನ್ನ ಗಟ್ಟಿಯಾಗಿ ಸ್ತುತಿಸುವ ಕೈಗಳು, ದೇವರನ್ನ ಗಟ್ಟಿಯಾಗಿ ಸ್ತೋತ್ರ ಹೇಳುವಂತ ಬಾಯಿಗಳು ಒಳಗಡೆ ದೇವರು ತನ್ನ ಬಲವನ್ನು ಇಡುತ್ತಾನೆ. ದೇವರ ಒಬ್ಬನ ಒಳಗಡೆ ತನ್ನ ಬಲ ಇಟ್ಟರೆ ಅವನನ್ನು ಹಿಡಿದಿಡೋದಕ್ಕೆ ಯಾವ ಶಕ್ತಿಗಳಿಗೂ ಸಾಧ್ಯ ಇಲ್ಲ. ಅವನ ಉನ್ನತವಾದ ಪ್ರದೇಶ
ಪ್ರದೇಶಗಳಿಗೆ ಅವನು ಆರತಕ್ಕಂತೆ ದೇವರು ಮಾಡ್ತಾನೆ. ಇವತ್ತು 2 ದಿವಸ ನಾನು ಹೇಳ್ತೇನೆ, ಯೇಸುವಿನ ನಾಮದಲ್ಲಿ ಈ ಸಭೆಗಾಗಿ ಉನ್ನತ ಪ್ರದೇಶಗಳನ್ನು ದೇವರು ತೆರೆದು ಬಿಡಲಿಕ್ಕಾಗಿ ದೇವರು ಹೋಗ್ತಾನೆ. ಇದುವರೆಗೂ ನಿನ್ನ ಸ್ವಂತ ಬಲದಲ್ಲಿ ನೀನು ಏರ್ಲಿಕ್ಕಾಗದಿರೋದು ಕರ್ತನ ಬಲದಿಂದ ನೀನು ಏರ್ಲಿಕ್ಕಾಗಿ ಹೋಗ್ತೀಯ. ಇದುವರೆಗೂ ನೀನು ಸ್ವಾಧೀನ ಮಾಡಿಕೊಳ್ಳಕ್ಕಾಗದಿರೋದು ಕರ್ತನ ಬಲದಿಂದ ನೀನು ಸ್ವಾಧೀನ ಮಾಡಿಕೊಳ್ಳಲಿಕ್ಕಾಗಿ ಹೋಗ್ತೀಯ. ಇದುವರೆಗೂ ನೀನು ತಲುಪಲಿಕ್ಕಾಗದಿರುವ ವಾಗ್ದಾನಗಳ ಪರಿಪೂರ್ಣತೆ ಕಡೆ ನೀನು ತಲುಪಲಿಕ್ಕಾಗಿ ಹೋಗ್ತೀಯ. ಕಾರಣ ಈ 2 ದಿವಸಗಳ ಕಾಲ ಕರ್ತನ ಬಲ ನಿಮ್ಮ ಮೇಲೆ ಇಳಿದು ಬರಲಿಕ್ಕಾಗಿ ಹೋಗುವುದು. ಎಷ್ಟು ಜನ ಹೇಳ್ತೀರ, ನನಗೆ ದೇವರ ಬಲ ಬೇಕು, ನಂಗೆ ದೇವ್ರ ಬಲ ಬೇಕೆನ್ನೋರು ಮಾತ್ರ ಗಟ್ಟಿಯಾಗಿ ಆಮೇನ್ ಹೇಳ್ರಿ. ಇನ್ನೊಂದು ಸಾರಿ ಗಟ್ಟಿಯಾಗಿ ಆಮೇನ್ ಹೇಳ್ರಿ. ದೂರ ಹೇಳೋ ಬಾಯಿ ನಿನ್ನದಾಗಿದ್ರೆ ದೇವರ ಹತ್ರ ಕ್ಷಮೆ ಕೇಳಬೇಕು. ನಿನ್ನ ಸಭೆ ಕುರಿತಾಗಿ, ನಿಮ್ಮ ಪಾಸ್ಟ್ ಕುರಿತಾಗಿ, ಸೇವೆ ಕುರಿತಾಗಿ ದೂರ ಹೇಳೋರಾಗಿದ್ರೆ ಇಲ್ಲಿಂದ ಹೋಗೋಕ್ಕಿಂತ ಮುಂಚೆ ನಿಮ್ಮ ಬೋಧಕರ ಹತ್ರ ಕ್ಷಮೆ ಕೇಳಬೇಕು. ಬೇರೆಯವ್ರ ಮೇಲೆ ದೂರ ಹೇಳೋನಾಗಿದ್ರೆ ದೇವರ ಹತ್ರ ಕ್ಷಮೆ ಕೇಳಬೇಕು. ಅಪ್ಪ, ನಾನು ದೂರ ಹೇಳೋ ನಾಲಿಗೆ ನನ್ನದಾಗಬಾರ್ದು, ನನ್ನ ನಾಲಿಗೆ ನಿನ್ನನ್ನು ಸ್ತುತಿಸುವ ನಾಲಿಗೆ ಆಗಿರಬೇಕು. ನನ್ನ ನಾಲಿಗೆ ನಿನ್ನನ್ನು ಸ್ತುತಿಸುವಂಥ ನಾಲಿಗೆ ಆಗಿರಬೇಕು. ಇವತ್ತು ನಾನು ಹೇಳ್ತೇನೆ, ಈ 2 ದಿವಸಗಳ ಕಾಲ ಯಾರು ಮನಪೂರ್ವಕವಾಗಿ ದೇವರನ್ನ ಸ್ತುತಿಸ್ತೀರೋ ನಿಮ್ಮ ಮೇಲೆ ಅತ್ಯುನ್ನತವಾದ ಬಲ ಇಳಿದು ಬರುತ್ತೆ. ನಿಮ್ಮನ್ನು ಮುಂದಕ್ಕೆ ಬಿಡೋದಿಲ್ಲ ಎಂದು ಕಟ್ಟಲ್ಪಟ್ಟ ಎಲ್ಲ ಬಂಧನಗಳನ್ನು ಮುರಿದು ದೇವರು ತನ್ನ ಬಲದಿಂದ ದೇವರು ನಿಮ್ಮನ್ನು ತುಂಬಿಸಿ ಉನ್ನತವಾದ ಪ್ರದೇಶಗಳಲ್ಲಿ ದೇವರು ನಿಮ್ಮನ್ನು ನೆಲೆಗೊಳಿಸಲಿಕ್ಕಾಗಿ ಹೋಗ್ತಾನೆ.